ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ ನಮ್ಮ ಸರ್. ನಮ್ಮ ಶಿಬಿರ ನಮ್ಮ ಓಕೆ 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 ನಮ್ಮ ಶಿಬಿರದ ಅಧ್ಯಾಪಕಿಯರಾದಂತಹ ಪದ್ಮಶ್ರೀ ಚಂದ್ರಪ್ರಕಾಶ್ ಬೆಂಗಳೂರು ಹಾಗೂ ಸುಮಾ ಪ್ರಸಾದ್ ಮೈಸೂರು ಇರುವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಅತಿಥಿಯಾಗಿ ಭಾಗವಹಿಸಿರುವವರು ಉನ್ನತಿ ಮಹಿಳಾ ಸಮಾಜದ ಗೌರವಾನ್ವಿತರಾದಂತಹ ವಿದ್ಯಾ ದೇವೇಂದ್ರ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಹಾಗೂ ಸಮಾರೋಪ ಭಾಷಣವನ್ನು ಮಾಡಲಿರುವಂತಹ ಶ್ರೀಮತಿ ಮಾಲತಿ ವಸಂತರಾಜ್ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಹಾಗೆಯೇ ಉಷಾ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಎಂದು ಅವರು ಉತ್ತಮವಾದ ಮಾತುಗಳನ್ನಾಡಲಿದ್ದಾರೆ ಮಕ್ಕಳಿಗಾಗಿ. ಉಷಾ ಜ್ವಾಲಾ ಪ್ರಸಾದ್ ಬೆಂಗಳೂರು ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇದೀಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದು, ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ನಿರೀಕ್ಷಾ ಜೈನ್ ಮದ್ದೂರು. ಶ್ರೀ ಶಾರದಾ ತಾಯೇ, ಭಕ್ತಿಯಲ್ಲಿ ನಿನ್ನಡಿಗೆ ಬಾಗುವೆನು ಶಿರವ. ಭಕ್ತ ಜನವರ ಮಾತೆ ಶ್ರೀ ಶಾರದಾ ತಾಯೇ, ಕಾಮಿತಾವರಗಳನಿತ್ತು ಪ್ರೇಮದೊಳೆನ್ನನು ಪೊರೆಯೋ. ಸೋಮ ಸನ್ನಿಭ ಕಿರಣಿ ಕೋಮಲಾಂಗ ಮಾತೆ, ಕಾಮಿತಾವರಗಳನಿತ್ತು ಪ್ರೇಮದೊಳೆನ್ನನು ಪೊರೆಯೋ. ಸೋಮ ಸನ್ನಿಭ ಕಿರಣಿ ಕೋಮಲಾಂಗ ಮಾತೆ, ಬಾಮೆಯರೊಂದಿಸಿ ಕಾಮಿತಾವರಗಳ. ಬಾಮೆಯರೊಂದಿಸಿ ಕಾಮಿತಾವರಗಳ, ನೇಮದೊಳಿಯುತ್ತ ಪ್ರೇಮಿಸಿ ಸುಖದಾತೆ. ಭಕ್ತ ಜನವರ ಮಾತೆ ಶ್ರೀ ಶಾರದಾ ತಾಯೇ, ಭಕ್ತಿಯಲ್ಲಿ ನಿನ್ನಡಿಗೆ ಬಾಗುವೆನು ಶಿರವ. ಭಕ್ತ ಜನವರ ಮಾತೆ ಶ್ರೀ ಶಾರದಾ ತಾಯೇ, ಸನ್ನುತ ಗುಣಮಣಿ ಎನ್ನುತ್ತ ನಿನ್ನನು ನಮಿಪ. ಉನ್ನತ ಭಕ್ತರನು ಪೋಷಿಸುವ ಮಾತೆ, ಸನ್ನುತ ಗುಣಮಣಿ ಎನ್ನುತ್ತ ನಿನ್ನನು ನಮಿಪ. ಉನ್ನತ ಭಕ್ತರನು ಪೋಷಿಸುವ ಮಾತೆ, ಗಣವಾಣಿಯೊಂದಿಸಿ ಅನುದಿನ ಪೂಜಿಸುವ. ಗಣವಾಣಿಯೊಂದಿಸಿ ಅನುದಿನ ಪೂಜಿಸುವ ತನುಜಾ ವೃಂದದ ತಾಯೇ ತಾಯೇ. ಭಕ್ತ ಜನವರ ಮಾತೆ ಶ್ರೀ ಶಾರದಾ ತಾಯೇ, ಭಕ್ತಿಯಲ್ಲಿ ನಿನ್ನಡೆಗೆ ಬಾಗುವೆನು ಶಿರವ. ಭಕ್ತ ಜನವರ ಮಾತೆ ಶ್ರೀ ಶಾರದಾ ತಾಯೇ. ಎಲ್ಲರಿಗೂ ಧನ್ಯವಾದಗಳು. ಓಕೆ, ಪ್ರಾರ್ಥನೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಿದಂತಹ ನಿರೀಕ್ಷಾ ಜೈನ್ ಮದ್ದೂರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ನಮ್ಮ ನಿರಂಜನಲಾರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ 3ನೇ ವರ್ಷದ ಧಾರ್ಮಿಕ ಶಿಬಿರದಲ್ಲಿ ಇನ್ನು 8ನೇ ದಿನ ಹಾಗೂ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. ಮಕ್ಕಳೇ, ಇಂದಿನವರೆಗೆ ಇಬ್ಬರು ಅಧ್ಯಾಪಕರು ಪದ್ಮಶ್ರೀ ಚಂದ್ರಪ್ರಕಾಶ್ ಬೆಂಗಳೂರು ಹಾಗೂ ಸುಮಾ ಪ್ರಸಾದ್ ಮೈಸೂರು ಇರುವರು ಕೂಡ ನಮಗೆ ಬಹಳ ಚೆನ್ನಾಗಿ ಧರ್ಮದ ಬಗೆಗೆ, ನಮ್ಮ ಜೈನ ತತ್ವಗಳ ಬಗೆಗೆ, ಜೈನ ಧರ್ಮದ ವಿಚಾರಗಳ ಬಗೆಗೆ, ವಿಭಿನ್ನ ದೃಷ್ಟಿಕೋನಗಳ ಬಗೆಗೆ ನಮಗೆ ಉತ್ತಮವಾಗಿ ಪಾಠವನ್ನು ಮಾಡಿರುತ್ತಾರೆ.
ಈ ಪಾಠವು ತಮಗೆಲ್ಲರಿಗೂ ಕೂಡ ಅರ್ಥವಾಗಿರಬಹುದೆಂದು ನಾವು ಭಾವಿಸುತ್ತೇವೆ. ಹಾಗೆ ಪ್ರತಿದಿನ ಒಬ್ಬೊಬ್ಬರ ಅತಿಥಿಗಳು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ. ನಮ್ಮ ಧಾರ್ಮಿಕ ಶಿಬಿರದ ಇಂದಿನ ಕೊನೆಯ ದಿನದಲ್ಲಿ ಒಂದು ವಿಶೇಷವಾದ ವಿಡಿಯೋ ಪ್ರದರ್ಶನದ ಮೂಲಕ ನಿಮ್ಮ ಗಮನಕ್ಕೆ ವಿಶೇಷವಾದ ಮಾಹಿತಿಗಳನ್ನು ನೀಡಬೇಕೆಂಬುದು ನಮ್ಮ ಇಚ್ಛೆಯಾಗಿದೆ. ಮಕ್ಕಳೇ, ನಾವು ಜೀವನ ಮಾಡುವುದಕ್ಕಾಗಿ ಅನೇಕ ರೀತಿಯ ತಿಂಡಿಗಳನ್ನು, ನಮ್ಮ ಹೊಟ್ಟೆಯ ಹಸಿವಿನ ಇಂಗಿಸಿಕೊಳ್ಳಲು ಆಹಾರಗಳನ್ನು ತಿನ್ನುತ್ತೇವೆ. ನಾವು ಜೈನ ಧರ್ಮದವರು, ನಾವು ಸಸ್ಯಾಹಾರಿಗಳು, ಅದರಲ್ಲೂ ಕೂಡ ನಾವು ಶಾಕಾಹಾರಿಗಳು. ಜಗತ್ತು ಇಂದು ಬಹಳ ಆಧುನಿಕತೆಯತ್ತ ಸಾಗುತ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ವಿಶೇಷವಾದ ತಿಂಡಿ ತಿನಿಸುಗಳು ನಮ್ಮ ಸುತ್ತಮುತ್ತಲೂ, ನಮ್ಮ ಮನೆಯಲ್ಲೂ ಕೂಡ ತಯಾರು ಮಾಡುತ್ತೇವೆ. ನಾವು ಸುತ್ತಮುತ್ತಲಿರುವ ಹೋಟೆಲುಗಳಲ್ಲಿ, ಬೇಕರಿಗಳಲ್ಲಿ, ಅಂಗಡಿಗಳಲ್ಲಿ ನಮಗೆ ದೊರೆಯುತ್ತದೆ. ಅದೆಲ್ಲವನ್ನು ನಾವು ಆಸ್ವಾದನೆಯನ್ನು ಮಾಡ್ತೇವೆ, ತಿನ್ನುತ್ತೇವೆ ಅಲ್ವಾ ಮಕ್ಕಳೇ? ಹೋಟೆಲಿಗೆ ಹೋಗಿ ನಾವು ತಿಂತೇವೆ, ಬೇಕರಿ ಐಟಮ್ಗಳನ್ನು ನಾವು ತಿನ್ನುತ್ತೇವೆ. ನಮ್ಮ ಮನೆಯ ತಿಂಡಿಗಿಂತ ಕೆಲವೊಮ್ಮೊಮ್ಮೆ ಬೇಕರಿ ತಿಂಡಿಗಳು, ಹೋಟೆಲ್ ತಿಂಡಿಗಳು ನಮಗೆ ಬಹಳ ಇಷ್ಟವಾಗ್ತದೆ. ಆದರೆ ಈ ಎಲ್ಲಾ ತಿಂಡಿಗಳು ನಮ್ಮ ಜೈನ ಧರ್ಮಕ್ಕೆ ಅನುಸಾರವಾಗಿ ಹೇಗಿದೆ, ಜೈನ ಧರ್ಮಕ್ಕೆ ಅನುಗುಣವಾಗಿದೆಯೇ? ವಿಡಿಯೋ ಆನ್ ಮಾಡ್ಕೊಳ್ಬೇಡಿಮ್ಮ, ಇದು ಮೈಕ್ ಆಫ್ ಆನ್ ಮಾಡ್ಕೊಳ್ಬೇಡಿ. ಹಾಗಾಗಿ ಕೆಲವು ತಿಂಡಿ ತಿನಿಸುಗಳಲ್ಲಿ ಅದು ಜೈನ ಧರ್ಮಕ್ಕೆ ವಿರುದ್ಧವಾದ ತಿಂಡಿ ತಿನಿಸುಗಳು ನಮ್ಮಲ್ಲಿ ದೊರೆಯುತ್ತಾ ಇದೆ. ಅದನ್ನು ನಾವು ಸೇವನೆ ಮಾಡ್ತಾ ಇದ್ದೇವೆ ಅನ್ನುವ ಒಂದು ವಿಚಾರಗಳು ನಮ್ಮಲ್ಲಿದೆ. ಮಕ್ಕಳೇ, ಕೇಕ್ ಅಂದ್ರೆ ಬಹಳ ಇಷ್ಟ ಎಲ್ರಿಗೂ ಅಲ್ವಾ? ಕೇಕ್ ಯಾರಿಗೆಲ್ಲ ಇಷ್ಟ ಇಲ್ಲ? ಕೇಕ್, ಬರ್ತ್ಡೇ ಕೇಕ್ ಅಂತ ಹೇಳ್ತಾರಲ್ಲ, ಇಷ್ಟ ಇಲ್ವಾ ಯಾರಿಗೆ? ನಮನ್ ಸಿಂಚನ ಮನೆಯವರಿಗೆ ಇಷ್ಟ ಇಲ್ವಾ ಕೇಕ್? ಇಲ್ವಾ? ಮತ್ತೆ ಯಾರಿಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಯಾಕೆ ಕೇಳಿದಂದ್ರೆ, ಇಷ್ಟ ಇದ್ದವರು ತುಂಬಾ ಜನ ಇದ್ದಾರೆ. ಅದಕ್ಕೆ ಇಷ್ಟ ಇಲ್ಲದವರು ಯಾರು ಅಂತ ನೋಡುವಂತ. ಇವರಿಗೆ ಶ್ರುತನ ಅಮ್ಮನವರಿಗೂ ಕೂಡ ಇಷ್ಟ ಇಲ್ಲ ಅಂತ, ವಿಹಾನ್ಗೂ ಕೂಡ ಇಷ್ಟ ಇಲ್ವಾ ಕೇಕ್? ಗೊತ್ತಾಯ್ತಲ್ಲ, ನಮ್ಮ ಬರ್ತ್ಡೇ ಕೇಕ್. ಇಷ್ಟ ಇಲ್ಲದವರು ಇದ್ದಾರೆ. ಹಾಗಾದ್ರೆ ಈ ಕೇಕ್ ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಗೊತ್ತುಂಟ ನಿಮ್ಗೆ? ತಯಾರು ಮಾಡ್ತಾರೆ ಅಂತ ಎಂದಾದ್ರೂ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಇದರಲ್ಲೆಲ್ಲ ನೋಡಿದ್ದೀರಿ ನೀವು? ಎಗ್ ಹಾಕಿ ಮಾಡಿರ್ತಾರೆ ಸರ್. ಎಗ್ ಹಾಕಿ ಮಾಡಿರ್ತಾರೆ. ಆದ್ರೂ ಕೂಡ ಕೆಲವು ಮಕ್ಕಳು, ಕೆಲವು ಪೋಷಕರು ತಿನ್ನುತ್ತಲೇ ಇದ್ದಾರೆ ಅಲ್ವಾ? ಮಕ್ಕಳಿಗೆ ತೆಗೆದು ಕೊಡ್ತಾರೆ ಪೋಷಕರು. ಬರ್ತ್ಡೇಗೆ ಒಂದು ಬಹಳ ಗ್ರ್ಯಾಂಡ್ ಆಗಿ ಕೇಕ್ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡ್ತಾರೆ. ಆ ಕೇಕ್ ತಯಾರಾಗುವ ಬಗ್ಗೆ ಅದು ನಮ್ಮ ಜೈನ ಧರ್ಮಕ್ಕೆ ವಿರುದ್ಧವಾದದ್ದು. ಜೈನ ಧರ್ಮೀಯರು ಸಸ್ಯಾಹಾರಿಗಳಲ್ಲದೆ ಶಾಕಾಹಾರಿಗಳು ಮುಖ್ಯವಾಗಿ. ಹಾಗಾದ್ರೆ ಕೇಕ್ ಅನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಬೇಕಾದ್ರೆ ನೋಡದವರು ಒಮ್ಮೆ ನೋಡುವ ಅವಕಾಶ ಇದೆ. ಈಗ ಒಂದು ವಿಡಿಯೋ ಪ್ರದರ್ಶನ ಮಾಡ್ತೇನೆ, ಅದರಲ್ಲಿ ಕೇಕ್ ಅನ್ನು ಹೇಗೆ ತಯಾರು ಮಾಡಲಾಗುತ್ತದೆ ಎನ್ನುವ ಬಗೆಗೆ ಒಂದು ಉತ್ತಮವಾದ ಮಾಹಿತಿ ಇದೆ. ದಯವಿಟ್ಟು ಎಲ್ಲ ಮಕ್ಕಳು, ಪೋಷಕರು ಕೂಡ ಇದನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಕೇಕ್ ತಯಾರಿಕೆಯ ಹಂತ. ನೋಡಿ, ಕೇಕ್ ಹಾಕ್ತಾ ಇದ್ದಾರೆ. ಇದು ಮೊಟ್ಟೆ ಹಾಕಿದ್ರು ಕೇಕ್ಗೆ. ಬೇಕಾದ್ರೆ ಮೊಬೈಲ್ ಅಡ್ಡಲಾಗಿ ಇಟ್ಕೊಳ್ಳಿ, ನಿಮ್ಗೆ ಫುಲ್ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಹಾರಿಜೆಂಟಲ್ ಆಗಿ ಇಟ್ಕೊಳ್ಳಿ ಮೊಬೈಲ್.
ಓಕೆ ಮಕ್ಕಳ, ಕೇಕ್ ನೋಡಿದ್ರಲ್ಲ ತಾವುಗಳು, ಎಗ್ ಹಾಕ್ತಾರೆ. ಕೇಕ್ ತಯಾರಿಕೆಯಲ್ಲಿ ಮುಖ್ಯವಾಗಿ ಕೇಕ್ ಅನ್ನು, ಆ ಕೇಕ್ ಸ್ಮೂತ್ ಬರ್ಲಿಕ್ಕೆ ಎಗ್ ಹಾಕ್ತಾರೆ. ನಾವು ಅದನ್ನು ಸೇವನೆ ಮಾಡ್ತಾ ಇದ್ದೇವೆ, ತಿಂತಾ ಇದ್ದೇವೆ ಕೇಕ್ ಅನ್ನು. ಅದಕ್ಕೆ ಮೊಟ್ಟೆ, ಅದು ಮಾಂಸಾಹಾರಿ, ಅದರಲ್ಲಿ ಮುಂದಕ್ಕೆ ಕೋಳಿ ಆಗುವಂತಹ ಬೆಳವಣಿಗೆಗಳು ಅದರಲ್ಲಿ ಇರ್ತದೆ. ಹಾಗಾಗಿ ಕೇಕ್ ಖಂಡಿತವಾಗಿಯೂ ನಮಗೆ ನಿಷೇಧವಿರುವಂತದ್ದು. ಅದರಲ್ಲಿ ಈಗ ಕೆಲವು ಕಡೆಗಳಲ್ಲಿ ಜೈನ್ ಕೇಕ್ ಅಂತ ಶುರುವಾಗಿದೆ. ಅಲ್ಲಲ್ಲಿ ಕೆಲವರು ಜೈನರು ಎಗ್ಲೆಸ್ ಕೇಕ್ ಅಂತ ಮಾಡ್ತಾ ಇದ್ದಾರೆ. ಬಹುಶಃ ಅದನ್ನು ತಾವುಗಳು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ, ಸರಿಯಾಗಿ ಪರೀಕ್ಷೆ ಮಾಡಿ ನೋಡ್ಬೇಕಾಗ್ತದೆ. ಇದಕ್ಕೆ ಎಗ್ ಹಾಕಿದ್ದಾರಾ ಇಲ್ವಂತ ಸರಿಯಾಗಿ ಪರೀಕ್ಷಿಸಿ ತಾವುಗಳು ನೋಡ್ಬೇಕಾಗ್ತದೆ. ಕೇಳ್ತಾ ಇದೆ ಅಲ್ವ ಮಕ್ಕಳೇ? ಕೇಳ್ತಿದೆ ಸರ್. ಓಕೆ. ಹಲೋ ಹಲೋ. ಹಲೋ ಮೇಡಮ್. ಈಗ ಈಗ ಇನ್ನೊಂದು ಎರಡನೇದು ತೋರಿಸ್ತೇನೆ, ಬ್ರೆಡ್ ಹೇಗೆ ಮಾಡೋದಂತ. ಕೆಲವರಿಗೆ ಬೆಳಗ್ಗೆ ಬ್ರೆಡ್ ಬೇಕೇ ಬೇಕಲ್ವಾ? ಬ್ರೆಡ್ ಇಂದ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಕೂಡ ಮಾಡ್ತಾರೆ. ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಬ್ರೆಡ್ ಇಂದ ಮಾಡಿದ ಅನೇಕ ತಿಂಡಿ ತಿನಿಸುಗಳು ನಮಗೆ ಸಿಗ್ತದೆ. ಬ್ರೆಡ್ ಇಂದ ಮಾಡಿದಂತ ಎಂತ ತಿಂಡಿಗಳು ಸಿಗ್ತದೆ ಹೇಳ್ತೀರಾ ಯಾರಾದ್ರೂ ಮಕ್ಕಳು? ಸ್ಯಾಂಡ್ವಿಚ್, ಸ್ಯಾಂಡ್ವಿಚ್, ಬ್ರೆಡ್ ಪಾವ್ ಬಜ್ಜಿ, ಬರ್ಗರ್, ಬ್ರೆಡ್ ಸ್ಯಾಂಡ್ವಿಚ್, ಪಾವ್ ಬಜ್ಜಿ ಇತ್ಯಾದಿ ಎಲ್ಲ ತಿಂಡಿಗಳನ್ನು ಮಾಡ್ತಾರೆ. ಆ ತಿಂಡಿಗಳು ಕೂಡ ಬ್ರೆಡ್ ಅನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನುವ ವಿಚಾರಗಳನ್ನು ನಾವು ನೋಡ್ಕೊಂಡು ಬರೋಣ. ಮೊಟ್ಟೆ ಹಾಕ್ತಾರೆ. ಖಂಡಿತ ಬ್ರೆಡ್ಗೂ ಕೂಡ ಮೊಟ್ಟೆ ಹಾಕ್ತಾರೆ. ನೋಡಿ ಮೊಟ್ಟೆ ತೆಗೆದ್ರು, ಕೈಗಳನ್ನೇ ಚಾಮರವನ್ನಾಗಿಸಿ ನಮ್ಮೊಳಗಿನ ನಾವು ಹಾಲನ್ನು ಹಾಕ್ತಾರೆ. ಅದು ಸ್ಮೂತ್ನೆಸ್, ಬ್ರೆಡ್ ಸ್ಮೂತ್ನೆಸ್ ಬರ್ಲಿಕ್ಕೆ ಮೊಟ್ಟೆಯನ್ನು ಹಾಕ್ತಾರೆ ಬ್ರೆಡ್ಗಳಲ್ಲಿ. ಓಕೆ ಮಕ್ಕಳ, ಬ್ರೆಡ್ ಕೂಡ ಹೇಗೆ ಮಾಡೋದಂತ ಗೊತ್ತಾಯ್ತು ಅಲ್ವಾ ಮಕ್ಕಳ? ಇನ್ನು ಕೇವಲ ತಿಂಡಿ ತಿನಿಸುಗಳಲ್ಲಿ ಅಂತಲ್ಲ, ಬೇರೆ ಬೇರೆ ರೀತಿಯ ಇದರಗಳಲ್ಲೂ ಕೂಡ ಬಗೆ ಬಗೆಯ ರೀತಿಯ ಒಂದು ಪ್ರಾಣಿಜನ್ಯ ವಸ್ತುಗಳನ್ನು ಉಪಯೋಗಿಸುತ್ತಾರೆ. ಹಾಗೆಯೇ ಮಕ್ಕಳ, ಇನ್ನು ಮುಂದಕ್ಕೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಹುಡುಗಿಯರು, ಮಹಿಳೆಯರು. ಹೇಳಮ್ಮ. ಸರ್, ಸಕ್ಕರೆನೂ ಬೋನ್ಸ್ ಇಂದ ಮಾಡ್ತಾರಲ್ಲ? ಹೌದಮ್ಮ, ಸಕ್ಕರೆ ಅದು ಕಲರ್ ಬರ್ಲಿಕ್ಕೆ, ಬಿಳಿಗಾಗ್ಲಿಕ್ಕೆ ಎಲುಬಿನ ಹುಡಿ ಹಾಕ್ತಾರೆ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಸರಿಯಾಗಿ, ಅದರದ್ದು ವಿಡಿಯೋ ಸಿಕ್ಕಿಲ್ಲ ನನಗೆ. ಓಕೆ, ಈಗ ಮುತ್ತಿನ ಸರ ಯಾರ? ಹಸುಗೆ ಹಿಂಸೆ ಮಾಡತಾನೆ ಹಾಲು ತಗೊಳ್ಳೋದು. ಹೌದು, ಖಂಡಿತ ಖಂಡಿತ ಖಂಡಿತ. ಹಾಗೆ ಮುತ್ತಿನ ಸರ ಯಾರ ಬಳಿ?
ನಿಲ್ಲಮ್ಮ, ಹೇಳ್ತೇನೆ ಅದ್ರ ಬಗ್ಗೆ. ಮುತ್ತಿನ ಸರ ಯಾರ ಬಳಿ ಉಂಟು? ಮುತ್ತು ಮುತ್ತು ಯಾರ ಬಳಿ ಉಂಟು? ಮಕ್ಕಳ ಬಳಿ ಯಾರಾದ್ರೂ ಉಂಟಾ? ಪ್ರಣವಿ ಅವರ ಮನೆಯಲ್ಲಿ ಉಂಟಂತೆ ನೋಡಿ, ಮಕ್ಕಳ ಹತ್ರ ಉಂಟಂತೆ ಮುತ್ತು. ಮುತ್ತು ಹೇಗೆ ತಯಾರಾಗ್ತದೆ ಗೊತ್ತುಂಟ ಮಕ್ಕಳ? ಮುತ್ತು ಹೇಗೆ ತಯಾರಾಗುತ್ತೆ ಗೊತ್ತುಂಟು ಯಾರಿಗಾದ್ರು? ಕಪ್ಪೆ ಚಿಪ್ಪಿನೊಳಗೆ. ಹಾ, ಕಪ್ಪೆ ಚಿಪ್ಪಿನಲ್ಲಿ. ಹಾ, ಕಪ್ಪೆ ಚಿಪ್ಪಿಗೆ. ನಿಮ್ಮದು ವಾಯ್ಸ್ ಕ್ಲಿಯರ್ ಇಲ್ಲ ನೋಡಿ. ಈಗ ಅದು ಮುತ್ತು ಹೇಗೆ ತಯಾರು ಮಾಡ್ತಾರಂತ ತೋರಿಸ್ತೇನೆ ನೋಡಿ. ಈಗ ಜಾಗೃತಿ ಪ್ರಕಾರದ ಪ್ರಕಾಶನಗಳಿಗೆ ಸ್ವಾಮಿಗಳಿಗೆ ಈ ಪದವನ್ನು ಕೇಳಿ ನೋಡಿ, ನೀರಿನಲ್ಲಿ ಬೆಳಿತಾರೆ ಅದನ್ನು, ಮುತ್ತಗಳನ್ನು. ನೋಡಿ, ಅಲ್ಲಿ ಪ್ರಾಣಿಗೆ ಆಪರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ, ಕಪ್ಪೆ ಚಿಪ್ಪಿನ ಇದಕ್ಕೆ. ಅದರಲ್ಲಿ ಇದನ್ನು ಹಾಕಿ ಬಿಡ್ತಾರೆ, ಮುತ್ತುಗಳ ಇದನ್ನು ತಯಾರಾಗ್ಲಿಕ್ಕೆ. ನೀರಿನಲ್ಲಿ ಬೆಳಿತಾರೆ. ಮತ್ತೆ ಬೆಳೆದ ಮೇಲೆ ಅದನ್ನು ಸಿಗ್ದು ಇದು ಮಾಡ್ತಾರೆ, ಮುತ್ತನ್ನು ತೆಗಿತಾರೆ ಹೊರಗೆ. ನೋಡಿ, ಇಲ್ಲಿ ಕೊಯ್ತಾ ಇದ್ದಾರೆ, ಜೀವಂತ ಇರುವಂತದ್ದು ಚಿಪ್ಪನ್ನು ಕೊಯ್ತಾ ಇದ್ದಾರೆ. ಮುತ್ತುಗಳು ಬಹಳ ಚಂದ ಇದೆ ಅಲ್ವಾ ಮಕ್ಕಳ? ಮುತ್ತುಗಳು ಇನ್ನು ಸರ ಹಾಕೊಳ್ಬೇಕಾ ಬೇಡವಾ? ಮುತ್ತಿನ ಸರ ಮಕ್ಕಳ? ಬೇಡ. ಹಾಕೋಬಾರ್ದು. ಹ್ಮ್. ಈಗ ಬೇಡ ಸರ್. ಹಾ, ಇಲ್ಲಿರುವ ಮಕ್ಕಳ ತಾಯಿಯಲ್ಲಿ ಯಾರ ಬಳಿ ಎಲ್ಲ ರೇಷ್ಮೆ ಸೀರೆ ಇದೆ? ಅಮ್ಮನವರ ಹತ್ರ ಎಲ್ಲ ರೇಷ್ಮೆ ಸೀರೆ ಇರ್ಬೇಕಲ್ಲ? ನಿಮ್ಮಲ್ಲೂ ಕೂಡ ಇರ್ಬೇಕು, ಮಕ್ಕಳಲ್ಲೂ ಕೂಡ ರೇಷ್ಮೆ ಹಾಫ್ ಸಾರಿ, ಲಂಗ ದಾವಣಿಗಳೆಲ್ಲ ಎಂತದ್ದು ಇರ್ತದಲ್ಲ. ರೇಷ್ಮೆದು ಯಾರ ಬಳಿಯಲ್ಲಿ ಉಂಟು? ರೇಷ್ಮೆ ಹೇಗೆ ತಯಾರು ಮಾಡ್ತಾರಂತ ಗೊತ್ತಾ? ಗೊತ್ತಾ ಮಕ್ಕಳ? ಹಾ, ರೇಷ್ಮೆ ಹುಳುವಿನಿಂದ ತಯಾರು ಮಾಡ್ತಾರೆ. ಅದು ತಯಾರು ಮಾಡುವ ಬಗ್ಗೆ ಹೇಗೆ ಗೊತ್ತಾ? ರೇಷ್ಮೆ ಹುಳನ ಸಾಯಿಸಿ ಮಾಡ್ತಾರೆ. ಅದು ಬಿಸಿ ನೀರಿಗೆ ಹಾಕ್ತಾರೆ, ಹಾಗೆ ರೇಷ್ಮೆ ಹುಳುಗಳು ಅಲ್ಲಿ, ಹೌದು, ಅಲ್ಲಿ ಸಾಯ್ತವೆ ರೇಷ್ಮೆ ಹುಳುಗಳು. ಈಗಾಗಲೇ 3 ದಿನಗಳ ಕಾಲ ನಿಮಗೆ ವಾಯ್ಸ್ ಕೇಳ್ತದೆ ವಿಡಿಯೋದು? ಅದೇ ಇಲ್ಲ ರೀತಿ ಸರ್. ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ, ವಾಯ್ಸ್ ಬರ್ತಾ ಇಲ್ಲ. ಇಲ್ಲಿ ನೋಡಿ, ರೇಷ್ಮೆ ಹುಳುಗಳನ್ನು ಸಾಕಿದ್ದು ನೋಡಿ, ಅವುಗಳ ಎಲೆ ತಿಂದು ಇದು ಮಾಡ್ತವೆ.
ನೋಡಿ ಗೂಡು ಕಟ್ಟಿಕೊಂಡಿವೆ ರೇಷ್ಮೆ ಹುಳುಗಳು ನೋಡಿ. ಬಾಯಿಂದ ಅದರ ಒಂದು ರೀತಿಯ ದ್ರಾವಣ ಇಳಿತದೆ. ಆ ದ್ರಾವಣ ಮತ್ತೆ ಗಟ್ಟಿಯಾಗಿ ಕವರ್ ಆಗ್ತದೆ ಅವುಗಳಿಗೆ, ಹುಳಗಳಿಗೆ. ಆ ಬಾಯಿಯ ನೀರು ಆಕ್ಸಿಜನ್ ಕನೆಕ್ಟ್ ಆಗಿ ಅದು ಗಟ್ಟಿ ಆಗ್ತದೆ, ಕವರ್ ಆಗ್ತದೆ. ನೋಡ್ತಾರೆ. ನೋಡಿ ಇಲ್ಲಿ ಬಿಸಿ ನೀರಿನ ಇದು ನೋಡಿ ನೋಡಿ ತೆಗೆಯುವುದು ನೋಡಿ. ಅದರ ಗೂಡಿನ ಒಳಗೆ ರೇಷ್ಮೆ ಹುಳ ಇರ್ತದೆ, ಅದು ಸಾಯ್ತದೆ ನೀರಿನಲ್ಲಿ. ಅದರಿಂದ ನೂಲು ತೆಗಿತಾರೆ ಹೊರಗಡೆ. ಬಹಳಷ್ಟು ದೇವಸ್ಥಾನಗಳಿಗೆ ಓಕೆ, ನೋಡಿದ್ರಲ್ಲ ಮಕ್ಕಳೇ ರೇಷ್ಮೆ ಸೀರೆ ಹೇಗೆ ತಯಾರಾಗ್ತದೆ ಅಂತ. ರೇಷ್ಮೆ ಬೆಟ್ಟಗಳು, ಎಷ್ಟೋ ಹುಳುಗಳು ಸಾಯ್ತದೆ ಅದರಿಂದಾಗಿ. ಬೇಕಂತ ಅನಿಸ್ತದ ಮಕ್ಕಳ ರೇಷ್ಮೆ ಸೀರೆ? ಬೇಡ. ಇಲ್ಲ ಸರ್. ಓಕೆ, ಇನ್ನೊಂದು ಮುಖ್ಯವಾಗಿ ಲಿಪ್ಸ್ಟಿಕ್. ಎಲ್ರು ಬಳಸ್ತೀರಾ ಅಲ್ಲ ಲಿಪ್ಸ್ಟಿಕ್? ಸಣ್ಣ ಮಕ್ಕಳಿಂದ ಹಿಡಿದು ನನ್ನ ಹತ್ರ ಇಲ್ಲ. ಇಲ್ವಾ? ನನ್ನ ಹತ್ರ ಅದಿಲ್ಲ ಸರ್. ಹೌದಾ, ಸೂಪರ್. ಹಾಗಾದ್ರೆ ಇದು ಬಳಸದವರು ಇದ್ದೀರಿ ತುಂಬಾ ಜನ ಅಲ್ವಾ? ಹಾ ಸರ್. ಓಕೆ, ಲಿಪ್ಸ್ಟಿಕ್ ಅಲ್ಲೂ ಕೂಡ ಪ್ರಾಣಿಗಳ ಇದನ್ನು ಹಾಕ್ತಾರೆ. ಅದು ಕೆಂಪು ಬರ್ಲಿಕ್ಕಾಗಿ, ಕಲರ್ ಬರ್ಲಿಕ್ಕಾಗಿ ಅದನ್ನು ಹಾಕ್ತಾರೆ. ಲಿಪ್ಸ್ಟಿಕ್ ತೋರ್ಸತಾರ. ನೋಡಿ, ಅದು ಕೀಟ ಒಂದು ಉಂಟಲ್ಲ, ಅದನ್ನು ಸಾಯಿಸ್ತಾರೆ ಕಲರ್ ಬರ್ಲಿಕ್ಕಾಗಿ. ನೋಡಿ ಆ ಎಲೆಯಲ್ಲಿ ಇರ್ತದೆ. ಲಿಪ್ಸ್ಟಿಕ್ ಅಲ್ಲೂ ಕೂಡ ನೋಡಿದ್ರಲ್ಲ ಏನೇನು ಉಂಟಂತ.
ಓಕೆ ಮಕ್ಕಳ, ಇದರಲ್ಲೆಲ್ಲ ಈಗ ಇರುವಂತಹ ನಾನು ತೋರಿಸಿದಂತಹ ಇದರಲ್ಲಿ ಅದರ ವಿವರ ಹೇಳ್ತೇನೆ. ನೋಡು. ರೇಷ್ಮೆ ಇದರಲ್ಲಿ 1 kg ರೇಷ್ಮೆಗಾಗಿ ಉಂಟಲ್ವ, 1 kg ರೇಷ್ಮೆಗಾಗಿ 6600 ರೇಷ್ಮೆ ಹುಳುಗಳನ್ನು ಕುದಿಯುವ ನೀರಿನಲ್ಲಿ ಜೀವಂತವಾಗಿ ಸುಡಲಾಗುತ್ತದೆ. ಎಷ್ಟು ಮಕ್ಕಳ? 1 kg ರೇಷ್ಮೆಗಾಗಿ 6600 ರೇಷ್ಮೆ ಹುಳುಗಳನ್ನು ಸಾಯಿಸಬೇಕಾಗ್ತದೆ. ಕೀಟಗಳು ನರಮಂಡಲವನ್ನು ಹೊಂದಿದ್ದು ಶಾಖದಿಂದ ತೀವ್ರವಾದ ನೋವನ್ನು ಅನುಭವಿಸುತ್ತದೆ ಎಂದು ಸಂಶೋಧನೆಗಳು ಸಾಬೀತುಪಡಿಸಿವೆ. ಮತ್ತೊಂದು, ಮುತ್ತುಗಳ ಸಂಗ್ರಹದ ಕ್ರೌರ್ಯ. ಮುತ್ತುಗಳು ನೈಸರ್ಗಿಕವೆಂದು ತೋರಬಹುದು, ಆದರೆ ಅವುಗಳ ತಯಾರಿಕೆ ಹಿಂಸಾತ್ಮಕವಾಗಿದೆ. ಶಸ್ತ್ರಚಿಕಿತ್ಸೆ. ಮುತ್ತಿನ ಚಿಪ್ಪುಗಳಿಗೆ ಉಂಟಲ್ಲ, ಬಲವಂತವಾಗಿ ಬಾಹ್ಯ ವಸ್ತುವನ್ನು ಚುಚ್ಚಲಾಗುತ್ತದೆ. ಇದು ಅವುಗಳಿಗೆ ಜೀವಮಾನವಿಡೀ ಕಿರಿಕಿರಿಯನ್ನುಂಟು ಮಾಡುತ್ತದೆ. ಮುತ್ತುಗಳಲ್ಲಿ ಹೊರತೆಗೆಯುವಾಗ 50% ಚಿಪ್ಪುಗಳು ಸಾವನ್ನಪ್ಪುತ್ತವೆ. ಮುತ್ತಿನ ಚಿಪ್ಪುಗಳು ನೋವಿಗೆ ಪ್ರತಿಕ್ರಿಯಿಸುವ ಓಪಿಯೇಟ್ ಗ್ರಾಹಕತ್ವವನ್ನು ಹೊಂದಿದೆ. ಇನ್ನು ಚರ್ಮದ ಉತ್ಪನ್ನಗಳು. ಕೆಲವರ ಹತ್ರ ಬ್ಯಾಗ್, ಬೆಲ್ಟ್ ಎಲ್ಲ ಇದೆ ಅಲ್ವಾ, ಚರ್ಮದ್ದು ಬೆಲ್ಟಿನ ವಾಚ್ ಇರ್ತದೆ ಕೆಲವರ ಹತ್ರ ವ್ಯಾನಿಟಿ ಬ್ಯಾಗ್, ಕೆಲವರ ಹತ್ರ ಸೊಂಟಕ್ಕೆ ಹಾಕುವ ಬೆಲ್ಟ್, ಇದೆಲ್ಲ ಚರ್ಮದಿಂದ ತಯಾರು ಮಾಡ್ತಾರೆ. ಅದರಲ್ಲೂ ಹಾವನ್ನು, ಬಹಳ ಪ್ರಾಣಿಗಳನ್ನು ಕ್ರೂರವಾಗಿ ಹಿಂಸೆ ಮಾಡಿ ಆ ಚರ್ಮವನ್ನು ಪಡೀತಾರೆ. ಚರ್ಮಕ್ಕಾಗಿ ಹಸು, ಕುರಿ ಮತ್ತು ಮೇಕೆಗಳಂತಹ ಪ್ರಾಣಿಗಳನ್ನು ನಿರ್ದಯವಾಗಿ ಕೊಲ್ಲಲಾಗುತ್ತದೆ. ಪರಿಸರ ಮಾಲಿನ್ಯ. ಚರ್ಮವನ್ನು ಹದಗೊಳಿಸಲು ಬಳಸುವ ವಿಷಕಾರಿ ರಾಸಾಯನಿಕಗಳು ಜಲಚರಗಳಿಗೂ ಕೂಡ ಮಾರಕವಾಗಿದೆ. ಪರ್ಯಾಯವಾಗಿ ನಮಗೆ ಸಸ್ಯದಿಂದ ಮಾಡಿದಂತಹ ಅಥವಾ ವೇಗನ್ ಚರ್ಮ ನಮಗೆ ಸಿಗ್ತದೆ, ಅದನ್ನು ಉಪಯೋಗ ಮಾಡಬಹುದು. ಇನ್ನು ಕಾರ್ಮೈನ್ ಲಿಪ್ಸ್ಟಿಕ್ ನಲ್ಲಿ ಕೆಂಪು ಬಣ್ಣಕ್ಕಾಗಿ ಸಾವಿರಾರು ಕೋಚೇನಿಯಲ್ ಕೀಟಗಳನ್ನು ಪುಡಿ ಮಾಡಿ ಬಳಸಲಾಗುತ್ತದೆ. ಗ್ವಾನ್ಷನ್ ಸೌಂದರ್ಯವರ್ಧಕಗಳಲ್ಲಿನ ಹೊಳಪಿಗಾಗಿ ಮೀನಿನ ಮಾಪಕಗಳನ್ನು ಬಳಸಲಾಗುತ್ತದೆ. ವೈಗನ್ ಸೌಂದರ್ಯ, ಪ್ರಾಣಿ ಹಿಂಸೆ ರಹಿತ ಮತ್ತು ಕೀಟ ಮುಕ್ತ ಸೌಂದರ್ಯವರ್ಧಕಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹಾಲು ಮತ್ತು ಚಾಕ್ಲೇಟ್. ನಿಲ್ಲಮ್ಮ ಒಂದ್ ನಿಮಿಷ. ಹಾಲು ಮತ್ತು ಚಾಕ್ಲೇಟ್. ವಾಣಿಜ್ಯ ಹೈನುಗಾರಿಕೆಯಲ್ಲಿ ಕರುಗಳನ್ನು ತಾಯಿಯಿಂದ ಬೇರ್ಪಡಿಸಿ ಹಿಂಸೆ ನೀಡಲಾಗುತ್ತದೆ. ಡೈರಿ ಮಿಲ್ಕ್ ಚಾಕ್ಲೇಟ್ಗಳು ಈ ಹಿಂಸೆಯ ಭಾಗವಾಗಿದೆ. ಒಂದ್ ನಿಮಿಷಮ್ಮ. ಡೈರಿ ಮಿಲ್ಕ್ ಚಾಕ್ಲೇಟ್ ಉಂಟಲ್ಲ, ನಮ್ಮಲ್ಲಿ ಭಾರತದಲ್ಲಿ ತಯಾರಾಗುವಂತದಕ್ಕೆ ಗೊತ್ತಿಲ್ಲ, ವಿದೇಶದಲ್ಲಿ ತಯಾರಾಗುವ ಡೈರಿ ಮಿಲ್ಕ್ಗೆ ಪ್ರಾಣಿಗಳನ್ನು ಅದರಲ್ಲಿ ಬೆರೆಸಲಾಗ್ತದೆ. ಸಕ್ಕರೆ ಸಂಸ್ಕರಣೆ. ಬಿಳಿ ಸಕ್ಕರೆಯನ್ನು ಶುದ್ಧೀಕರಿಸಲು ಪ್ರಾಣಿಗಳ ಎಲುಬಿನ ಪುಡಿಯನ್ನು ಬೋನ್ ಚಾರ್ ಫಿಲ್ಟರ್ ಆಗಿ ಬಳಸಲಾಗುತ್ತದೆ. ಇದು ಸಕ್ಕರೆಯನ್ನು ಅಹಿಂಸಾತ್ಮಕವಲ್ಲದೆ ಮಾಡುತ್ತದೆ. ಮತ್ತೆ ಮ್ಯಾಗಿ ತುಂಬಾ ಜನ ತಿಂತೀರಲ್ವಾ. ಮ್ಯಾಗಿಯಲ್ಲಿ ಹಂದಿಯ ಅಂಶಗಳಿದೆ. ಮ್ಯಾಗಿಯಲ್ಲಿ ರುಚಿಸಲು ಬಳಸುವ ಡಿಸೋಡಿಯಂ ಇನ್ಸೋನಿಯೇಟ್ ಹೆಚ್ಚಾಗಿ ಮೀನು ಅಥವಾ ಹಂದಿಯ ಮಾಂಸದಿಂದ ಪಡೆಯಲಾಗುತ್ತದೆ. ಪ್ಯಾಕೆಟ್ ಮೇಲಿರುವ ಈ ಕೋಡ್ಗಳನ್ನು ಗಮನಿಸಿ. ಮಾಂಸದ ಮೂಲ 2 ಪದಾರ್ಥಗಳನ್ನು ತಿನ್ನಬೇಡಿರಿ. ಕೀಟಗಳು. ರೇಷ್ಮೆ ನ್ಯೂ ಸಿಪೆರೆಸ್ಟ್ಗಳನ್ನು ಹೊಂದಿದ್ದು ತೀವ್ರ ತಾಪಮಾನವನ್ನು ಅನುಭವಿಸುತ್ತದೆ. ನೋವುಗಳಿಗೆ. ನಿಲ್ಲಮ್ಮ ಒಂದ್ ನಿಮಿಷ. ಮೃದ್ವಂಗಿಗಳು. ಚಿಪ್ಪುಗಳು. ನರಮಂಡಲವು ನೋವಿನ ಸಂಕೇತಗಳಿಗೆ ಮೆದುಳಿಗೆ ರವಾನಿಸುತ್ತದೆ. ಸಸ್ತನಿಗಳು. ಭಾವನಾತ್ಮಕ ಈಗ ಸಸ್ತನಿಗಳಂದ್ರೆ ಇದು ದನ, ಆಕಳು ಅದೆಲ್ಲ ಉಂಟಲ್ಲ, ಭಾವನಾತ್ಮಕ ಬುದ್ಧಿವಂತಿಕೆ ಹೊಂದಿದ್ದು ಕರುಗಳಿಂದ ದೂರವಾದಾಗ ಅವುಗಳು ದುಃಖ ಪಡ್ತವಂತೆ. ಈಗ ನಮ್ಮನ್ನು ತಾಯಿಯಿಂದ ದೂರ ಮಾಡಿದ್ರೆ ಹೇಗೆ ನಮಗೆ ದುಃಖ ಆಗಲ್ವಾ, ಹಾಗೇನೆ ಅವುಗಳಿಗೂ ಕೂಡ ನೋವಾಗ್ತದೆ, ಬೇಸರ ಆಗ್ತದೆ. ಹಾಲಿಗಾಗಿ ಹಸುವನ್ನು ಶೋಷಿಸುವುದು ಕೂಡ ಅಧರ್ಮವಾಗಿದೆ. ಬಹುಶಃ ತಮ್ಗೆಲ್ಲ ಕೆಲವು ಗೊತ್ತಾಗಿರ್ಬೋದು ಅಂತ ಅನಿಸ್ತೇನೆ. ಯಾರ ಮತ್ತು ಕ್ವಶನ್ ಕೇಳ್ತಾ ಇದ್ದದ್ದು? ಯಾರ ಕೇಳ್ತಾ ಇದ್ರಲ್ಲ? ಚಿಂಗಮ್. ಅದು ಸಹ ಹೇಳ್ತಾರೆ, ಅದು ಹಂದಿಯ ಮಾಂಸದ್ದು ಇದಂತ ಹೇಳ್ತಾರೆ, ಗೊತ್ತಿಲ್ಲ ಸರಿ. ಮಕ್ಕಳ, ಇಷ್ಟೆಲ್ಲ ನಾವು ತಿನ್ನುವ ಇನ್ನೂ ಅನೇಕ ಪದಾರ್ಥಗಳಲ್ಲಿ, ಈಗ ಮುಖಕ್ಕೆ ಹಚ್ಚಿಕೊಳ್ಳುವ ಮೇಕಪ್ ಪೌಡರ್ನಲ್ಲೂ ಅವುಗಳಲ್ಲೂ ಕೂಡ ಈ ಮುತ್ತನ್ನು ಉಪಯೋಗಿಸ ಮಾಡ್ತಾರೆ. ಫೇಶಿಯಲ್ ಅಂತ ಹೇಳ್ತಾರಲ್ವಾ, ನಂಗೆ ಮೇಕಪ್ನ ಬಗ್ಗೆ ಗೊತ್ತಿಲ್ಲ, ಅದರಲ್ಲಿ ಬಳಸ್ತಾರೆ ಈ ಮುತ್ತನ್ನು. ಅವುಗಳು ಕೂಡ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಅದನ್ನು ಪಡೆಯಲಾಗ್ತದೆ. ಅದನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಜೈನರು ನಾವು ನಿಜವಾದ ಶಾಕಾಹಾರಿಗಳಾಗಿರುವವರು, ನಾವು ಗೊತ್ತಿದ್ದು
ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಪೋಷಕರು, ಮಕ್ಕಳಿಗೆ ಇಷ್ಟಪಡ್ತಾರೆ ಅಂತ ನಾವು ಕೊಡ್ತಾ ಇದ್ದೇವೆ. ಮಕ್ಕಳು ಅದನ್ನು ತಿಂತಾ ಇದ್ದಾರೆ. ಕೇಕ್ ಇಲ್ಲದೆ ಬರ್ತ್ಡೇನೆ ಆಗಲ್ಲ ಈಗೀಗ, ಜನ್ಮದಿನಗಳದ್ದು ಆಚರಣೆ. ಹಾಗೆ ನಮ್ಮ ಪೊಟ್ಟಣಗಳಲ್ಲಿ ಇಂಡಿಯಾದಲ್ಲಿ ಭಾರತದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪಾಕೆಟ್ಗಳಲ್ಲಿ ಒಂದು ಡಾಟ್ ಇಟ್ಟಿದ್ದಾರೆ. ಗ್ರೀನ್ ಡಾಟ್ ಅಂದ್ರೆ ಅದು ಸಸ್ಯಾಹಾರಿ ತಿಂಡಿ, ಮತ್ತೆ ರೆಡ್ ಡಾಟ್ ಅಂದ್ರೆ ಅದು ಮಾಂಸಾಹಾರಿ, ಯೆಲ್ಲೋ ಡಾಟ್ ಅಂದ್ರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಮಿಶ್ರ ಅಂತ. ಈ 3 ಡಾಟ್ಸ್ಗಳನ್ನು ತಾವುಗಳು ನೋಡಿ ಯಾವುದೇ ಆಹಾರ ತಿಂಡಿಗಳನ್ನು ತೆಗೆದುಕೊಳ್ಳಿ ಮಕ್ಕಳ. ನಿಮಗೆ ಗೊತ್ತಾದ್ದು ಡಾಟ್ಸ್ನ ಬಗ್ಗೆ ಗೊತ್ತುಂಟ? ಯಾರಿಗೂ ಗೊತ್ತುಂಟು ಡಾಟ್ಸ್ ಬಗ್ಗೆ? ನಮ್ಮ ತಿಂಡಿಯ ಪ್ಯಾಕೆಟ್ಗಳಲ್ಲಿ ಡಾಟ್ಸ್ ಇರ್ತದೆ, ನೋಡಿದ್ದೀರಾ ಯಾರಾದ್ರೂ? ಗ್ರೀನ್ ಡಾಟ್ ಅಥವಾ ಗ್ರೀನ್ ಡಾಟ್ ಇರುವಂತದ್ದು ಸಸ್ಯಾಹಾರ, ರೆಡ್ ನಾನ್ ವೆಜ್, ಹಾಗೆ ಯೆಲ್ಲೋ ಇದ್ರೆ 2 ಮಿಕ್ಸ್ ಇರುವಂತದ್ದು. ತಮಗೆ ಸ್ವಲ್ಪ ಮಾಹಿತಿಯನ್ನು ನಂಗೆ ತಿಳಿದ ಮಟ್ಟಿಗೆ ನಂಗೆ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ ಕರಾರುವಕ್ಕಾದ ಮಾಹಿತಿಗಳನ್ನಷ್ಟೇ ನಾನು ನಿಮಗೆ ಕೊಟ್ಟಿದ್ದೇನೆ. ಓಕೆ ಮಕ್ಕಳ, ಮುಂದುವರಿಸೋಣ ಮುಂದಿನ ಕಾರ್ಯಕ್ರಮಕ್ಕೆ. ಓಕೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಷಾ ಜ್ವಾಲಾ ಪ್ರಸಾದ್ ಅಂತ ಮೇಡಮ್ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ವಿಶೇಷವಾದ ಒಂದು ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಶನ್ ನಿಮಗೆ ನೀಡಲಿದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೇಡಮ್. ಉಷಾ ಮೇಡಮ್ ಅವರು ಯೋಗ ಟೀಚರ್ ಆಗಿದ್ದಾರೆ. ಲೇ ಕನ್ಸಲ್ಟಿಂಗ್ ಫ್ರಮ್ NIMHANS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಂದ್ರೆ ನಿಮಾನ್ಸ್ ನಲ್ಲಿ ಅವರು ಯೋಗ ಟೀಚರ್ ಆಗಿದ್ದಾರೆ. ಹಾಗೂ ಅಲ್ಲಿ ಉಪನ್ಯಾಸಗಳನ್ನು ಕೂಡ ನೀಡುತ್ತಾರೆ. ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲೂ ಕೂಡ ಇರುವಂತಹ ಮಾನಸಿಕ ತುಮಲಗಳನ್ನು ಅಧ್ಯಯನ ಮಾಡಿದ್ದಾರೆ. ಆ ಪ್ರಕಾರವಾಗಿ ಅವರು ಅದರ ನಿಟ್ಟಿನಲ್ಲಿ ಅವರು ಉಪನ್ಯಾಸಗಳನ್ನು ನೀಡಿ ಮನಸ್ಸಿಗೆ ಸಮಾಧಾನವಾಗುವಂತಹ ಕ್ರಿಯೆಗಳನ್ನು ಮೂಡುವಲ್ಲಿ ಅವರು ತನ್ನ ಮಾತಿನ ಮೂಲಕ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ಬನ್ನಿ ಅವರಿಗೆ ಗೌರವಪೂರ್ವಕವಾಗಿ ಜೈ ಜಿನೇಂದ್ರಗಳನ್ನು ಅರ್ಪಿಸುತ್ತೇನೆ. ಇವರು ಬೆಂಗಳೂರಿನವರು. ಜೈ ಜಿನೇಂದ್ರ ಮೇಡಮ್. ಸರ್ ಜೈ ಜಿನೇಂದ್ರ, ಎಲ್ರಿಗೂ ಜೈ ಜಿನೇಂದ್ರ. ಮಕ್ಕಳೇ ಕೇಳಿಸ್ತಾ ಇದೆ? 1 ಸೆಕೆಂಡ್ ಎಲ್ರು ವಿಡಿಯೋ ನಿಮ್ದು ಆನ್ ಮಾಡಿ ಮುಖ ನೋಡ್ಬೇಕು ನಾನು ನಿಮ್ದು ಹೇಗಿದ್ದೀರಾ ಅಂತ. ಜೈ ಜಿನೇಂದ್ರ, ನಿಮ್ ಮುಖ ನೋಡ್ಬೋದಾ ಒಂದ್ಸಲ? ನಾನು ಖುಷಿ ಆಗುತ್ತೆ ನಂಗೆ ನಿಮ್ ಮುಖ ನೋಡೋದು. ಹೇಗ್ ಕಾಣ್ಬೋದು? ಜೈ ಜಿನೇಂದ್ರ. ಓಕೆ, ತುಂಬಾ ಆಕ್ಟಿವ್ ಇದ್ದೀರಾ ಮಕ್ಳೇ, ನಂಗೆ ಬಹಳ ಖುಷಿ ಆಯ್ತು. 1 ವಾರದಿಂದ ನೋಡ್ತಾ ಇದ್ದೀನಿ ನಾನು, ತುಂಬಾ ಆಕ್ಟಿವ್ ಆಗಿದ್ದೀರಾ. ಸೊ ನೀವು ಆಲ್ ಲಿಟಲ್ ಚಾಂಪ್ಸ್, ಸೂಪರ್. ಸರಿ, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರೆಡಿನಾ? ಹೇಳ್ಬೇಕು, ಫುಲ್ ಎನರ್ಜಿ ಇರ್ಬೇಕಾಯ್ತಾ? ಮಕ್ಕಳಂದ್ರೆ ಒಂದು ಎನರ್ಜಿ ತರ ಹೇಳೋದಕ್ಕೆಲ್ಲ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಅಂತ ಹೇಗೆ ಹೇಳ್ತಾರೆ ಸ್ಕೂಲಲ್ಲಿ, ಅದೇ ತರ ಹೇಳ್ಬೇಕಿಲ್ಲಿ. ಸರಿನಾ? ಸರಿನಾ? ಗುಡ್. ಓಕೆ, ಇನ್ನೊಂದ್ಸಲ ಎಲ್ರು ಜೈ ಜಿನೇಂದ್ರ. ನನ್ನ ಹೆಸರು ಉಷಾ ಜ್ವಾಲಾ ಪ್ರಸಾದ್. ನನ್ನ ಪರಿಚಯ ನಿರಂಜನ್ ಸರ್ ನಿಮ್ಗೆ ಆಲ್ರೆಡಿ ಮಾಡಿಸಿದ್ದಾರೆ, ಅವರಿಗೆ ಒಂದು ಧನ್ಯವಾದಗಳು. ಮತ್ತೆ ಒಂದು ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಅವರು, ತುಂಬಾ ದೊಡ್ಡ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ನಮ್ಗೊಂದು ಅವಕಾಶ ಕೊಟ್ಟಿದ್ದೀರಿ ಇವತ್ತು. ಹಾಗೆ 1 ವಾರದಿಂದ ನಾನು ನೋಡ್ತಾ ಇದ್ದೀನಿ ಪದ್ಮಶ್ರೀ ಮ್ಯಾಮು ಮತ್ತೆ ಸುಮಾ ಮ್ಯಾಮು ಇಷ್ಟು ಬ್ಯೂಟಿಫುಲ್ ಆಗಿ ಕ್ಲಾಸ್ ತಗೊಂತಾ ಇದ್ದಾರೆ ಅಂದ್ರೆ, ಇಬ್ರಿಗೂ ನನ್ನ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಮ್ಯಾಮ್. ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂತಾ ಇದ್ದೀರಾ. ತುಂಬಾ ಇನ್ಸ್ಪೈರ್ ಆಯ್ತು. ನಾನು ಪರ್ಸನಲಿ ಕಾಲ್ ಮಾಡಿ ಅವ್ರಿಗೆ ವಿಶ್ ಮಾಡಿದ್ದೀನಿ. ಸೊ ಅಷ್ಟು ಖುಷಿ ಆಯ್ತು ನನಗೆ. ಇದು ನಂದು ಫಸ್ಟ್ ಕ್ಲಾಸ್ ಈ ಶಿಬಿರದಲ್ಲಿ ತಗೊಂತಾ ಇರೋದು. ನಾನು ಯೋಗ ಟೀಚರ್ ಆಗಿ ಜಾಬ್ ಮಾಡ್ತಾ ಇದ್ದೀನಿ. ಹಾಗೆ ಇತ್ತೀಚೆಗೆ ನಾನು ನಿಮ್ಯಾನ್ಸ್ ಇಂದ ಮೆಂಟಲ್ ಹೆಲ್ತ್ ಲೇ ಕೌನ್ಸಿಲಿಂಗ್ ಕೋರ್ಸ್ ಮುಗಿಸಿದ್ದೀನಿ. ಯಾಕೆ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಕೌನ್ಸಲ್ ಮಾಡಕ್ಕೆ. ಈ ಮಕ್ಕಳಿಗೆಲ್ಲ ಎಕ್ಸಾಮ್ ಫಿಯರ್ ಇರುತ್ತೆ, ಹೌದಲ್ವಾ? ಎಕ್ಸಾಮ್ ಫಿಯರ್ ಎಲ್ರಿಗೂ ಇರುತ್ತಲ್ಲ? ಹೌದು ತುಂಬಾ ಇರುತ್ತಾ ನಿಮ್ಗೆಲ್ಲ? ಅಂತದ್ ಯಾಕೆ ಬರುತ್ತೆ? ಆ ಎಕ್ಸಾಮ್ ಫಿಯರ್ ಯಾಕೆ ಬರುತ್ತೆ? ಅದೆಲ್ಲ ಇವತ್ತು ಕುತ್ಕೊಂಡು ಮಾತಾಡೋಣ. ಎಲ್ರು ಫ್ರೆಂಡ್ಲಿ ಆಗಿ ಮಾತಾಡೋಣ, ಡಿಸ್ಕಸ್ ಮಾಡೋಣ, ಕ್ವಶನ್ ಆನ್ಸರ್ ಕೇಳೋಣ. ಯಾವ್ದು ಫಾರ್ಮಾಲಿಟೀಸ್ ಬೇಡ ಇಲ್ಲಿ. ಯಾಕೆ ಗೊತ್ತಾ, ಇದು ನನ್ನ ಕ್ಲಾಸ್, ನಾನು ಟೀಚರ್, ನೀವು ಸ್ಟೂಡೆಂಟ್ ಅಲ್ಲ, ವಿ ಆಲ್ ಆರ್ ಫ್ರೆಂಡ್ಸ್ ಇಲ್ಲಿ. ಸರಿನಾ? ಈಗ ನಿಮ್ಗೆ ಕ್ಲಾಪಿಂಗ್ ಬರುತ್ತಾ? ನೀವೆಲ್ರು ಕ್ಲಾಪ್ ಮಾಡ್ತೀರಾ ತಾನೆ?
ಎಸ್ ಎಸ್ ಮ್ಯಾಮ್ ಸರ್ ಇಲ್ಲಿ 3 ಸಲ ಕ್ಲಾಪ್ ಮಾಡ್ಬೇಕು. ಯಾರಿಗೆಲ್ಲ ಕ್ಲಾಪ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ನೀವು ಜೋರಾಗಿ ಕ್ಲಾಪ್ ಮಾಡ್ಬೇಕು. ನಾನು ನಿಮ್ ಜೊತೆ ಕ್ಲಾಪ್ ಮಾಡ್ತೀನಿ, ಸರಿನಾ? ಫಸ್ಟ್ ಹೋಲ್ ಅಂಡ್ ಸೋಲ್ ಈ ಪ್ರೋಗ್ರಾಮ್ ಹೆಸರು ಯಾರು ನಡೆಸ್ಕೊಡ್ತಾ ಇರೋದು? ನಿರಂಜನ್ ಸರ್. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. 1 2 3 4 5 6 7 8 9 10 ಕ್ಲಾಪ್ ಮಾಡಿ, ಕ್ಲಾಪ್ ಮಾಡಿ. ಎಲ್ರು ಮಾಡ್ಬೇಕು, ನಂಗೆ ಜೋರಾಗಿ ಕೇಳಿಸ್ಬೇಕು ನಂಗೆ. ಕ್ಲಾಪ್ ಜೋರ ಕ್ಲಾಪ್ ಮಾಡ್ಬೇಕು. ಸೋರಾಗಿ ನಾವು ಆನರ್ ಮಾಡ್ತಾ ಇದೀವಿ. ಅವ್ರು ನಮ್ಗೆಲ್ಲ ಕ್ಲಾಸ್ ನೋಡು ಇಷ್ಟೆಲ್ಲ ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ. ನಂಗೆ ಕೇಳಿಸ್ತಾನೆ, ಕ್ಲಾಪ್ ಕೇಳಿಸ್ತಾ ಇರಲ್ಲ. ರೆಡಿ ರೆಡಿ ಎಸ್ ಸ್ಟಾರ್ಟ್. ಎಸ್ 1 2 3 4 5 6 7 8 9 10. ಇನ್ನು ಜೋರ್ ಬರ್ಬೇಕು. ಸೆಕೆಂಡ್ ರೌಂಡ್. ನೆಕ್ಸ್ಟ್ ರೌಂಡ್ ಯಾರಿಗೆ ಗೊತ್ತಾ? ನಮ್ ಪದ್ಮಶ್ರೀ ಮ್ಯಾಮ್ಗೆ ಮತ್ತೆ ಸುಮಾ ಮ್ಯಾಮ್ಗೆ ಜೋರ ಚಪ್ಪಾಳೆ ಮಾಡುವ. ಚಾಂಪಿಯನ್ಸ್ ಹೆಂಗಿರ್ಬೇಕು? ಚಾಂಪಿಯನ್ಸ್ ನೀವು. ಯಾರಿಗಂತ ಗೆಸ್ ಮಾಡಿ ನಾನು. ಓಕೆ ಮಕ್ಕಳ ಕೇಳಿಸ್ಕೊಂತಿದೀರಾ? 3ನೇ ರೌಂಡ್ ಯಾರಿಗ್ ಗೊತ್ತಾ ಕ್ಲಾಪಿಂಗು? ನೀವು ಗೆಸ್ ಮಾಡಕ್ಕೆ ಆಗಲ್ಲ. ಯಾರೋ ಇದಾರಲ್ಲ ಇಲ್ಲ ಆಯ್ತು, ಆಯ್ತು. 3ನೇ ರೌಂಡ್ ಎಕ್ಸಾಕ್ಟ್ಲಿ ಎಸ್. ಇದು ಕ್ಲಾಪಿಂಗ್. ನಮ್ ಲಿಟಲ್ ಚಾನ್ಸ್ಗೆ ಎಲ್ರು ಸೇರಿ ಕ್ಲಾಪ್ ಮಾಡೋಣ. ಯಾಕೆ ಗೊತ್ತಾ? ನೀವು 1 ವಾರದಿಂದ ಕೂತ್ಕೊಂಡು ಚಂದ ಮಾಡಿ ಕ್ಲಾಸ್ ತಗೊಂಡಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದೀರಾ, ಆಕ್ಟಿವಿಟಿ ಮಾಡಿದೀರಾ, ಡ್ರಾಯಿಂಗ್ ಕ್ಲಾಸ್ ಮಾಡಿದೀರಾ, ಆಮೇಲೆ ಆ ಟೈಮಲ್ಲಿ ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡಿದೀರಾ. ಹಾಗಾಗಿ ನಿಜ ಹೇಳ್ತೀನಿ, ನಿಮ್ ಹಾರ್ಡ್ ವರ್ಕ್ ಅಪ್ರಿಸಿಯೇಷನ್ ಮಾಡ್ಲೇಬೇಕು ನಾನು ಇವತ್ತು. ತುಂಬಾ ಚೆನ್ನಾಗಿ ಕ್ಲಾಸ್. ಸೊ ನೀವೇ ಲಿಟಲ್ ಚಾಂಪ್ಸ್. ಸೊ ನಿಮ್ಗೆ ನನ್ನ ಕಡೆಯಿಂದ 1 ಬಿಗ್ ಕ್ಲಾಪ್. ಖುಷಿ ಆಯ್ತಾ ಮಕ್ಕಳೇ? ಖುಷಿ ಆಯ್ತಾ? ಆಯ್ತು. ಎಸ್ ಮ್ಯಾಮ್. ಮಾತಾಡ್ತೀರಾ, ನಾನು ಅಷ್ಟು ನಿಮ್ಗೆ ಎಂಟರ್ಟೈನ್ ಮಾಡ್ತೀನಿ, ಸರಿನಾ? ಎಲ್ಲದಕ್ಕೂ ನೋ, ಏನಾದ್ರು ಮಾತಾಡ್ಬೇಕು. ಅವಾಗ ಇಂಟ್ರಾಕ್ಷನ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಆ ಫಿಯರ್ ಹೋಗ್ತಾ ಹೋಗುತ್ತೆ. ಈ ಎಕ್ಸಾಮ್ ಫಿಯರ್ ಅಂತ ಹೇಳ್ದಲ್ಲ ನೀನು, ಈ ಫಿಯರ್ ಆವಾಗ್ಲೇ ಹೋಗ್ಬಿಡುತ್ತೆ. ಮಾತಾಡ್ತಾ ಇರ್ಬೇಕಷ್ಟೇ ನಾವು ಈ ಕ್ಲಾಸಸ್ ಅಲ್ಲಿ, ಸರಿನಾ? ಈಗ ಡೈರೆಕ್ಟ್ ಆಗಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಆಲ್ ರೆಡಿ? ಓಕೆ, ವೆರಿ ಗುಡ್. ಇವತ್ ಯೋಗ ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ ನಂಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಿರಂಜನ್ ಸರ್. ಯೋಗ ಎಲ್ರಿಗೂ ಗೊತ್ತಿದೆ, ಯಾಕೆ ಹೇಳಿ? ಸ್ಕೂಲ್ ಕಂಪಲ್ಸರಿ ಯೋಗ ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ? ಒಂದು ಕರಾಟೆ, ಯೋಗ, ಡ್ಯಾನ್ಸ್ ಎಲ್ಲ ಸ್ಕೂಲಲ್ಲಿ ಇದೆ. ಸೊ ಯು ಆಲ್ರೆಡಿ ಅವೇರ್ ಆಫ್ ಯೋಗ. ಯೋಗ ಅಂದ್ರೆ ಏನು, ಯೋಗದಲ್ಲಿ ಎಲ್ಲ ಇರುತ್ತೆ, ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಜಾಸ್ತಿ ನಿಮ್ಗೆ ಬ್ರೀಫ್ ಆಗಿ ಹೇಳಲ್ಲ. ಆದ್ರೆ ಮೆಂಟಲ್ ಹೆಲ್ತ್ ಅಂತ ಕೇಳಿದೀರಾ ಯಾವತ್ತಾದ್ರೂ? ಮೆಂಟಲ್ ಹೆಲ್ತ್ ಅಂತ ಕೇಳಿದೀರಾ? ಕೇಳಿದಿರಲ್ವಾ? ಮೆಂಟಲ್ ಹೆಲ್ತ್ ಕೇಳಿದ ತಕ್ಷಣ ಸ್ವಲ್ಪ ನಮ್ಗೆ ಒಂಥರ ಕನ್ಫ್ಯೂಷನ್, ಗಾಬರಿ, ಒಂಥರ ಇಟ್ ಸೌಂಡ್ ಡಿಫ್ರೆಂಟ್. ಯಾಕೆ ಸೌಂಡ್ಸ್ ಡಿಫ್ರೆಂಟ್ ಆಗುತ್ತೆ ನಮ್ಗೆ ಮೆಂಟಲ್ ಹೆಲ್ತ್ ಅಂದ್ರೆ? ನಾವು ಜಾಸ್ತಿ ಅದ್ರ ಬಳಕೆ ಮಾಡಿಲ್ಲ, ಅದ್ರ ಬಗ್ಗೆ ಕೇಳಿಲ್ಲ. ಏನಿರ್ಬೋದು ಮೆಂಟಲ್ ಹೆಲ್ತ್ ಅಂದ್ರೆ? ಏನಾದ್ರೂ ಐಡಿಯಾ ಇದೆ ಮಕ್ಳೇ? ಮೆಂಟಲ್ ಹೆಲ್ತ್ ಅಂದ್ರೆ ಏನಿರ್ಬೋದು? ಇದು ಕೋರ್ಸಾ ಅಥವಾ ನಮಗೇನಾದ್ರು ಯೂಸ್ ಇದೆಯಾ? ಇದರಿಂದ ಏನಾದ್ರು ಬೆನಿಫಿಟ್ ಇದೆಯಾ ಅಂತ ಇರ್ಬೋದಾ? ಅನ್ಸುತ್ತಾ ನಿಮ್ಗೆ? ಮ್ಯಾಮ್ ಮಾನಸಿಕ ಆರೋಗ್ಯ. ಹೌದು, ಸರಿ. ಅದು ಎಲ್ರಿಗೂ ಗೊತ್ತು, ಮೆಂಟಲ್ ಹೆಲ್ತ್ ಅಂದಷ್ಟು ಮಾನಸಿಕ ಬಗ್ಗೆ ಅದು ಇರುತ್ತಂತ. ಬಟ್ ಅದು ಎಲ್ರಿಗೂ ಅಥವಾ ಪರ್ಟಿಕ್ಯುಲರ್ ಸ್ವಲ್ಪ ಜನಕ್ಕೆ ಇರುತ್ತಂತ ನಿಮ್ ಪ್ರಕಾರ? ಎಲ್ರಿಗೂ ಇರುತ್ತೆ. ಎಲ್ಲಾರ್ಗು ಇರುತ್ತೆ. ಎಸ್, ಯು ಆರ್ ರೈಟ್ ಹಿಯರ್. ಎಲ್ರಿಗೂ ಇರುತ್ತೆ. ಬಿಕಾಸ್ ನಮ್ಗೆಲ್ರಿಗೂ ಮೈಂಡ್ ಇದೆ ಅಲ್ವಾ? ಕರೆಕ್ಟ್. ನಾವೆಲ್ರೂ ಇದ್ರಲ್ಲಿ, ಇದು ನಮ್ದು ಒಂದು ಲೈಫ್ ಅಲ್ಲಿ ಒಂದು ಭಾಗ. ಅಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಇದು ಇರುತ್ತೆ, ನಮ್ ಜೊತೆ ಇರುತ್ತೆ. ನಾವು ಅದನ್ನ ಜಸ್ಟ್ ಹ್ಯಾಂಡಲ್ ಮಾಡ್ಬೇಕಷ್ಟೇ. ಅದೊಂದು ದೊಡ್ಡ ಸಬ್ಜೆಕ್ಟು ಅಥವಾ ಅದು ಏನೋ ಒಂದ್ ಇರ್ಬೋದಾ, ಅದು ನಮ್ಗೆ ಭಯ ಪಡಿಸೋಂಥದ್ದು ಏನಿಲ್ಲ. ಇಟ್ಸ್ ಒನ್ ಆಫ್ ದ ಪಾರ್ಟ್ ಆಫ್ ಅವರ್ ಲೈಫ್. ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅಂತ ಇವತ್ತು ನೋಡೋಣ. ಅದ್ರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ದೆನ್ ಸೊಲ್ಯೂಷನ್ಸ್. ಈ 3 ಭಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಈ ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ನಾವೇನ್ ಮಾಡೋಣ, ಇವಾಗ ಒಂದು ಕೋಟ್ ನೋಡೋಣ.
ಆ ಕೋಟ್ ಬಗ್ಗೆ ನಾವು ಫೋಕಸ್ ಮಾಡೋಣ. ಅ ಬ್ಯೂಟಿಫುಲ್ ಲೈಫ್ ಬಿಗಿನ್ಸ್ ವಿತ್ ಅ ಬ್ಯೂಟಿಫುಲ್ ಮೈಂಡ್. I'll repeat once again. A beautiful life begins with a beautiful mind. ಅರ್ಥ ಆಯ್ತಲ್ಲ ಮಕ್ಳೇ? ಎಷ್ಟು ಬ್ಯೂಟಿಫುಲ್ ಇದೆ ಕೋಟ್, ನೋಡಿದ್ರ? ಅಂದ್ರೆ ಏನರ್ಥ? ಒಂದ್ ಸುಂದರವಾದ ಮನಸ್ಸಿಗೆ ಒಂದ್ ಸುಂದರವಾದ ಜೀವನ ರೂಪಿಸ್ಕೋಬಹುದು ಅಂತ. ಮನಸ್ಸು ಸುಂದರವಾಗಿರುತ್ತಾ? ಮುಕ್ಕಾಲ್ ಮಾಮ್ ಅಂತ ಕೇಳ್ಬೋದಲ್ಲ ನೀವು. ಶಿ ಸೋ ಬ್ಯೂಟಿಫುಲ್, ಹೀ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಯಾರು ಮೈಂಡ್ ಬ್ಯೂಟಿಫುಲ್ ಅಂತ ಹೇಳ್ತೀವ ನಾವು? ಬಿಕಾಸ್ ವಿ ಕೆನಾಟ್ ಸಿ ಮೈಂಡ್. ನಾವು ಮೈಂಡ್ ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದ್ರೆ ನೀವು ಪ್ರತಿಕ್ರಿಯೆ ಮಾಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ ಮೈಂಡ್ ಬ್ಯೂಟಿಫುಲ್ ಇದೆ ಇಲ್ಲ ಅಂತ ಹೇಳಿ. ಅದಕ್ಕೆ ಅ ಬ್ಯೂಟಿಫುಲ್ ಲೈಫ್ ಬಿಗಿನ್ಸ್ ವಿತ್ ಅ ಬ್ಯೂಟಿಫುಲ್ ಮೈಂಡ್. ಹೇಗೆ ಮೈಂಡ್ ಬ್ಯೂಟಿಫುಲ್ ಮಾಡಬಹುದು ಅಂತ ಇವತ್ತು ತಿಳ್ಕೊಳ್ಳೋಣ. ಎಲ್ರಿಗೂ ಮೈಂಡ್ ಇದೆ, ಕರೆಕ್ಟ್? ಅದೇ ಬ್ಯೂಟಿಫುಲ್ ಹೇಗ್ ಮಾಡೋದು ನೀವೆಲ್ರಿಗೂ ಹೋಗಿ ಕೇಳಿ. ಈಗ ಎಲ್ರು ಹೇಳ್ತಾರೆ ನಂಗೆ ತುಂಬಾ ಬ್ಯೂಟಿಫುಲ್ ಲೈಫ್ ಲೀಡ್ ಮಾಡ್ಬೇಕಿದ್ದು ತುಂಬಾ ಇಷ್ಟ, ನಾನ್ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಕ್ಲಾಸ್ ಅಲ್ಲಿ ಟಾಪ್ ಬರ್ಬೇಕು. ಸಿ ಸಚ್ ಎ ಬ್ಯೂಟಿಫುಲ್ ಥಾಟ್ಸ್ ಯು ಹ್ಯಾವ್, ಕರೆಕ್ಟ್? ಎಲ್ಲಾನು ಒಳ್ಳೇದೇ ಬೇಕು ಅನ್ಸುತ್ತೆ ಮನುಷ್ಯನ್ಗೆ. ನಮ್ಗೆ ಯಾವ್ದು ನೆಗೆಟಿವ್ ಬೇಡ. ಆಕ್ಚುಲಿ ವಿ ಡೋಂಟ್ ವಾಂಟ್ ನೆಗೆಟಿವ್ ಥಾಟ್ಸ್. ನಮ್ ಮೈಂಡ್ ಸೆಟ್ ಇರೋದೇ ಹಾಗೆ. ದ ಮೂಮೆಂಟ್ ಯು ಗೆಟ್ ನೆಗೆಟಿವ್ ಥಾಟ್ಸ್ ಯು ಸ್ಟಾರ್ಟ್ ಫೀಲಿಂಗ್ ಸ್ಯಾಡ್ನೆಸ್. ನಮ್ಗೆ ಬೇಡ ಬೇಡ ಅಂದ್ರೂ ಬರುತ್ತೆ, ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಓಕೆ, ಈಗ ನೀವೆಲ್ಲ ಮಕ್ಕಳು, ನಿಮ್ಗೆ ಎಷ್ಟು ಡ್ರೀಮ್ಸ್ ಇದೆ? ತುಂಬಾ ಡ್ರೀಮ್ಸ್ ಇದೆ ಅಲ್ವಾ ನಿಮ್ಗೆಲ್ಲ? ಎಷ್ಟು ಒಂದು ಲಿಸ್ಟ್ ಮಾಡಿದ್ರೆ ಮೇ ಬಿ ಒಂದು 100 ಬರಿಬಹುದು ನೀವು. ಮ್ಯಾಮ್ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಬೇಕು, ನನ್ ಬೆಸ್ಟ್ ಡ್ರಾಯಿಂಗ್ ಮಾಡ್ಬೇಕು, ನಾನು ಕ್ಲಾಸಲ್ಲಿ ಟಾಪ್ ಬರ್ಬೇಕು, ನಾನ್ ಚೆನ್ನಾಗಿ ಹಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಎಲ್ಲರೂ ಬರ್ಬೇಕು ಅಂತ ಇರುತ್ತೆ. ಅಷ್ಟೆಲ್ಲ ಡ್ರೀಮ್ಸ್ ಇದೆ ನಿಮ್ದು, ಕರೆಕ್ಟಾ? ಅದನ್ನ ಫುಲ್ಫಿಲ್ ಮಾಡಕ್ಕೆ ಬಾಯಿಂದ ಹಿಡ್ರಾಗಲ್ಲ ಅದೆಲ್ಲ. ಅದನ್ನೆಲ್ಲ ಏನ್ ಮಾಡ್ಬೇಕು ಹೇಳು? ಮೈಂಡಿಗೆ ಫೀಡ್ ಮಾಡ್ಬೇಕು ನೀವು. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್. ಕೆನ್ ಯು ರಿಪೀಟ್ ಒನ್ಸ್ ಅಗೇನ್? ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಅಂದ್ರೆ ಇಲ್ಲಿ ನೀವು ಫೀಡ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸಗಳು ನಿಮ್ದು. ಗೊತ್ತಾಯ್ತಾ? ಈಗ ಏನ್ ಮಾಡೋಣ ನಾವು? ಒಂದ್ ಸ್ಟೋರಿ ಹೇಳ್ತೀನಿ, ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಅದ್ರ ನಂತರ ನಾನು ನಿಮ್ಗೆ ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಗರ್ಲ್ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ, ಅವಳ ಬರ್ಡೇ ಇರುತ್ತೆ. ಮುಂಚೆ ಕಾಲದಲ್ಲೆಲ್ಲ ಇಂತರ ಪಿಕಪ್ ಡ್ರಾಪ್ ವೆಹಿಕಲ್ ಇರ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ಳು. ಐ ಮೀನ್ 7th ಸ್ಟ್ಯಾಂಡರ್ಡ್ ಹುಡುಗಿ ಅಂತ ಇಟ್ಕೊಳ್ಳಿ. ಅವತ್ತವಳು ದೊಡ್ಡ ಗೌನ್ ಹಾಕಿದ್ಳು, ಪಿಂಕ್ ಕಲರು, ತುಂಬಾ ಚೆನ್ನಾಗಿ ರೆಡಿ ಆಗಿರೋಳು. ಆಕ್ಚುಲಿ ಹೋಗ್ತಾ ಅದು ಹಿಂದಿನ ದಿವಸ ಸ್ವಲ್ಪ ಮಳೆ ಬಂದಿತ್ತು. ಅಲ್ಲಿ ಸ್ವಲ್ಪ ಕೊಚ್ಚೆ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಅವಳು ನೋಡ್ಲಿಲ್ಲ, ಸ್ವಲ್ಪ ಬಿಗ್ ಫ್ರಾಕ್ ಇತ್ತು, ಸ್ಲಿಪ್ ಆಗಿ ಬಿದ್ಬಿಟ್ಟಳು ಅವಳು. ಓಕೆ, ಬಿದ್ದಾಗ ಏನಾಯ್ತಂದ್ರೆ ಅವಳು ಪಿಂಕ್ ಡ್ರೆಸ್ ಬ್ಲ್ಯಾಕ್ ಡ್ರೆಸ್ ಆಯ್ತು ಕೊಚ್ಚೆಯಿಂದ. ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಅವಳಿಗೆ ಅಲ್ವಾ? ತುಂಬಾ ಬೇಜಾರಾಯ್ತು, ಮೂಡ್ ಅಪ್ಸೆಟ್ ಆಯ್ತು. ಮನೆಗ್ ಬಂದ್ಳು ಹತ್ಕೊಂಡು, ಅಮ್ಮ ನಂಗೆ ಹೀಗೆಲ್ಲ ಆಯ್ತು, ನಾನ್ ಬಿದ್ಬಿಟ್ಟೆ, ಎಲ್ರು ನೋಡಿದ್ರು ನಂಗೆ ತುಂಬಾ ಬೇಜಾರಾಗಿದೆ ಅಮ್ಮ, ಎಂತ ಮಾಡ್ಲಿ ಅಂತ. ಅಮ್ಮ ಹೇಳಿದ್ರು, ನಿಂಗ್ ನೋಡ್ಕೊಂಡು ನಡ್ಯಕ್ಕಾಗಲ್ವಾ, ಕಣ್ಣೆಲ್ಲಿದೆ, ಹೀಗೆ ಹೇಳ್ತಾರೆ. ಸಾಮಾನ್ಯ ಪೇರೆಂಟ್ಸ್ ಹೇಳ್ತಾರೆ, ಹುಷಾರಾಗಿ ನಡಿಬೇಕು, ನೋಡ್ಕೊಂಡು ನಡಿಬೇಕು ಮಗ, ಸ್ವಲ್ಪ ಜಾಗೃತ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮನೆಗ್ ಬಂದ್ ಏನ್ ಮಾಡ್ತಾಳೆ ಹುಡುಗಿ, ಅಮ್ಮ ಹೇಳ್ತಾರೆ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ಸೋಪ್ ತಗೊಂಡ್ ಸರಿ ಉಜ್ಕೊಂಡ್ ಸ್ನಾನ ಮಾಡ್ತಾಳೆ, ಎಲ್ಲ ಕೊಳೆ ಹೋಗುತ್ತೆ, ಅವಳು ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಮತ್ತೆ ಇನ್ನೊಂದು ಡ್ರೆಸ್ ಹಾಕೊಂಡ್ ಬಂದ್ಮೇಲೆ ಮೈಂಡ್ ಬ್ಯೂಟಿಫುಲ್ ಇರಲ್ಲ. ಯಾಕೆ ಹೇಳು? ನಾನ್ ಬಿದ್ದೆ, ನನ್ ಡ್ರೆಸ್ ಹಾಳಾಯ್ತು, ನಂಗೆ ಪೆಟ್ಟಾಯ್ತು, ನಂಗೆಲ್ರು ನೋಡಿದ್ರು, ಅವಳು ತುಂಬಾ ಹರ್ಟ್ ಆಗಿರುತ್ತೆ. ಇವಾಗ ಹೇಗೆ? ಫೇಸ್ ಬ್ಯೂಟಿಫುಲ್ ಅದೇ, ಮೈಂಡ್ ಬ್ಯೂಟಿಫುಲ್ ಇದೆಯಾ ಮಕ್ಳೇ? No, ma'am. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಆ ಪ್ಲೇಸ್ ಅಲ್ಲಿ ನೀವಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಈಗ ಮೈಂಡ್ ಅನ್ನು ಹೆಂಗ್ ಚೇಂಜ್ ಮಾಡೋದು ನಾವು? ಅವಳು ಫುಲ್ ಅಳ್ತಾ ಕುತ್ಕೊಂಡು ಹುಡುಗಿ ಎಂತ ಮಾಡೋದು? ಅಳೋದು, ಬರೀ ಅಳೋದು, ಅದರಿಂದ ಆಚೆ ಬರ್ತಾ ಇಲ್ಲ ಅವಳು. ಆವಾಗ ಅವ್ರ ಮನೆಯಲ್ಲಿ ಒಬ್ರು ಆಂಟಿ ಇರ್ತಾರೆ. ಅಮ್ಮ ಬೈದ್ಬಿಟ್ಟು ಹೋದ್ರ ಆಚೆ, ಒಬ್ರು ಆಂಟಿ ಇರ್ತಾರೆ. ಅವ್ರು ಬರ್ತಾರೆ ಅದೇ ಟೈಮಲ್ಲಿ. ಅವ್ರು ಹೇಳ್ತಾರೆ, ಯಾಕೆ ಮಗ ಅಳ್ತಾ ಇದೀಯಾ ಅಂತ. ಈ ತರ ಆಯ್ತು ಅಂತ ಹೇಳ್ತಾಳೆ. ನೋಡು, ನಿನ್ನಷ್ಟಕ್ಕೆ ನೀನ್ ಹೋಗ್ತಾ ಇದ್ದೆ, ರೋಡಲ್ಲಿ ಕೊಚ್ಚೆ ಇರುತ್ತೆ, ನೀರಿರುತ್ತೆ, ಸ್ಲಿಪ್ ಆಗುತ್ತೆ, ಬೀಳ್ತೆ. ನೀನ್ ಒಬ್ಳೇ ಬೀಳಲ್ಲ, ಎಲ್ರೂ ಬೀಳ್ತಾರೆ, ಎಲ್ರಿಗೂ ಕೊಚ್ಚೆ ನೀರ್ ಬೀಳುತ್ತೆ, ಎಲ್ರೂ ಡ್ರೆಸ್ ಗಲೀಜಾಗತ್ತೆ, ಲೈಫಲ್ಲಿ ಇದೆಲ್ಲ ಸಾಮಾನ್ಯ ಇರುತ್ತೆ. ನೀನ್ ಅನ್ಕೊಂತೆ ನೀನ್ ಒಬ್ಳೇ ಬೀಳ್ತೀಯ ಅಂತ ಅನ್ಕೊಂತೀಯ. ಆತರ ಇಲ್ಲ, ಬೇರೆ ಬೇರೆ ರೀತಿಯಲ್ಲೆಲ್ಲ ಬಿದ್ದಿರ್ತಾರೆ. ಕೆಲವ್ರು ಗಾಡಿಯಿಂದ ಬಿದ್ದಿರ್ತಾರೆ,
ಕೆಲವರು ಸ್ಟೆಪ್ಸ್ ಇಂದ ಬಿದ್ದಿರ್ತಾರೆ, ಕೆಲವರು ಬಿಲ್ಡಿಂಗ್ ಇಂದ ಬಿದ್ದಿರ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಇದು ದೊಡ್ಡ ವಿಷಯ ಅಂತ ಅನ್ಕೋಬೇಡ. ಇದು ಜಸ್ಟ್ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಅದನ್ನ ಆಚೆ ಬಾ, ಮರ್ತು ಬಿಡು ಅಂತ ಇಷ್ಟು ಚಂದ ಹೇಳ್ತಾರ ಆಂಟಿ. ಅವಾಗಳು ಓ ಇದು ಕಾಮನ್ನಾ, ಹಾಗಾದ್ರೆ ಎಲ್ರು ಬೀಳ್ತಾರ, ಆಗಲ್ಲ ನಾನು ಒಬ್ಳೆ ಅಲ್ಲಲ್ಲ ಅಂತ ಹೇಳ್ತಾಳೆ ಅವಳು. ಶಿ ಚೇಂಜ್ ಹರ್ ಮೈಂಡ್ ಸೆಟ್. ಗೊತ್ತಾಯ್ತಾ? ಆವಾಗ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಆಮೇಲೆ ಆಂಟಿ ಹೇಳ್ತಾಳೆ, ಹೋಗಿ ಆಟ ಆಡ್ಕೊ, ಹೋಗಿ ಮಕ್ಕಳ ಜೊತೆ, ಮರ್ತು ಬಿಡು ಅಂತ. ಅವಳ ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೋದಾಗೆ ಎಲ್ಲ ಮರ್ತು ಹೋಗುತ್ತೆ. ಇದೇ ತರ ನಮ್ ಲೈಫಲ್ಲಿ ಪ್ರತಿದಿನ ಸಮಸ್ಯೆ ಬರುತ್ತೆ, ಪ್ರತಿದಿನ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು. ಮೈಂಡ್ ಸೆಟ್ ಅಂದ್ರೆ ಒಂದ್ಸಲ ಮೈಂಡ್ ಸೆಟ್ ಮಾಡೋದಲ್ಲ, ಅದು ದಿನ ಮೈಂಡ್ ಸೆಟ್ ಮಾಡ್ಬೇಕು ನಾವು. ಟೆಸ್ಟ್ ಪ್ರಿಪೇರ್ ಆಗಿ ಮೈಂಡ್ ಸೆಟ್ ಮಾಡ್ಬೇಕು, ಅದ್ರ ಮುಂಚೆ ಓದ್ಬೇಕು, ಎಕ್ಸಾಮ್ ಬರೀಬೇಕು, ಸ್ಕೂಲಿಗೆ ಹೋಗ್ಬೇಕು. ಇದೆಲ್ಲ ಏನ್ ನಿಮ್ಗೆ? ಇದೆಲ್ಲ ಮೈಂಡ್ ಸೆಟ್. ಇದಕ್ಕೆ ವಿದೌಟ್ ಮೈಂಡ್ ಸೆಟ್ ಯು ಕೆನ್ ನಾಟ್ ಡೂ ಎನಿಥಿಂಗ್, ರೈಟ್? ಕರೆಕ್ಟ್? ಸೊ ಹಾಗಾಗಿ ಇದು ಒಂದು ಸ್ಮಾಲ್ ಇನ್ಸಿಡೆಂಟ್ ನಾ ಹೇಳ್ತೀನಿ. ಇಂಥ ದಿನಕ್ಕೆ ಎಷ್ಟು ಬರ್ಬೋದು ನಮ್ದ್ರಲ್ಲಿ, ನಮ್ ಲೈಫಲ್ಲಿ ತುಂಬಾ ಬರುತ್ತೆ ಅಲ್ವಾ? ಹಾಗೆ ಇವತ್ತು ಇದೊಂದಾಯ್ತಾ. ಈಗ ನೆಕ್ಸ್ಟ್ ನಮ್ಗೆ ಮೆಂಟಲ್ ಹೆಲ್ತ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ ನಮ್ಗೆ ಮೆಂಟಲ್ ಹೆಲ್ತ್ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಮೆಂಟಲ್ ಹೆಲ್ತ್ ಒಂದು ದೊಡ್ಡ ಒಂದು ರೋಗ ಕಾಯಿಲೆ ಅಂತಲ್ಲ ಅದು. ಅದ್ರದ್ದು ಸಿಂಪ್ಟಮ್ಸ್ ಹೇಗೆ ಹೇಳ್ತೀನಿ ಕೇಳಿ. ನಮ್ಗೆ ಮುಂಚೆ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ತುಂಬಾ ಮಕ್ಕಳು ಇರ್ತಿದ್ರು, ಒಟ್ಟಿಗೆ ಆಟ ಆಡ್ತಾ ಇದ್ರು, ಹೊರಗಡೆ ಹೋಗ್ತಾ ಇದ್ರು, ಎಲ್ಲ ಒಟ್ಟೊಟ್ಟಿಗೆ ಊಟ ಮಾಡ್ತಿದ್ರು, ಒಟ್ಟೊಟ್ಟಿಗೆ ಮಾತಾಡ್ತಾ ಇದ್ರು, ಮನೆ ತುಂಬಾ ಜನ ಇರ್ತಿದ್ರು. ಈಗ ನ್ಯೂಟ್ರಲ್ ಫ್ಯಾಮಿಲಿ ಅಂದ್ರೆ ಅಮ್ಮ ಅಪ್ಪ ಮಗು 3 ಜನ ಇರೋದು. ಆ ಮಗುಗೆ ಅಕ್ಕ ಇಲ್ಲ, ಅಣ್ಣ ಇಲ್ಲ. ಯಾರ ಜೊತೆ ಮಾತಾಡ್ತಾವ ಮಗು? ನೀವೇ ಹೇಳಿ ನೋಡೋಣ ಅಲ್ವಾ? ಮಾತಾಡಕ್ಕೆ ತುಂಬಾ ಹೇಳ್ಕೊಳ್ತಿರುತ್ತೆ ಮಕ್ಕಳಿಗೆ, ಆದ್ರೆ ಅದಕ್ಕೆ ಕಾಯ್ತಾ ಇರತ್ತೆ ಯಾರು ಬಂದ್ ನಂಗೆ ಕೇಳ್ತಾರೆ, ನನ್ನ ಸ್ಟೋರಿ ಯಾರು ಕೇಳ್ತಾರೆ, ನನ್ನ ಭಾವನೆಗಳನ್ನ ಯಾರ ತರ ಹಂಚ್ಕೊಳ್ಳಿ, ತುಂಬಾ ಹೇಳಕ್ಕಿರತ್ತೆ ಮಕ್ಕಳಿಗೆ. ಅದಕ್ಕೆ ಬೆಸ್ಟ್ ಯಾರು? ಫ್ರೆಂಡ್ಸು, ಸಿಬ್ಲಿಂಗ್ಸು, ಸಿಸ್ಟರ್ಸು. ಈಗ ಯಾವ್ದು ಇಲ್ಲ. ಹೊರಗಡೆ ಬಿಟ್ರೆ ಮಕ್ಳು ಕಿಡ್ನಾಪ್ ಆಗ್ತಾರಂತ, ಅಮ್ಮ ಅಪ್ಪ ಮಕ್ಳು ಬಿಡ್ತಾ ಇಲ್ಲ, ಮನೇಲಿ ಇಟ್ಕೊಂಡು ಕೂತ್ಕೊಂತೀವಿ. ಮಗು ಏನ್ ಮಾಡುತ್ತೆ? ಯೋಚನೆ ಮಾಡಿ 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 ಅದಕ್ಕೆ ಸರಿ ನಿದ್ದೆ ಬರಲ್ಲ, ಸ್ಯಾಡ್ ಆಗುತ್ತೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆಗುತ್ತೆ, ಲಾಸ್ ಆಫ್ ಇಂಟ್ರೆಸ್ಟ್ ಆನ್ ಸ್ಟಡೀಸ್, ಫೀಲಿಂಗ್ ಟಯರ್ಡ್ ಆಲ್ ದ ಡೇ, ಹೆಡ್ ಏಕು, ಬಾಡಿ ಪೇನು, ನೆಗೆಟಿವ್ ಥಾಟ್ಸು, ಕ್ರೈಯಿಂಗ್, ಕಾನ್ಸ್ಟೆಂಟ್ ಸ್ಟ್ರೆಸ್. ಮಕ್ಕಳಿಗಿನ್ ಗೊತ್ತಾ, ಆದಷ್ಟು ಆಟ ಆಡ್ಬಿಡ್ಬೇಕು ನಾವು. ಯಾವುದೇ ಆಗ್ಲಿ, ನೀವು ರನ್ನಿಂಗ್ ಮಾಡ್ತೀರಾ, ಜಂಪಿಂಗ್ ಮಾಡ್ತೀರಾ, ಜಾಗಿಂಗ್ ಜಿಮ್ಮಿಗೆ ಹೋಗ್ತೀರಾ, ಕರಾಟೆ ಹೋಗ್ತೀರಾ, ಯಾವ್ದಾದ್ರೂ ಮಾಡಿ. ಮಕ್ಕಳು ಇರೋದ ಆಟ ಆಡಿ ನಲಿಯಕ್ಕೆ. ಓದೋದು ಅಫ್ಕೋರ್ಸ್ ಇರುತ್ತೆ, ಓದ್ತೀರಾ, ಓದಲ್ಲ ಅಂತಲ್ಲ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ. ಆದ್ರೆ ಚಿಲ್ಡ್ರನ್ಸ್ ಆರ್ ಮೆಂಟ್ ಟು ಬಿ ಪ್ಲೇ, ಡ್ಯಾನ್ಸ್. ನೀವು ಮಕ್ಕಳು ನಿಂಗೆ ಗೊತ್ತಾ, ಒಂದು ಹಬ್ಬ, ಮಕ್ಕಳಿಲ್ದೆ ಹಬ್ಬ ಮಾಡ್ತಾರಂತಲ್ಲ, ಮಕ್ಕಳಂದ್ರೆ ಹಬ್ಬ. ಒಂದು ಮನೇಲಿ 2 ಮಕ್ಕಳಿದ್ರೆ ಅದಕ್ಕೆ ಇನ್ನೇನು ಬೇಕಂತಿಲ್ಲ, ಅಷ್ಟು ಮಕ್ಕಳು ಅಂದ್ರೆ ತುಂಬಾ ಬ್ಯೂಟಿಫುಲ್. ನನ್ಗಂತೂ ಮಕ್ಕಳನ್ನ ತುಂಬಾ ಇಷ್ಟ. ಫ್ರಮ್ ಫಾಸ್ಟ್ ಒಂದು 7 years ಮಕ್ಕಳ ಜೊತೆನೆ ಇರೋದು ನಾನು. ಎಂತಿಂತ ಸ್ಟೋರಿ ಹೇಳ್ತಾರೆ ಬಂದು, ಎಷ್ಟು ಐಡಿಯಾಸ್ ಕೊಡ್ತಾರೆ. ನಿಮ್ ತರನೇ ಬಹಳ ಚುಟಕಾಗಿ ಆನ್ಸರ್ ಮಾಡ್ತಾರೆ. ನಂಗೆ ಬಹಳ ಖುಷಿ ಆಯ್ತು ನಿಮ್ದೆಲ್ಲ ನೋಡಿ. ಹಾಗಾಗಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಈ ತರ. ಇದನ್ನ ಏನ್ ಮಾಡ್ಬೇಕು ನಾವು? ಯಾರ ಹತ್ರ ಹೇಳಕ್ ಜನ ಇಲ್ಲಲ್ಲ, ಎಂತ ಮಾಡೋದು ಇವಾಗ? ಯಾರ ಹತ್ರ ಹೇಳ್ತೀರಾ? ಅಮ್ಮ ಕುಕ್ಕಿಂಗ್ ಅಲ್ಲಿ ಬಿಸಿ, ಅಪ್ಪ ಆಫೀಸಲ್ಲಿ, ನೀವೊಬ್ರೇ ಇರ್ತೀರಾ. ಹೇಳಿ ಏನ್ ಮಾಡ್ತೀರಾ ಈ ತರ ಇದ್ದಾಗೆ? ಏನಾರು ಐಡಿಯಾ ಇದೆಯಾ? ಈ ತರ ಆದ್ರೆ ನಮ್ಗೆಲ್ರಿಗೂ ಆಗಿದೆ. ಬುಕ್ಸ್ ಓದ್ತೀರಾ? ಬುಕ್ಸ್ ಅಲ್ಲಿ ಬರಿತೀವಿ. ಕರೆಕ್ಟ್. ನೆಕ್ಸ್ಟ್ ಸುಮ್ನೆ ಕೂರ್ತೀವಿ. ಸುಮ್ನೆ ಕೊಡ್ತೀಯಾ? ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ, ನೆಕ್ಸ್ಟ್. ಗುಡ್. ಮಾತಾಡ್ತೀವಿ, ಹೋಮ್ವರ್ಕ್ಸ್ Next. ಮಾಡ್ತೀವಿ, ಫೋನ್ ಅಲ್ಲೇ ಶೇರ್ ಮಾಡ್ತೀವಿ. ಓಕೆ. ಸೈಕಲ್ ಆಟಾಡ್ತೀವಿ, ಗುಡ್. ಮನೇಲಿ ಮಾಮೂಲ್ ಜೊತೆ ಆಟ ಆಡ್ತೀನಿ. ಇದು ಈ ಹಳ್ಳಿಗಳಲ್ಲಿ ಸ್ವಲ್ಪ ಎಲ್ಲ ಈ ತರ ತುಂಬಾ ಫೆಸಿಲಿಟಿ ಸಿಗುತ್ತೆ ನಮ್ಗೆ, ಎಲ್ರು ಸಿಗ್ತಾರೆ ಆಟ ಆಡಕ್ಕೆ. ಸಿಟಿಯಲ್ಲಿ ಬಹಳ ಸಮಸ್ಯೆ ನಮ್ಗೆ. ಸಿಟಿಯಲ್ಲಿ ನಾವ್ ಎಲ್ಲಿ ಕಳಿಸ್ಬೇಕು? ಕ್ಲಾಸಿಗೆ ಹಾಕ್ಬೇಕು, ಅವ್ರಿಗೆ ಭರತನಾಟ್ಯಂ ಹಾಕ್ಬೇಕು, ಕರಾಟೆ ಹಾಕ್ಬೇಕು, ಮತ್ತೆ ಜಿಮ್ಗೆ ಹಾಕ್ಬೇಕು, ಇಲ್ಲ ಅಂದ್ರೆ ಯಾವ್ದೋ ಒಂದು ಡ್ಯಾನ್ಸ್, ಸ್ಪೋರ್ಟ್ಸ್ ಆಕ್ಟಿವಿಟಿ, ಇದಕ್ಕೆಲ್ಲ ಹಾಕ್ಲೇಬೇಕು ನಾವು ಅಲ್ವಾ? ಅದಕ್ಕೆ ಹೇಳಿದ್ದು, ಈ ತರ ನಿಮ್ಗೆ ಅನ್ಸಿದ್ರೆ, ಈ ಸಿಂಪ್ಟಮ್ ಅನ್ಸಿದ್ರೆ, ನೀವು ಇಮ್ಮಿಡಿಯೇಟ್ ಆಗಿ ಫಿಸಿಕಲ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು. ಫಿಸಿಕಲ್ ಎಕ್ಸರ್ಸೈಸ್ ಇನ್ಸ್ಟೆಡ್ ಆಫ್ ರೀಡಿಂಗ್, ರೈಟಿಂಗ್, ಜಸ್ಟ್ ಲೀವ್ ಇಟ್, ಕೀಪ್ ಇಟ್ ಸೈಡ್. ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು? ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ಯಾವ ತರ?
ಏನೇನ್ ಮಾಡ್ತೀರಾ ನೀವು ಫಿಸಿಕಲ್ ಎಕ್ಸರ್ಸೈಸ್ ಅಲ್ಲಿ ಯಾವ್ದೆಲ್ಲ ಮಾಡ್ತೀರಾ ಹೇಳಿ ನಂಗೆ. ಏನ್ ಮಾಡ್ತೀರಾ? ಸೈಕಲ್ ಹೊಡಿತೀವಿ. ಸೈಕಲ್ ಮಾಡ್ತೀರಾ. ನೆಕ್ಸ್ಟ್ Running, ವೆರಿ ಗುಡ್. ಒನ್ ಆಫ್ ದ ಬೆಸ್ಟ್ ಆಕ್ಟಿವಿಟಿ. ನೆಕ್ಸ್ಟ್ jogging, ವೆರಿ ಗುಡ್. cricket, ಕ್ರಿಕೆಟ್. ಹಾ, ಕಂಪಲ್ಸರಿ. ಯಾ, swimming, ಸ್ವಿಮ್ಮಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಆಕ್ಟಿವಿಟಿ. ಎಸ್. ಸೊ ಇವತ್ತಿಂದ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬಟ್ ಯಾರಾದ್ರೂ ಮಾಡ್ತಾ ಇಲ್ಲ ಅಂದ್ರೆ ಒಂದು ಕ್ಲಾಸ್ ಕಮ್ಮಿ ಅಂದ್ರೆ ಒಂದು 5 ಮಾರ್ಕ್ಸ್ ಕಮ್ಮಿ ತೆಗೆದ್ರು ಪರವಾಗಿಲ್ಲ. ಫಿಸಿಕಲ್ ಆಕ್ಟಿವಿಟಿ ಯಾವತ್ತೂ ನಾವು ಬಿಡಬಾರ್ದು. ಯಾಕೆ ಹೇಳ್ತೀನಿ ಕೇಳಿ. ಇಲ್ಲಿಂದ ಶುರು ಆಗುತ್ತೆ. ಒಂದ್ ದಿವಸಕ್ಕೆ ನೀವು 2 ಕಿಲೋಮೀಟರ್ ರನ್ ಮಾಡ್ತೀರಾ. ಮನೆಗೆ ಬಂದಾಗೆ ನೀವು ಫುಲ್ ಟಯರ್ಡ್ ಆಗಿರ್ತೀರಾ, ಊಟ ಮಾಡಿ ಮಲಗ್ತೀರಾ. ಬೆಳಗ್ಗೆ ಎದ್ದಾಗೆ ನಿಮ್ ಮೈಂಡ್ ಎಷ್ಟು ಫ್ರೆಶ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ. ಫ್ರೆಶ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್. ಅಲ್ಲಿಂದ ನಿಮ್ಗೆ ಪಾಸಿಟಿವ್ ಸ್ಟಾರ್ಟ್ ಶುರು ಆಗಿ ನಾನು ಏನ್ ಮಾಡ್ಬೋದು ಇವತ್ತು, ನಂದು ಏನ್ ಕೆಲಸ ಇದೆ, ನಾನು ಏನೆಲ್ಲ ಮಾಡ್ಬೋದು ಇವತ್ತು ಅಂತ ಶುರು ಆಗುತ್ತೆ. ಫಸ್ಟ್ ಏನು ನಮ್ಗೆ ಫಿಸಿಕಲ್ ಎಕ್ಸರ್ಸೈಸ್ ಕಂಪಲ್ಸರಿ, ಸ್ಲೀಪ್, ಒಳ್ಳೆ ಫುಡ್, ವಾಟರು ಅಂಡ್ ಮೆಡಿಟೇಷನ್ ಅಂಡ್ ಪ್ರೇಯರ್. ಇದಿಷ್ಟು ಕಂಪಲ್ಸರಿ ನಾವು ದಿನ ಮಾಡ್ಲೇಬೇಕು. ಥ್ಯಾಂಕ್ ಯು. ಎಲ್ರು ಒಂದು ಓಪನ್ ಮಾಡಿದ್ರಲ್ಲ ವಿಡಿಯೋ. ನೀವೆಲ್ಲ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ಖುಷಿ ಆಯ್ತು. ಫೈನಲಿ ನೀವು ನಂಗೆ ಮುಖ ತೋರಿಸಿದಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಲಿಟಲ್ ಚಾಮ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಾವ್ ಯಾವಾಗ್ಲೂ ಇವಾಗಿನ ಏನಾಗಿದೆ ಅಂದ್ರೆ ಬರೀ ಮಾರ್ಕ್ಸ್ 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 ಓದೋದೊಂದೇ ಅಂತ. ಓದ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಓದಿಗೆ ಒಂದು ಎನರ್ಜಿ ಬೇಕಂದ್ರೆ ಅದಕ್ಕೆ ಫಿಸಿಕಲ್ ಎಕ್ಸರ್ಸೈಸ್ ಬೇಕೇ ಬೇಕು. ನೀವು ಆವಾಗ್ಲೇ ಹೇಳಿದೀರಾ ತುಂಬಾ ಇದೆ ಫಿಸಿಕಲ್ ಎಕ್ಸರ್ಸೈಸ್. ನೀವ್ ಯಾವ್ದಕ್ಕಾದ್ರೂ ಜಾಯ್ನ್ ಆಗಿ, ನಿಮ್ಗೆ ಯಾವ್ದು ಇಷ್ಟ ಅದೇ ಜಾಯ್ನ್ ಆಗಿ. ಆಮೇಲೆ ಇವತ್ತು ನಾನು ನಿಮ್ಗೊಂದು ಬ್ಯೂಟಿಫುಲ್ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಯಾವ್ದು ಮಾಡಕ್ಕಾಗಿಲ್ಲ ಅಂದ್ರೆ ಅದು ಒಂದು ಮಾಡಿರ್ ಸಾಕು. ಅದ್ರಲ್ಲಿ 10 ಬೆನಿಫಿಟ್ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಹೇಳಿ. ಅದು ಮಾಡಿದ್ರೆ ಎಷ್ಟು ಬೆನಿಫಿಟ್ಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ನಿಮ್ ಮೈಂಡ್ ಕೂಲ್ ಆಗುತ್ತೆ, ಫೋಕಸ್ ಆಗಿರ್ತೀರಾ, ನಿಮ್ಗೆ ಕ್ಲಾರಿಟಿ ಇರುತ್ತೆ, ನಿಮ್ದು ವಿಷನ್ ಕ್ಲಿಯರ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಇರುತ್ತೆ ನಿಮ್ದು ಓದೋದ್ರ ಮೇಲೆ, ನಿಮ್ ನೆಗೆಟಿವ್ ಥಾಟ್ಸ್ ರಿಮೂವ್ ಆಗುತ್ತೆ, ಮೆಂಟಲ್ ಹೆಲ್ತ್ ಎಲ್ಲ ನಿಮ್ದು ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಬ್ರಾಹ್ಮರಿ ಸ್ವಲ್ಪ ಜನ ಗೊತ್ತಿರ್ಬೇಕು ಅನ್ಕೊಂತೀನಿ. ಯೋಗ ಯಾರ್ಯಾರು ಮಾಡಿದ್ರಾಗೆಲ್ಲ ಗೊತ್ತಿರುತ್ತೆ ಬ್ರಾಹ್ಮರಿ ಯೋಗ ಅಂದ್ರೆ ಅಲ್ಲ ಮಕ್ಕಳೇ? ಮಾಡಿದ್ರೆ ಯಾವತ್ತಾದ್ರು ಬ್ರಾಹ್ಮರಿ ಯೋಗ, ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋಣ ಇವತ್ತು? no ma'am, no ma'am. Okay, ಮಾಡೋಣ. ಮಾಡೋದು ಒಂದ್ ಕೆಲ್ಸ ಮಾಡ್ತೀರಾ, ಎಲ್ರು ಸ್ವಲ್ಪ ನಿಂತ್ಕೊಂತೀರಾ? ನನ್ಗಿವತ್ತು ಯೋಗ ಮಾಡಕ್ ಆಗಲ್ಲ, ಸಾರಿ, ನನ್ ಕಾಲ್ ಸ್ವಲ್ಪ ಹರ್ಟ್ ಆಗಿದೆ. ನಾನ್ ಸಹ ಗಾಡಿಯಿಂದ ಬಿದ್ದು ಸ್ವಲ್ಪ ಕಾಲ್ ಹರ್ಟ್ ಮಾಡ್ಕೊಂಡಿನಿ. ನೀವೆಲ್ರು ನಾನು ಹೇಳ್ತೀನಿ ಸ್ವಲ್ಪ ಒಂದ್ 5 ಎಕ್ಸರ್ಸೈಸ್ ಮಾಡ್ತೀರಾ? ಒಂದ್ 5 ಎಕ್ಸರ್ಸೈಸ್ ಸರಿನಾ? Okay, ma'am. ಒಂಚೂರು ವಿಡಿಯೋ ಒಂಚೂರು ಆನ್ ಮಾಡಿ, ನಂಗೆ ನೋಡ್ ಖುಷಿ ಆಗುತ್ತೆ ನೀವು ಹೇಗೆಲ್ಲ ಮಾಡ್ತೀರಾ ಅಂತ ಹೇಳಿ. ಒಂದ್ ಹಾರ್ಡ್ಲಿ ಒಂದ್ 5 ಟೈಪ್ಸ್ ಆಫ್ ವಾರ್ಮ್ ಅಪ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡೋದೇನ್ ಬೇಡ. ರೆಡಿನಾ ಮಕ್ಳೇ? ರೆಡಿನಾ? ಓಕೆ, ಸ್ಟ್ಯಾಂಡ್ ಅಪ್, ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್. ಜಸ್ಟ್ ವಿಡಿಯೋ ಆನ್ ಮಾಡಿ ಸ್ವಲ್ಪ ಎಲ್ರದ್ದು. ರೆಡಿ? Stand straight. Raise your both hands up. Raise your both hands up. Ready? ಮ್ಯಾಮ್ ಎಕ್ಸರ್ಸೈಸ್ ಮಾಡಕ್ ಹೇಳ್ತಿದ್ದಾರೆ Yes, yes. ಮಾಡು. ಮಕ್ಕಳಿಗೂ. Okay. Raise your both hands up. Stand straight. Keep your back straight. Then start jumping 10. I'm going to count. Ready? Steady. Start. 1, 2, 3, 4, 5, 6, 7, 8, 9, 10. Done? Jumping. ಜಂಪ್ I can't lift my hand. It's like I got hurt here. So ಅದಕ್ಕೆ ನಿಮ್ಗೆ ತೋರಿಸ್ತಾ ಇರೋದು 2 ಹ್ಯಾಂಡ್ ರೇಸ್ ಮಾಡಿ. Now, one hand back side, one hand ಹೀಗೆ. Raise your right hand up.
Yes, now start jumping. 1, 2, 3, 4. Start jumping. Start jumping. Jump. Jump. Yeah. 1, 2, 3, 4, 5, 6, 7, 8, 9, 10. Exactly. Wow. Super children. Very good. Very good. ಯಾರು ಚೆನ್ನಾಗಿ ಮಾಡ್ತೀರಾ ಎಂಡ್ ಆಫ್ ದ ಕ್ಲಾಸ್ ಅಲ್ಲಿ ಹ್ಯಾವ್ ಸರ್ಪ್ರೈಸ್ ಫ್ರಮ್ ಮೈ ಸೈಡ್. ಓಕೆ, 100% ನನ್ಗೆ ಇನ್ವಾಲ್ವ್ಮೆಂಟ್ ಬೇಕು ನನ್ನ ಕ್ಲಾಸ್ ಅಲ್ಲಿ. ಅವಾಗ ನೋಡಿ ಎಂಡ್ ಆಫ್ ದ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತೀನಿ, ಆಮೇಲೆ ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ನಾನು ಒಂದು ಸರ್ಪ್ರೈಸ್ ಆಗಿ ನಿಮ್ಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಪ್ರೈಸ್ ಕಳಿಸ್ತೀನಿ ನಾನು. ರೆಡಿ? Okay, ma'am. ನೆಕ್ಸ್ಟ್ ಈಗ ಸ್ಟ್ಯಾಂಡ್ ಸ್ಟ್ರೇಟ್ ಬಾಬಾ. ಸ್ಟ್ಯಾಂಡ್ ಸ್ಟ್ರೇಟ್ ಮಕ್ಳೇ. ಜಂಪಿಂಗ್ ಜಾಕ್ಸ್ ಗೊತ್ತಾ ನಿಮ್ಗೆ? ಜಂಪಿಂಗ್ ಜಾಕ್ಸ್ ಹೀಗೆ 1, 2 ಗೊತ್ತಲ್ಲ? ಸ್ವಲ್ಪ ಡಿಸ್ಟೆನ್ಸ್ ಮಾಡಿ, ಡಿಸ್ಟೆನ್ಸ್ ಇಟ್ಕೊಳ್ಳಿ. ಡಿಸ್ಟೆನ್ಸ್. ಜಂಪಿಂಗ್ ಜಾಕ್ಸ್ ಗೊತ್ತಾ? ಹೇಳ್ಕೊಡ್ಬೇಕಾ? ಜಂಪಿಂಗ್ ಜಾಕ್ಸ್ ಹೀಗೆ ನಿಂತ್ಕೊಂತೀವಲ್ಲ ನಾವು, ನೋಡಿ. ಗೊತ್ತಾ ಹೇಗೆ? 1, 2 ಹೀಗೆ ಮಾಡ್ಬೇಕು. ಅಂದ್ರೆ ಯು ಹ್ಯಾವ್ ಟು ಜಂಪ್ ಅಂಡ್ ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ಅರ್ಥ ಆಯ್ತಾ? ಹೀಗೆ ಮ್ಯಾಮ್. ಒಂದು ವಿಡಿಯೋ ಕಾಲ್ ಮಾಡುವಾಗ ಓಪನ್ ಮಾಡು, ನಾನು ಹೇಳ್ಕೊಡ್ತೀನಿ. ಒಂದು ತೋರ್ಸು. ಹೇಗೆ ಗೊತ್ತಾ? ಸೀದಾ ನಿಂತ್ಕೋಬೇಕು. 1, 2, 3, 4. Wow, superb. Yeah. Maintain the distance. Yeah. 1, 2, 3, 4, 5, 6, 7, 8, 9, 10. Superb. Next. Ready? Clapping. 1, 2, 3, 4, 5, 6, 7, 8, 9, 10. I'll repeat once again. Second round. Ready? 1, 2. Clap. I should listen your clapping sound. 1, 2, 3, 4, 5, 6, 7, 8, 9, 10. Once again. Third round. 1, 2, 3, 4, 5, 6, 7, 8, 9, 10. Done? ಜಂಪಿಂಗ್ ಮಾಡಿದ್ರಲ್ಲ, ಹೇಗ್ ಅನಿಸ್ತಾ ಇದೆ ಜಂಪಿಂಗ್ ಮಾಡಿದ್ಮೇಲೆ? ಖುಷಿ ಆಗ್ತದಲ್ವಾ ನಿಮ್ಗೆಲ್ಲ? ಒಂದ್ ನ್ಯೂ ಎನರ್ಜಿ ಅನಿಸ್ತಾ ಇಲ್ಲ ನಿಮ್ಗೆ? ಜಂಪಿಂಗ್ ಮಾಡಿದ್ಮೇಲೆ, ಕ್ಲಾಪಿಂಗ್ ಮಾಡಿದ್ಮೇಲೆ. ಲಾಸ್ಟ್ ಒಂದ್ ರೌಂಡ್ ನೀವೆಲ್ಲರೂ ಹೈ ಜಂಪ್ ಮಾಡ್ಬೇಕು. ಹೈ ಜಂಪ್ ಗೊತ್ತಾ? ಫುಲ್ ಎನರ್ಜಿ ಹಾಕಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ ಬಾಡಿ ಮೇಲೆ ಎತ್ತಿ ಜಂಪ್ ಮಾಡ್ಬೇಕು. ಹೈ ಜಂಪ್. ಅನ್ಫಾರ್ಚುನೇಟ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಇವತ್ತು, ನನಗೆ ಅದು ಹೇಳಿದೆಲ್ಲ, ನಾನು ಸ್ವಲ್ಪ ಕಾಲ್ ಹರ್ಟ್ ಆಗಿದೆ. ಮೇಕ್ ಅ ಫಿಸ್ಟ್, ಸ್ಟ್ಯಾಂಡ್ ಸ್ಟ್ರೈಟ್. ಓಕೆ, ನೌ ಐ ಗಿವ್ ದ ಇನ್ಸ್ಟ್ರಕ್ಷನ್. ಓಕೆ, ಹೀಗೆ 1, 2, 3. ಹೈ ಜಂಪ್ ಅಂದ್ರೆ ಕಂಪ್ಲೀಟ್ ಆಗಿ ಜಂಪ್ ಮಾಡೋದು ಹೀಗೆ. ರೆಡಿನಾ? ಎಸ್. ಮೇಕ್ ಅ ಫಿಸ್ಟ್, ಸ್ಟ್ಯಾಂಡ್ ಸ್ಟ್ರೈಟ್. 1, 2, 3, jump. Yes. Like this. I'm going to count 10. Ready? Continuous jumping with fist. Continuous. 1, 2, 3, 4, 5, 6, 7, 8, 9, 10. Superb. Very nice. Okay. Now all of you just sit down. Next we have a Omkar chanting and pranayama. ಈಗ ನಾವು ಆಕ್ಟಿವಿಟಿ ಮಾಡಿದ್ವಲ್ಲ, ಒಂದ್ 5-6 ಆಕ್ಟಿವಿಟಿ ಮಾಡಿದ್ಮೇಲೆ ಮುಂಚೆ ಮೈಂಡ್ ಹೇಗಿತ್ತು, ಇವಾಗ ಮೈಂಡ್ ಹೇಗಿದೆ? ಸ್ವಲ್ಪ ಫ್ರೀ ಆಗ್ಲಿಲ್ವಾ ನೀವೆಲ್ರು? ಆ ಒಂಥರ ಶೈ ನೇಚರ್ ಇಂದ ಆಚೆ ಬಂದ್ರಿ. ನಮ್ ರಿಲ್ಯಾಕ್ಸೇಷನ್ ಆಯ್ತು. ಅದೇ ಬೇಕಾಗಿತ್ತು. ಮೆಂಟಲ್ ಹೆಲ್ತ್ ಇದೇ ಬೇಕಾಗಿತ್ತು. ರಿಲ್ಯಾಕ್ಸೇಷನ್ ಬೇಕು, ಸ್ಟ್ರೆಸ್ ಫ್ರೀ ಇರ್ಬೇಕು, ನಾವು ಫ್ರೀ ಆಗಿರ್ಬೇಕು. ಯಾರು ಏನ್ ಅನ್ಕೊಳ್ಳಿ ಮಕ್ಳೇ, ಮಾತಾಡ್ತಾ ಇರ್ಬೇಕು. ತಪ್ಪಾಗುತ್ತೆ, ಅದೆಲ್ಲ ಸರಿ. ನಾವ್ ಹೇಳ್ಬೇಕು. ದೊಡ್ಡವ್ರು ನಮ್ಗೆ ತಿತ್ತಾ ಇರ್ತಾರೆ. ಹಾಗಾಗಿ ನಾವು ತುಂಬಾ ಕಮ್ಮಿ ಮಾತಾಡೋದು, ಜಾಸ್ತಿ ಮಾತಾಡೋದಂತಲ್ಲ, ಅಗತ್ಯ ಎಷ್ಟಷ್ಟು ಮಾತಾಡ್ಲೇಬೇಕು. ನೀವು ಒಳ್ಳೊಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ,
ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಅಪ್ಪ ಅಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾವ್ದು ಮನ್ಸಲ್ಲಿ ಮಾತ್ರ ಇಟ್ಕೋಬಾರ್ದು ನಾವು. ಮನ್ಸಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಯು ಫೀಲ್ ಹೆವಿ. ಆಮೇಲೆ ಆ ಬೇರೆ ಕೆಲ್ಸಕ್ಕೆಲ್ಲ ನಮ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಆ ಕೆಲ್ಸ ಆಗಲ್ಲ. ಸೊ ಪಾಸ್ಟ್ ಇಸ್ ಪಾಸ್ಟ್, ಮುಗೀತು, ಅದ್ ನಿನ್ನೆಗೆ ಎಂಡ್. ಇವತ್ತು ಟುಡೇ ಇಸ್ ವೆರಿ ಇಂಪಾರ್ಟೆಂಟ್ ಡೇ. ಇವತ್ ಮಾತ್ರ ಮ್ಯಾಟರ್ ಆಗೋದು ನಮ್ಗೆ, ನಾಳೆ ಸಹ ಮ್ಯಾಟರ್ ಆಗಲ್ಲ. ಇವತ್ತೇನ್ ಮಾಡ್ತೀವಿ ಅದು ನಾಳೆಗೆ ಮ್ಯಾಟರ್ ಆಗೋದು. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಯಾರ ಮುಖ ನೋಡ್ಬೇಕು? ದೇವ್ರ ಮುಖ ನೋಡ್ಬೇಕು ನಾವು. ಎದ್ದ ತಕ್ಷಣ ಮೊಬೈಲ್ ಮುಖ ನೋಡೋದಲ್ಲ, ದೇವ್ರ ಮುಖ ನೋಡಿ, ದೇವ್ರೇ ಇವತ್ ನಂಗೊಂದ್ ದಿವಸ ಕೊಟ್ಟಿದ್ಯಾ, ಶಕ್ತಿ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ಆರೋಗ್ಯ ಕೊಡು, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡಕ್ ಶಕ್ತಿ ಕೊಡು ಅಂತ ನಿಮ್ಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ನಮೋಕಾರ ಮಂತ್ರ ಹೇಳಿ. ಅದು ನಿರ್ದಿಷ್ಟವಾದ 5, 9 ಅಂತ ಏನ್ ಇಟ್ಕೋಬಿಡಿ. ನೀವ್ ಹೇಳ್ತಾ ಹೋಗಿ, ನಿಮ್ಗೆ ಎಷ್ಟು ಇಷ್ಟ ಆಗುತ್ತಂದ್ರೆ ಅದೇ ಆಗಿ ರಿಪೀಟ್ ಆಗ್ತಾ ಬರುತ್ತೆ. ಆ ಮಂತ್ರ ಹೇಳೋದ್ರಿಂದ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಬರುತ್ತೆ, ನಿಮ್ಗೊಂದು ಶಕ್ತಿ ಬರುತ್ತೆ, ಆಮೇಲೆ ನಂಬಿಕೆ ಬರುತ್ತೆ. ಹ್ಯಾವ್ ಯು ಹರ್ಡ್? ಪ್ರೇಯರ್ ಹ್ಯಾಸ್ ಪವರ್. ವಾಟ್? ಪ್ರೇಯರ್ ಹ್ಯಾಸ್ ಪವರ್. ಪ್ರೇಯರ್ ಅಲ್ಲಿ ತುಂಬಾ ಪವರ್ ಇದೆ ಗೊತ್ತಾ ನಿಮ್ಗೆ? ನೀವು ಪ್ರೇಯರ್ ಮಾಡ್ತಾ 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 ನಿಮ್ಗೆ ಗೊತ್ತಿಲ್ಲದೆ ಎಷ್ಟು ನಿಮ್ಗೆ ಹತ್ರ ನಿಮ್ಮಲ್ಲಿ ನಂಬಿಕೆ ಬರ್ತಂದ್ರೆ ನಿಮ್ಮ ಕಡೆಯಿಂದ ಇಂಪಾಸಿಬಲ್ ಕೆಲಸ ಎಲ್ಲ ಪಾಸಿಬಲ್ ಆಗ್ತಾ ಬರುತ್ತೆ. ಸೊ ನಾಳೆಯಿಂದ ಎದ್ದ ತಕ್ಷಣ ಫಸ್ಟ್ ದೇವ್ರ ಮುಖ ನೋಡೋದು ಒಂದು ಹ್ಯಾಬಿಟ್ ಮಾಡಿ. ದೇವ್ರ ಹತ್ರ ಎಲ್ಲಾ ಹೇಳಿ, ನಿಮ್ಗೆ ಏನೆಲ್ಲಾ ಮಾತಾಡ್ಬೇಕಂತ ದೇವ್ರ ಹತ್ರನೇ ಹೇಳಿ. ನಿಮ್ಗೆ ಬೇರೆಯವ್ರ ಕಂಫರ್ಟ್ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಹೇಳಿ ನಿಮ್ ಕೆಲಸ ಶುರು ಮಾಡಿ. 21 days ಟಾಸ್ಕ್ ಇದು. ಫಸ್ಟ್ 21 days ನೀವು ಕಂಪಲ್ಸರಿ ಈ ಕೆಲಸ ಮಾಡ್ಲೇಬೇಕು. ಎಲ್ಲ ಮಕ್ಕಳು ಮಲಗ್ಬೇಕಾದ್ರೂ ಅಷ್ಟೇ ದೇವ್ರ ಮುಖ ನೋಡೋದು, ಎದ್ದಾಗೂ ಅಷ್ಟೇ ದೇವ್ರ ಮುಖ ನೋಡ್ಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೊಂದು ಪಾಸಿಟಿವ್ ಆರಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ಕಂಪ್ಲೀಟ್ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಎಲ್ಲಾನು. ಹಾಗಾಗಿ ಚಾಂಟಿಂಗ್ ಮಂತ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಡೇ ವಿದೌಟ್ ಫೇಲ್. ನೀವು ಮಾಡ್ಲೇಬೇಕು ಮಂತ್ರಗಳು. ನಮೋಕಾರ ಮಂತ್ರ ಮ್ಯಾಮ್ ಹೇಳಿದ್ದಾರೆ ಎಷ್ಟು ಇಂಪಾರ್ಟೆಂಟ್ ಇದೆ, ಅದ್ರಲ್ಲಿ ಎಷ್ಟು ಶಕ್ತಿ ಇದೆ, ಯಾಕೆ ಹೇಳ್ಬೇಕು, ಏನ್ ಹೇಳ್ಬೇಕಂತ ಅದ್ರ ಬಗ್ಗೆ ಚಂದ ಹೇಳಿದಾರೆ ಮ್ಯಾಮು. ಹಾಗಾಗಿ ನಾನು ಇಷ್ಟೇ ಹೇಳೋದು, ದಯವಿಟ್ಟು ನಮೋಕಾರ ಮಂತ್ರ ಹೇಳಿ ಸ್ಕೂಲಿಗೆ ಹೋಗ್ಬೇಡಿ, ದೇವ್ರ ಮುಖ ನೋಡ್ದೆ ಸ್ಕೂಲಿಗೆ ಹೋಗ್ಬೇಡಿ. ಅವೆರಡು ಮಾಡೇ ಹೋಗ್ಬೇಕು ನೀವು. ಇದು ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ, ಸರಿನಾ? ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದೀನಿ ಸರ್. ಟೈಮ್ ಆಯ್ತು ಅನ್ಸ್ತಲ್ಲ ಸರ್? ನಿರಂಜನ್ ಸರ್? ಇಲ್ಲ ಮೇಡಮ್, ಪರವಾಗಿಲ್ಲ, ಮುಂದುವರ್ಸಿ ನೋಡ. ಒಂದು 2 minutes ಸರ್, ಮುಗಿದು ಹೋಗ್ತಾ ಇದೆ. ಓಕೆ ಮೇಡಮ್, ಓಕೆ. ಮೂರನೇದು, ನಿಮ್ಗೆ ನೀವು ಸ್ಟಡಿ ಸ್ಟಾರ್ಟ್ ಮಾಡೋ ಮುಂಚೆ ಒಂದು 5 ಸಲ ಕುತ್ಕೊಂಡು ಡೀಪ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆ ಹೇಗಂತೇಳಿ. ಜ್ಞಾನ ಮುದ್ರ ಮಾಡಿ, ಪ್ಲೇಸ್ ಇಟ್ ಆನ್ ಥೈ, ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್, ಹೆಡ್ ಸ್ಟ್ರೇಟ್, ಕ್ಲೋಸ್ ಯುವರ್ ಐಸ್. 3 rounds, breathe in, breathe out. Okay, let us start. Now join your hands. Let us chant 3 Omkaras. Om. Together, children, ನನ್ ಜೊತೆ ನೀವು ಓಂಕಾರ ಹೇಳ್ಬೇಕು, ನಾನು ಒಬ್ಳೆಲ್ಲ ಹೇಳೋದು, ಸರಿನಾ? ಲೆಟ್ ಅಸ್ ಸ್ಟಾರ್ಟ್. ಬ್ರಾಹ್ಮರಿ ಪ್ರಾಣಾಯಾಮ ಆಲ್ರೆಡಿ ನಾನು ಹೇಳಿನಿ. ಮಕ್ಕಳು ಮೈಕ್ ಆಫ್ ಮಾಡ್ಕೊಂಡು ಅಲ್ಲಿ ಇದು ಮಾಡ್ಕೊಳ್ಳಿ ನೀವು. ಅದರಲ್ಲಿ ಮೇನ್ ಟೀಚರ್ ಹೇಳುದು ಕೇಳ್ತಾ ಇಲ್ಲ, ಮತ್ತೆ ಬೇರೆ ಮಕ್ಕಳಿಗೆ ನೀವು ಮೈಕ್ ಆಫ್ ಮಾಡ್ಕೊಂಡು ನೀವು ಮಾತಾಡ್ತಾ ಇರ್ಬೋದಲ್ಲಿ. ಓಕೆನಾ? ಲಾಸ್ಟ್ ಬಿಫೋರ್ ಐ ಫಿನಿಶ್ ದಿ ಸೆಷನ್ ಒಂದು ಬ್ರಾಹ್ಮರಿ ಪ್ರಾಣಾಯಾಮ ಮಾಡ್ಬಿಟ್ಟು ಫಿನಿಶ್ ಮಾಡೋಣ. ಮಕ್ಕಳೇ, ಈ ಬ್ರಾಹ್ಮರಿ ಪ್ರಾಣಾಯಾಮ ಯಾಕೆ ನಾನು ನಿಮ್ಗೆ ಇಷ್ಟು ಹೇಳ್ತಾ ಇದೀನಿ ಮಾಡ್ಬೇಕು ಅಂತಂದ್ರೆ, ಇದ್ರಲ್ಲಿ 10 ಬೆನಿಫಿಟ್ಸ್ ಇದೆ. ನಿಮ್ಗೆ ಸ್ಟಡೀಸ್ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ IQ ಲೆವೆಲ್, ಮೆಮೊರಿ ಪವರ್, ಕೂಲಿಂಗ್ ಮೈಂಡ್, ಫೋಕಸ್, ಕ್ಲಾರಿಟಿ ಎಲ್ಲಾನು ಕವರ್ ಆಗಿದೆ ಇದರಲ್ಲಿ. ನಿಮ್ಗೆ ಬೇರೆ ಮಾಡಕ್ ಟೈಮ್ ಇಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಇದನ್ನ ಒಂದು 7 times, ಹಾರ್ಡ್ಲಿ ಟೇಕ್ಸ್ ಫ್ಯೂ ಸೆಕೆಂಡ್ಸ್
ನೀವು ಮಾರ್ನಿಂಗ್ ಮಾಡ್ತೀರಾ, ಈವ್ನಿಂಗ್ ಮಾಡ್ತೀರಾ, ನೀವು ಚೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಕಂಪಲ್ಸರಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಟೋಮೆಟಿಕ್ ಆಗಿ ನಿಮ್ದು ಮಾರ್ಕ್ಸ್ ಚೇಂಜ್ ಆಗುತ್ತೆ, ಬರೋದು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ, ಸ್ಟಡೀಸ್ ಕ್ವಾಲಿಟಿ ಚೇಂಜ್ ಆಗುತ್ತೆ. ಆಮೇಲೆ ನಿಮ್ದು ಸ್ಪೀಕಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಲಿಸ್ನಿಂಗ್ ಕೆಪಾಸಿಟಿ ಒಂದೊಂದಾಗಿ ಚೇಂಜ್ ಆಗುತ್ತೆ. ಒನ್ ಡೇ ಅಲ್ಲಿ ಚೇಂಜ್ ಆಗಲ್ಲ, ದಿನಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಕಂಪಲ್ಸರಿ. ಒಂದ್ ದಿವಸ ಮಾಡ್ದೆ ನಂಗೆ ಏನ್ ಸಿಕ್ಕಿಲ್ಲ, ನೋ ವೇ. 1 year ಮಾಡಿ, ನೆಕ್ಸ್ಟ್ ಇಯರ್ ನೋಡಿ ಅಂತ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಚೇಂಜಸ್ ಆಗಿರುತ್ತೆ. ಸರಿನಾ? ರೆಡಿನಾ? ಭ್ರಾಮರಿ ಮಾಡೋಣ. ಓಕೆ, ಇದೆಯಲ್ಲ ಜೆಂಟ್ಲಾಗಿ ನಾವು ಫಸ್ಟ್ ನಾನು ತೋರಿಸ್ತೀನಿ, ಹೀಗೆ ಇನ್ಸರ್ಟ್ ಮಾಡ್ಬೇಕು ಜೆಂಟ್ಲಾಗಿ. ಫಸ್ಟ್ 2 fingers ಎಬೋ ದ ಐಬ್ರೋಸ್, ಲಾಸ್ಟ್ 2 fingers ಆನ್ ಐಸ್. ಓಕೆ, ಹೀಗೆ ಕವರ್ ಮಾಡಬೇಕು. ಫಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಹೀಗೆ. ನಾವು ಬ್ರೀದ್ ಇನ್ ಮಾಡ್ತೀವಲ್ಲ ನೋಸ್ ಇಂದ, ಬ್ರೀದ್ ಔಟ್ ಮಾಡ್ಬೇಕಾದ್ರೆ ಹಮ್ಮಿಂಗ್ ಸೌಂಡ್. ಇದಕ್ಕೆ ಹಮ್ಮಿಂಗ್ ಬರ್ಡ್ ಸೌಂಡ್ ಅಂತ ಹೇಳ್ತಾರೆ. ನಾನು ಒಂದು ರೌಂಡ್ ಮಾಡ್ತೀನಿ, ಆಮೇಲೆ ನೀವು ಫಾಲೋ ಮಾಡಿ. ಓಕೆ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಬ್ರೀದ್ ಇನ್, when breathe out, close your mouth. Again, breathe in, breathe out. ಈ ತರ 7 rounds ಒಟ್ಟಿಗೆ ಮಾಡೋಣ. ಮಕ್ಕಳೇ ರೆಡಿನಾ? ಮಾಡಿ. ಕೆಲವರು ಸುಮ್ಮನೆ ಕೂತಿದ್ದೀರಮ್ಮ, ಮಾಡಿ ಮಕ್ಕಳು. ನೋಡಿ ಮಕ್ಕಳೇ, ನಾ ಹೇಳ್ತೀನಿ ಕೇಳಿ. ನೀವೆಷ್ಟು ಇನ್ವಾಲ್ವ್ ಆಗ್ತೀರಾ, ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಅಷ್ಟು ಬೆನಿಫಿಟ್ಸ್. ರೆಡಿನಾ ಮಕ್ಕಳೇ? ನೀವು 7 rounds ಮಾಡಿ, ಇಷ್ಟು ರಿಲ್ಯಾಕ್ಸ್ ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ರೆಡಿನಾ ಮಕ್ಕಳೇ? ರೆಡಿನಾ? Yes, ma'am. Yes, ma'am. ಹಾ, ಸ್ಟಾರ್ಟ್ ಮಾಡಿ. Breathe in from nose, breathe out from throat. Slowly remove your fingers from the face. Don't open your eyes. Just relax for 2 seconds. Put your head down. Now slowly blink your eyes. Look it down. Now slowly you can see here. ಓಕೆ, ಇವಾಗ ಇಮಿಡಿಯೇಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿದೆ ಅಂತೇಳಿ. ಇದು ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್, ಇಮಿಡಿಯೇಟ್ ಆಗಿ ವಿಲ್ ಫೈಂಡ್ ಔಟ್. ಓಕೆ, ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿತಾ ಇದೆ. ಎಲ್ಲಾ ಮಕ್ಕಳಿಗೆ ಮತ್ತೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್ಸ್, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಹಾಗೆ ಪದ್ಮಶ್ರೀ ಮ್ಯಾಮ್, ಸುಮಾ ಮ್ಯಾಮ್, ನಿರಂಜನ್ ಸರ್, ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಚಾನ್ಸ್ ಕೊಟ್ಟೋದಕ್ಕೆ, ಅವಕಾಶ ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಸರ್. Thank you, ma'am. ಓಕೆ, ಟೈಮ್ ಹೇಗೆ ಹೋಯ್ತು ಅಂತ ಇಲ್ಲ ಅಲ್ವಾ ಮಕ್ಕಳ? Thank you, ma'am. ಇವತ್ತು Thank you. ನಮ್ಮ ಶರೀರಕ್ಕೂ ಕೂಡ ಆಕ್ಟಿವ್ ಆಗುವಂತಹ ಒಂದು ಪಾಠವನ್ನು ಮಾಡಿದ್ದಾರೆ ಮೇಡಮ್ ಅವರು. ಅವರು ಹೇಳಿದ್ರಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಅವರಿಗೆ ಸ್ವಲ್ಪ ಕಾಲು ಸ್ವಲ್ಪ ಇದಾಗಿದೆ, ಆದ್ರೂ ಅದರೆಡೆಯಲ್ಲೂ ಕೂಡ ನಮ್ಮ ಕೋರಿಕೆಯ ಮೇರೆಗೆ ಅವರು ನಮಗೆ ಬಹಳ ಉಲ್ಲಾಸದಾಯಕವಾದಂತಹ, ಬಹಳ ಸ್ಫೂರ್ತಿದಾಯಕವಾದಂತಹ, ಅದರಲ್ಲೂ ಮಕ್ಕಳಿಗೆ ವಿಶೇಷವಾಗಿ, ಖಂಡಿತವಾಗಿ ಇದು ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರಿಗೂ ಕೂಡ, ನಂಗೂ ಕೂಡ ಬಹಳ ಇಷ್ಟವಾಯ್ತು. ಇದನ್ನ ನಾನು ಕೂಡ ಮಾಡ್ಬೇಕಂತ ಇದ್ದೇನೆ. ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಮೇಡಮ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ಈ ಇದರ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಇದನ್ನು ಮಾಡಿಕೊಟ್ಟದಕ್ಕೆ, ತರಗತಿಯನ್ನು ನಾವು ನಿರಂಜನ ಲಾರಿ ಮಾಧ್ಯಮ ಆಭಾರಿಯಾಗಿದೆ ಮೇಡಮ್ ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈಗ ಈ ಶಿಬಿರದಲ್ಲಿ ಮಕ್ಕಳು ಕೆಲವು ಅನಿಸಿಕೆಗಳನ್ನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಶ್ರಾವಣಿ ರೆಡಿಯಾ ನಮ್ಮ?
ಶ್ರಾವಣಿ ಹಾ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮತ್ತೆ ಬೇರೆಯವ್ರ ಮಕ್ಕಳು ಕೂಡ ರೆಡಿಯಾಗಿ ಇದೀಗ ಮೊದಲು ಶ್ರಾವಣಿ ಅವರು ಮಾತಾಡ್ತಾರೆ ಶಿಬಿರದ ಬಗ್ಗೆ ಅನಿಸಿಕೆಗಳನ್ನು. ಓಕೆ ಶ್ರಾವಣಿ. ಎಲ್ಲರಿಗೂ ಜೈ ಜಿನೇಂದ್ರ. ಇಂದು ನನ್ನ ಅನಿಸಿಕೆಗಳನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಧಾರ್ಮಿಕ ಶಿಬಿರವು ನಮ್ಮ ಜೀವನದ ಒಂದು ಅಮೂಲ್ಯವಾದ ವೇದಿಕೆಯಾಗಿದೆ. ನಮ್ಮ ಧಾರ್ಮಿಕ ಶಿಬಿರದಲ್ಲಿ ಅಹಿಂಸೆ, ಸತ್ಯ, ಅಪರಿಗ್ರಹ ಮತ್ತು ಸಂಯಮದಂತಹ ಇನ್ನೂ ಅಧಿಕ ಮಹತ್ವಗಳ ಬಗ್ಗೆ ನಮ್ಮ ಉಪನ್ಯಾಸಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೈನ ಧರ್ಮದ ತತ್ವಗಳು ಮತ್ತದರ ನೈತಿಕತೆಗಳ ಬಗ್ಗೆ ಸಣ್ಣ ಕಥೆಗಳನ್ನು ಹೇಳುವ ಮೂಲಕ ಬಹಳ ಸುಲಭವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಿರಿಯರ ಅನುಭವ ಮತ್ತು ಅವರ ಮಾರ್ಗದರ್ಶನದಿಂದ ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ನಮಗೆ ಪ್ರೇರಣೆ ಸಿಕ್ಕಿದೆ. ಧಾರ್ಮಿಕ ಶಿಬಿರಗಳಿಂದ ಜೈನ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಗೌರವವು ಹೆಚ್ಚಾಗುತ್ತದೆ. ಅದರ ಜೊತೆ ನಮ್ಮಂತಹ ಯುವ ಪೀಳಿಗೆಗೆ ವ್ಯಕ್ತಿತ್ವ ನಿರ್ಮಾಣ ಹಾಗೂ ಸಕಾರಾತ್ಮಕ ಚಿಂತನೆಯನ್ನು ಮಾಡಲು ಉಪಕಾರಿಯಾಗಿದೆ. ಧನ್ಯವಾದಗಳು. ಓಕೆ, ಅಭಿನಂದನೆಗಳು ಶ್ರಾವಣಿಯವರಿಗೆ. ಶ್ರುತಾ ಇದ್ದೀರಲ್ವಾ? ಶ್ರುತಾ. ಹೌದು ಸರ್. ಓಕೆ. ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಶ್ರುತಾ, ನನ್ನ ಊರು ಕಾರ್ಕಳ. ನಾನು ನಿರಂಜನ್ ಲಹರಿ ಆಯೋಜಿಸಿದ ಆನ್ಲೈನ್ ಬೇಸಿಗೆ ಶಿಬಿರವನ್ನು ಭಾಗವಹಿಸಿದ್ದೇನೆ. ನಾನು ಅಹಿಂಸೆ, ಪಾಪ, 18 ದೋಷಗಳು ಮತ್ತು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಗುರುಗಳು ನಮ್ಮೊಂದಿಗೆ ಚೆನ್ನಾಗಿ ಬೋಧಿಸಿದ್ದಾರೆ ಹಾಗೂ ತರಗತಿಗಳು ತುಂಬಾ ಆಸಕ್ತಿದಾಯಕವಾಗಿತ್ತು. ನಮ್ಮ ಗುರುಗಳಾದ ಸುಮತಿ ಮ್ಯಾಮ್ ಇವರು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ನನಗೆ ಈ ಶಿಬಿರದಲ್ಲಿ ಒಂದು ದಿನ ಪ್ರಾರ್ಥನೆ ಹಾಡಲು ಅವಕಾಶ ಮಾಡಿಕೊಟ್ಟ ನಿರಂಜನ್ ಸರ್ಗೆ ಧನ್ಯವಾದಗಳು. ನನಗೆ ಈ ಶಿಬಿರ ಇಷ್ಟವಾಯಿತು. ಹಾಗೆ ಸುಮತಿ ಮ್ಯಾಮ್ ಹೇಳಿದ ಸುಮಾರು ಕಥೆಗಳಿಂದ ನನಗೆ ಜೈನ ಧರ್ಮದ ಹಲವು ಬಗ್ಗೆ ಅರ್ಥವಾಯಿತು. ಹಾಗೆ ನಾನು ತುಂಬಾ ವಿಷಯಗಳನ್ನು ತಿಳಿದುಕೊಂಡೆ. ಧನ್ಯವಾದಗಳು. ಜೈ ಹಿಂದ್. ಓಕೆ, ಅಭಿನಂದನೆಗಳು ಶ್ರುತಾ ಅವರಿಗೆ. ನೆಕ್ಸ್ಟ್ ಸಿಂಚನ ಐಜಾರಿ ಇದ್ದೀರಮ್ಮ? ಸಿಂಚನ ಐಜಾರಿ. ಇದ್ದೀವಿ ಸರ್. ಎಲ್ಲರಿಗೂ ಜೈ ಜಿನೇಂದ್ರ. ಈ ಶಿಬಿರದಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ನಾವು ಎಲ್ಲ ಕಡೆ ಬೇರೆ ಬೇರೆ ಶಿಬಿರಗಳನ್ನು ಮಾಡಿದ್ವಿ. ಆನ್ಲೈನ್ ಶಿಬಿರದಿಂದ ನಮಗೆ ತುಂಬಾ ಉಪಯೋಗ ಆಯಿತು. ನಾವು ಹೊರಗಡೆ ಹೋಗದೆ ಮನೆಯಲ್ಲೇ ಕುತ್ಕೊಂಡು ನಾವೆಲ್ಲವನ್ನು ಕಲಿತುಕೊಂಡ್ವಿ. ನಮಗೆ ತುಂಬಾ ಒಳ್ಳೆಯದಾಯ್ತು. ಸುಮಾ ಮ್ಯಾಮು ಆಮೇಲೆ ಪ್ರತಿಯೊಬ್ರು ಬಂದು ಹೇಳಿರೋ ಎಲ್ಲಾ ಕಥೆಗಳು ನಮಗೆ ತುಂಬಾ ಇಷ್ಟವಾದವು. ನಾವೆಲ್ಲವನ್ನು ಕಲಿತುಕೊಂಡು ನಮ್ಮ ಧರ್ಮದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಕಡೆ ಕಲಿಯುತ್ತಿದ್ದೇವೆ. ಒಳ್ಳೆಯದಾಗಿದೆ. ನಮಗೆ ಇನ್ನೂ ಹೆಚ್ಚು ದಿನ ಇದನ್ನ ಶಿಬಿರವನ್ನು ಮುಂದುವರಿಸಿದ್ದರೆ ಇನ್ನೂ ಖುಷಿ ಆಗುವುದು. ಧನ್ಯವಾದಗಳು. ಓಕೆ, ಅಭಿನಂದನೆಗಳು. ಯಾರು ಲೆಫ್ಟ್ ಆಗ್ಬೇಡಿ, ಇನ್ನೂ ಸಹ ಉಂಟು. ನಮ್ಮ ಅತಿಥಿಗಳು ಮಾತಾಡ್ತಾ ಇದ್ದಾರೆ, ಅವರು ಮಾತಾಡ್ಲಿಕ್ಕಿದ್ದಾರೆ. ಇದೀಗ ನಮನ್ ಅವರು. ನಮನ್ ಇದ್ದೀರಾ? ಓಕೆ. ಎಲ್ಲರಿಗೂ ಜೈ ಜಿನೇಂದ್ರ. ಈ ಆನ್ಲೈನ್ ಶಿಬಿರ ನಮಗೆ ತುಂಬಾ ಇಷ್ಟವಾಯಿತು. ಸುಮಾ ಮ್ಯಾಮ್ ಹಾಗೂ ಪದ್ಮಶ್ರೀ ಮ್ಯಾಮ್ ಹೇಳಿದ್ದು ನಮ್ಗೆ ಎಲ್ಲಾ ಕಥೆಗಳು ಹಾಗೂ ಧರ್ಮದ ಬಗ್ಗೆ ತಿಳಿಸಿದ್ದು ತುಂಬಾ ಇಷ್ಟವಾಯಿತು. ಹಾಗೆ ನಿರಂಜನ್ ಸರ್ ಅವರು ಈ ಆನ್ಲೈನ್ ಶಿಬಿರವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ಧರ್ಮದ ಬಗ್ಗೆ ಎಲ್ಲವನ್ನು ತಿಳಿದಿದ್ದೇವೆ. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಶಿಬಿರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ಓಕೆ, ಅಭಿನಂದನೆಗಳು ನಮನ್. ಸಮೃದ್ಧ ಇದ್ದೀರಾ? ಸಮೃದ್ಧ ಇದ್ದೀರಾ? ಎಸ್ ಸರ್. ಓಕೆ, ಮಾತಾಡ. ಮೊದಲನೇದಾಗಿ ಎಲ್ಲರಿಗೂ ಜೈ ಜಿನೇಂದ್ರ. ಈ ಆನ್ಲೈನ್ ಕ್ಲಾಸ್ನಿಂದ ನಮಗೆ ಧರ್ಮದ ಬಗ್ಗೆ ಹೊಸ ಹೊಸ ಕಥೆಗಳು ಅರ್ಥವಾಗಿವೆ. ಹಾಗೂ ಧರ್ಮವನ್ನು ಹೇಗೆ ಪಾಲಿಸಬೇಕು, ನಾವು ಯಾವಾಗ ಯಾವ ಮಂತ್ರವನ್ನು ಹೇಳಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಸುಮಾ ಮ್ಯಾಮ್ ಮತ್ತು ಪದ್ಮಶ್ರೀ ಮ್ಯಾಮ್. ಅವರಿಗೆ ಧನ್ಯವಾದಗಳು.
ಮತ್ತು ಈ ಆನ್ಲೈನ್ ಕ್ಲಾಸ್ ಅನ್ನು ಹಮ್ಮಿಕೊಂಡ ನಿರಂಜನ್ ಸರ್ ಅವ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಓಕೆ, ನೀವು ಒಂದೇ ಮನೆಯವರ? ಮೂರು ಜನನು ಕೂಡ ಒಂದೇ ಮನೆಯವರ? ಹೌದು ಸರ್. ಹೌದು ಸರ್. ಓಕೆ ಓಕೆ, ಸೂಪರ್ ಸೂಪರ್. ಓಕೆ ಓಕೆ. ಮಕ್ಕಳ ಇಂದಿನ ತರಗತಿಯಲ್ಲಿ ವಿದ್ಯಾ ದೇವೇಂದ್ರ ಮೇಡಮ್ ಅವರು ಹಾಜರಿದ್ದಾರೆ. ಅವರು ನಮಗೆ ಮಕ್ಕಳಿಗೆ ಸರ್ಟಿಫಿಕೇಟ್, ಈ ಸರ್ತಿ ಹಾರ್ಡ್ ಸರ್ಟಿಫಿಕೇಟ್, ಅದರಲ್ಲೂ ಕೂಡ ಅಂಚೆ ಮೂಲಕ ನಾವು ಕಳಿಸ್ತೇವೆ. ಅದು ಉನ್ನತಿ ಮಹಿಳಾ ಸಮಾಜದ ಮೂಲಕ ನಮಗೆ ವ್ಯವಸ್ಥೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಗಳಿಗೂ ಆ ಸರ್ಟಿಫಿಕೇಟ್ ಅನ್ನು ನಮಗೆ ಕಳಿಸುವ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ, ಈ ಶಿಬಿರಕ್ಕೆ ಸಹಕಾರ ನೀಡಿದ್ದಾರೆ ಆ ಉನ್ನತಿ ಮಹಿಳಾ ಸಮಾಜದ ಗೌರವಾನ್ವಿತ ಸದಸ್ಯರಾಗಿರುವಂತಹ ವಿದ್ಯಾ ದೇವೇಂದ್ರ ಮೇಡಮ್. ಅವರು ಸ್ವಾಧ್ಯಾಯ ಪ್ರಿಯರು ಕೂಡ ಹೌದು. ಕೆಲವು ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿರುತ್ತಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಅವರು ನಮಗೆ ಒಳ್ಳೆಯ ಮಾಹಿತಿಗಳನ್ನು ನೀಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ನಮಗೆ ಸಹಕಾರ ನೀಡಿದರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಒಂದೆರಡು ಮಾತುಗಳನ್ನ ಆಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಮೇಡಮ್. ಜೈ ಜಿನೇಂದ್ರ ಸರ್, ಎಲ್ಲರಿಗೂ ಜೈ ಜಿನೇಂದ್ರ. ಪುಟಾಣಿ ಮಕ್ಳಿಗೆಲ್ರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ ಮೇಡಮ್. ಜೈ ಜಿನೇಂದ್ರ. ಶಿಬಿರ ಮಾಡುದಲ್ಲ, ಶಿಬಿರದಲ್ಲಿ ಹೇಗನ್ನಿಸ್ತು? ಚೆನ್ನಾಗಿತ್ತಾ? ಆಗಿದ್ದೇನೆ. ಈ ನಮ್ಮ ಅಧ್ಯಕ್ಷರಾದ ಪದ್ಮಶ್ರೀ ಅವರು ನಿಮ್ಗೆ 7 ದಿವಸ ಶಿಬಿರವನ್ನ ನಡೆಸ್ಕೊಟ್ರು. ಅವರೇ ನಮ್ಮ ಉನ್ನತಿ ಮಹಿಳಾ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾವು ಈ ಉನ್ನತಿ ಮಹಿಳಾ ಸಮಾಜದ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದೇನಂತಂದ್ರೆ, ನಾವ್ ಇದೊಂದು ಪುಟ್ಟ ಮಹಿಳಾ ಸಮಾಜ ನಮ್ದು. ಇದಂದ್ರೆ ಪ್ರತಿ ವರ್ಷ ಪ್ರತಿ ಸರಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ವಿದ್ಯಾಭ್ಯಾಸಗಳದ್ದು ಇದೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಾವು ಪ್ರತಿ ವರ್ಷನೂ. ಪ್ರತಿ ಒಂದೊಂದು ಇದು ಪರ್ವಗಳಲ್ಲೂ ಸಹ ಯಾವ್ಯಾವ ಪರ್ವ ಬಂದಾಗ ಆ ಪರ್ವಗಳಲ್ಲಿ ಏನೇನ್ ಮಾಡ್ಬೇಕು, ಆರಾಧನೆ ಅವೆಲ್ಲ ಮಾಡ್ಬೇಕಾದ್ರೆ, ಮತ್ತೆ ಮುನಿಗಳು ಬಂದಾಗ ಅವ್ರಿಗೆ ಆಹಾರ ಮಾಡೋದು, ವಿಹಾರ ಮಾಡೋದು, ಇವುಗಳು ಅವರ ಧಾರ್ಮಿಕ ಸಭೆಯಲ್ಲಿ ನಾವು ಭಾಗವಹಿಸೋದು, ಇವೆಲ್ಲ ನಮ್ಮ ಉನ್ನತಿ ಮಹಿಳಾ ಸಮಾಜದ ಒಂದು ಕಾರ್ಯಕ್ರಮ ಆಗಿರ್ತದೆ. ಈ ಕಾರ್ಯಕ್ರಮದಲ್ಲಿ ನಾವ್ ಏನೇನ್ ಮಾಡಿದ್ವಿ ಅಂತಂದ್ರೆ, ಒಂದು ವರ್ಷದಲ್ಲಿ ಮೊದಲಿಗೆ ನಾವು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಪುಸ್ತಕ, ಪೆನ್ನು, ಇದು ಕಿಟ್ಟನ್ನ ನಾವು ಕೊಟ್ವಿ ಎಲ್ಲರಿಗೂ. ಅದೇ ರೀತಿ ಶ್ರಾವಣ ಬೆಳಗೊಳದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳುಗಳಿಗೂ ಸಹ ನಾವು ಈ ಒಂದು ಕಿಟ್ ಅನ್ನ ಎಲ್ಲರಿಗೂ ಕೊಟ್ಟಿದ್ದೇವೆ. ಹಾಗೂ ಮರಗಳನ್ನು ಪರಿಸರ ದಿನಾಚರಣೆಗೋಸ್ಕರ ನಾವೇನ್ ಮಾಡಿದೀವಿ, ಎಲ್ಲ ಒಂದೊಂದು ಗಿಡ ನೆಡ್ಬೇಕು ಅಂತ ಹೇಳಿರ್ತಾರಲ್ಲ, ಅದೇ ತರ ನಾವು ಒಂದೊಂದು ಗಿಡನ ಶ್ರಾವಣ ಬೆಳಗೊಳದಲ್ಲಿ ಕೂಡ ನಾವು ನೆಟ್ಟಿದ್ದೇವೆ. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಈ ವರ್ಷ ಬೇಸಿಗೆ ಕಾಲ ಅಲ್ವಾ, ತುಂಬಾ ಬಿಸಿಲಲ್ವಾ ಈ ಸರಿ, ಅದಕ್ಕೆ ಈ ಬೀದಿ ಬದಿಲೆಲ್ಲ ವ್ಯಾಪಾರ ಮಾಡ್ತಿರ್ತಾರಲ್ಲ ಬಡವರು, ಅವ್ರಿಗೆಲ್ಲ ನಾವೇನ್ ಮಾಡಿದ್ವಿ, ಒಂದೊಂದು ಛತ್ರಿಯನ್ನ ಕೊಟ್ಟಿದೀವಿ, ಕೊಡೆ. ಏನಕ್ಕೆ ಅಂದ್ರೆ ಅವ್ರಿಗೆ ನೆರಳಾಗಿರ್ಲಿ ಅಂತ. ಅವ್ರು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವ್ರಿಗೊಂದು ನೆರಳಾಗ್ಲಿ. ಅಟ್ಲೀಸ್ಟ್ ಅದು ಬಿಸಿಲಲ್ಲಿ ನೆರಳು ಆಗುತ್ತೆ, ಮಳೆ ಬಂದಾಗ ನೆನೆದೇ ಇರಾಗೂ ಆಗುತ್ತೆ. ಈ ತರ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮವನ್ನೆಲ್ಲ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ. ಈ ವರ್ಷ ಮಹಾವೀರ ಜಯಂತಿಲಿ ಈ ಕೊಡೆಯನ್ನ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿರೋರಿಗೆ ನಾವು ಕೊಟ್ಟಿದ್ದೀವಿ. ಇದು ನಾವ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಈ ವಿಷಯನ ನಿಮ್ಗೆ ಅಂದ್ರೆ, ನೀವು ಮಕ್ಕಳುಗಳ ಧಾರ್ಮಿಕ ಶಿಬಿರದಲ್ಲಿ ಭಾಗವಹಿಸಿದ್ದೀರಾ, ಮತ್ತೆ ನೀವು ಸಣ್ಣ ಪುಟ್ಟ ಒಂದು ಸೇವೆಗಳನ್ನ ಮಾಡ್ತಾ ಇರ್ಬೇಕು. ನಾವು ಜೈನ ಧರ್ಮದಲ್ಲಾದವರು ಧರ್ಮದಲ್ಲಿ ನಡ್ಕೊಂಡು ಧರ್ಮದ ತಿಳ್ಕೊಂಡ್ಮೇಲೆ ಅದ್ರ ತರನೇ ಆಚರಣೆಯನ್ನು ಸಹ ಮಾಡ್ಬೇಕು. ಆ ಧರ್ಮ ಆಚರಣೆ ಮಾಡುವಾಗ ನಾವು ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡೋದು ಎಲ್ಲ ನಾವು ಕಲಿಬೇಕು. ಪ್ರತಿದಿನ ಬಸ್ತಿಗೆ ಹೋಗಿ ನಮಸ್ಕಾರ ಮಾಡಿ ಭಗವಂತನ ದರ್ಶನ ಮಾಡಿ ಆಮೇಲೆ ನಾವೇನ್ ಮಾಡ್ಬೇಕು, ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಈ ರೀತಿಯಾಗಿ ಉನ್ನತಿ ಮಹಿಳಾ ಸಮಾಜದಿಂದ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬಂದಿದೀವಿ. ಇದಕ್ಕೆಲ್ಲ ಪ್ರೇರಕರಾಗಿರೋಂತ ನಮ್ಮ ಪದ್ಮಶ್ರೀ ಅವರು ಅಧ್ಯಕ್ಷರಾಗಿದ್ದಾರಲ್ಲ, ಅವರು ನಿಮಗೆ ಶಿಬಿರನೆಲ್ಲ ಹೇಳ್ಕೊಟ್ರಲ್ಲ 7 ದಿವಸದಿಂದ, ಅವರೇ ನಮ್ಮ ಕಾರ್ಯದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಉನ್ನತಿ ಮಹಿಳಾ ಸಮಾಜ. ಅವರ ಒಂದು ಪ್ರೇರೇಪಣೆಯಿಂದ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡ್ ಬರ್ತಿದೀವಿ. ಈ 1-2 ವಿಷಯನ ಹೇಳಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನಿರಂಜನ್ ಸರ್ ಅವ್ರಿಗೂ ಹಾಗೂ ನೀವೆಲ್ಲರೂ ಕೇಳಿದ ನಿಮ್ಮೆಲ್ಲರಿಗೂ, ನನ್ನ ಸಹಧರ್ಮಿಗಳಿಗೂ ಜೈ ಜಿನೇಂದ್ರಗಳು. ಓಕೆ, ಮಾನವೀಯತೆಗಿಂತ ಮಿಗಿಲಾದ ಧರ್ಮ ಇಲ್ಲ ಅಂತ ಒಂದು ಮಾತಿದೆ. ಖಂಡಿತವಾಗಿಯೂ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿಯನ್ನು, ಅವರಿಗೆ ನೆರಳಿಗೂ ಆಗುತ್ತೆ, ಈ ಕಡೆ ಮಳೆ ಬಂದ್ರೆ ಅದಕ್ಕೂ ಸುಲಭ ಆಗುತ್ತೆ, ಸಹಾಯ ಆಗುತ್ತೆ. ಖಂಡಿತವಾಗಿ ಇಂತಹ ಒಂದು ಅನುಕರಣೀಯ ಕಾರ್ಯವನ್ನು ಮಾಡಿದಂತ ನಿಮ್ಮ ಉನ್ನತಿ ಮಹಿಳಾ ಸಮಾಜಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಜೈ. ಧನ್ಯವಾದಗಳು ಮೇಡಮ್ ತಮ್ಮ ಮಾತುಗಳಿಗಾಗಿ.
ಮಕ್ಕಳುಗಳು ಈ ತರ ಸಣ್ಣ ಪುಟ್ಟ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಅವ್ರು ಹೋಗ್ತಾ ಬರ್ತಾ ಇದ್ದಾಗ ಸಹಾಯ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳೋದು ಸರ್, ಖುಷಿಗೆ. ಅದಕ್ಕೋಸ್ಕರ ನಾನು ಓಕೆ ಮೇಡಮ್, ಓಕೆ. ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ನೀಡಿದೆ, ಅದಕ್ಕಾಗಿ ಧನ್ಯವಾದಗಳು. ಇದೀಗ ಪದ್ಮಶ್ರೀ ಮೇಡಮ್ ಏನಾದ್ರು ಇವತ್ತೊಂದು ಮಾತಾಡ್ತೀರಾ, 1-2 ನಿಮಿಷ? ಓಕೆ ಸರ್. ಎಲ್ರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ ಮ್ಯಾಮ್. ಒಂದು ಕಡೆ ನನಗೆ ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಜಿನೇಂದ್ರ ಮ್ಯಾಮ್. ಜೈ ಜಿನೇಂದ್ರ ಮ್ಯಾಮ್. ಒಂದು ಕಡೆ ನನಗೆ ಸಂತೋಷ ಆಗ್ತಾ ಇದ್ರೆ ಇನ್ನೊಂದು ಕಡೆ ಬೇಸರ ಕೂಡ ಆಗ್ತಾ ಇದೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಯಾಕೆ ಅಂತ ಅಂದ್ರೆ ಈ 7 ದಿನ ನಿಮ್ಮಂತ ಪುಟ್ಟ ಮಕ್ಕಳ ಜೊತೆ, ಧರ್ಮದಲ್ಲಿ ಆಸಕ್ತಿ ಉಳ್ಳಂತ ಮಕ್ಕಳ ಜೊತೆ ನಾನು ಕುಂತ್ಕೊಂಡು ನನಗೆ ತಿಳಿದಂತ ಜ್ಞಾನವನ್ನ ನಿಮ್ ಜೊತೆ ಹಂಚ್ಕೊಳಕ್ಕೆ ನನ್ಗೆ ನಿರಂಜನ್ ಸರ್ ಒಂದ್ ಒಳ್ಳೆ ಅವಕಾಶನ ಮಾಡ್ಕೊಟ್ರು. ಅವ್ರಿಗೆ ಎಷ್ಟು ನಾನು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಪುಟಾಣಿ ಮಕ್ಳೇ, ದಿನಾ ಸಾಯಂಕಾಲ ಆಯ್ತು ಅಂದ್ರೆ ನೀವೆಲ್ಲ ಬರ್ತೀರಾ ಅಂತ ಆತರದಿಂದ ನಾನು ಕಾಯ್ತಾ ಇದ್ದೆ. ಇನ್ ನಾಳೆಯಿಂದ ಅದಿರಲ್ವಲ್ಲ ಅನ್ನೋ ಒಂದು ಬೇಸರ ಕೂಡ ನನ್ಗಾಗ್ತಾ ಇದೆ. ಯಾಕೆಂದ್ರೆ ನಮಗೆ ಧರ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಯಾರ್ದಾದ್ರೂ ಒಂದ್ ಈ ತರ ನಮ್ಗೆ ಪ್ರಚೋದನೆ ಬೇಕು, ಅನುಮೋದನೆ ಬೇಕು. ಅನುಮೋದನೆ ಇಲ್ದೆ ನಾವ್ ಯಾವ ಕೆಲ್ಸನೂ ಕೂಡ ಮಾಡೋದಿಕ್ಕಾಗಲ್ಲ. ನಾನ್ ಮನೆಯಲ್ಲಿ ಸುಮ್ನೆ ಕುಂತಿದ್ದೆ ಯಾವ್ದೋ ಒಂದ್ ಬೇಸರ ಸಂಗತಿನಲ್ಲಿ. ನನಗೆ ಅಂತ ಸಮಯದಲ್ಲಿ ನಿರಂಜನ್ ಸರ್ ಫೋನ್ ಮಾಡಿ, ಇಲ್ಲ ಮೇಡಮ್ ನೀವು ಒಂದ್ 8 ದಿನ ಕ್ಲಾಸ್ ನಡೆಸ್ಕೊಡಿ ಅಂದಾಗ ಇದು ನನ್ನ ಮನಸ್ಸಿಗೆ ಒಂದು, ಯಾಕೆಂದ್ರೆ ಮಕ್ಳನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಆ ಮಕ್ಕಳ ಜೊತೆ ಇರೋದು ಒಂದು ಸಂತೋಷದ ಇದು. ಮತ್ತೆ ನನಗೆ ಏನ್ ತಿಳಿದಿದೆ ಅದನ್ನ ಹೇಳೋಣ ಅನ್ನೋ ಒಂದು ಆಸಕ್ತಿಯಿಂದ ನಾನು ಬಂದು ನಿಮ್ ಜೊತೆ ಕಳೆದೆ. ಇದೊಂದು ಒಳ್ಳೆ ಅವಕಾಶ. ಇದು ನಮ್ಮ ಉನ್ನತಿ ಮಹಿಳಾ ಸಮಾಜ, ಈಗ ವಿದ್ಯಾ ದೇವೇಂದ್ರ ಅವ್ರು ಹೇಳ್ದಂಗೆ, ಇದು ನಮ್ಗೊಂದು ಉನ್ನತಿ ಸಮಾಜಕ್ಕೂ ಒಂದ್ ಸೇವೆ ಮಾಡೋದಿಕ್ಕೆ ಒಂದು ಅವಕಾಶ ಕೊಟ್ರು. ನಮ್ಮ ಸದಸ್ಯರಿಗೆ ಎಲ್ರಿಗೂ ಕೂಡ ನಾನು ವಂದನೆಯನ್ನ ತಿಳಿಸ್ತೀನಿ. ಹಾಗೆ ನಿರಂಜನ್ ಸರ್ಗೂ ಕೂಡ ನಾನು ಅನಂತ ವಂದನೆ ತಿಳಿಸ್ತೀನಿ. ಸುಮಾ ಮೇಡಮ್ಗೂ ಅಷ್ಟೇ, ನನ್ನ ಜೊತೆ ಸಹ ಇದ್ದಾಗಿ ಅವರು ಇವತ್ತು ಮೇಡಮ್ ಆಗಿ ನನ್ ಜೊತೆ ಇದ್ದು, ಯಾಕೆಂದ್ರೆ ಹಿಂದೆ ನಾವು ಎಲ್ಲ ಕ್ವಿಜ್ ಅಲ್ಲಿ ಭಾಗವಹಿಸ್ತಿದ್ವಿ, ಬಳೆಪೇಟೆ ಕ್ವಿಜ್ ಅಲ್ಲಿ. ಬಹಳ ದಿನ ಆಗಿತ್ತು ಅವ್ರನ್ನ ನಾನು ಸಂಪರ್ಕ ಮಾಡಿ. ಈ ಒಂದು ಅವಕಾಶದಿಂದ ಮತ್ತೆ ಅವ್ರು ನೋಡಿ, ಯೋಗ ಇದ್ರೆ ಯಾರ ಮನ್ಸು ಒಂದೇ ತರ ಇರುತ್ತೆ, ಅವ್ರನ್ನ ಮತ್ತೆ ಕೂಡಿಸ್ತಾ ಇರುತ್ತಂತೆ. ಮಕ್ಕಳೇ, ಹಾಗೆ ನಿಮ್ ಜೊತೆನೂ ನಮ್ಮನ್ ಕೂಡ್ಸಿದೆ ಅಂದ್ರೆ ನಿಮ್ಮ ಮನ್ಸೆಲ್ಲ ಒಂದೇ ತರ ಇದೆ. ಅದರಿಂದ ಅದು ಸಹಯೋಗದಿಂದ ಮತ್ತೆ ಕೂಡ್ಕೊಂಡಿದೀವಿ. ಅದು ನನಗೆ ಬಹಳ ಖುಷಿ ಆಯ್ತು. ಈ ತರ ಅವಕಾಶಗಳು ನಮ್ಗೆ ಏನ್ ಸಿಕ್ಕಿದ್ರು ನಾವು ಮಾಡೋದಿಕ್ಕೆ ತಯಾರಿದ್ದೀವಿ ಸರ್. ನೀವ್ ಯಾವತ್ತು ನಮ್ಮನ್ ಕರೆದ್ರು, ಯಾವ್ದೇ ರೀತಿ ಆಗ್ಲಿ ಕೂಡ ಎಲ್ಲಾ ರೀತಿನಲ್ಲೂ ನಾವ್ ನಿಮ್ಗೆ ಸಹಕಾರ ಕೊಡೋದಿಕ್ಕೆ ನಾವು ತಯಾರಾಗಿದ್ದೀವಿ ನಮ್ಮ ಉನ್ನತಿಯಿಂದ. ಇಂಥ ಒಂದು ಅವಕಾಶ. ಉಷಾ ಇಷ್ಟೊತ್ತು ಪಾಠ ಮಾಡಿದ್ರಲ್ಲ, ಉಷಾ ಕೂಡ ನಮ್ಮ ಮಹಿಳಾ ಸಮಾಜದಲ್ಲಿದ್ದಾರೆ. ಹಾಗಾಗಿ ನನಗೆ ಎಲ್ಲ ನಮ್ಮ ಸಹವರ್ತಿಗಳು ಇವತ್ತೆಲ್ಲ ಸೇರ್ಕೊಂಡಿರೋದು ನನಗೆ ಖುಷಿ ಆಗ್ತಾ ಇದೆ. ಮಕ್ಳೇ, ನಾವು ಮತ್ತೆ ನಿಮ್ಮನ್ನ ಭೇಟಿಯಾಗೋಣ. ನಿಮ್ಮ ಒಂದು ಈ ಬಾಂಧವ್ಯ ಹೀಗೆ ಇರ್ಲಿ, ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ನಾನು ನಿಂದೇನಾದ್ರೂ ಪಾಠ ಮಾಡೋ ಮುಂದೆ ತಪ್ಪುಗಳು ನಡೆದಿದ್ರೆ ದಯವಿಟ್ಟು ಕ್ಷಮೆಯನ್ನು ಕೋರ್ತಾ, ಜಿನವಾಣಿಯಲ್ಲೂ ಕ್ಷಮೆಯನ್ನು ಕೋರ್ತಾ, ಸರಲ್ಲೂ ಕ್ಷಮೆಯನ್ನು ಎಲ್ಲರಲ್ಲೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಕ್ಕಳ ಶಿಬಿರ ಆಯೋಜನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಶಿಬಿರದಲ್ಲಿ ಬಂದು ಮಕ್ಕಳಿಗೆ ಪಾಠ ಮಾಡುವುದು ಬಹಳ ದೊಡ್ಡ ವಿಷಯ. ಅದರಲ್ಲೂ ಕೂಡ ನಿಸ್ವಾರ್ಥ ಮನೋಭಾವದಿಂದ, ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಪಾಠ ನಾವು ಹೇಳಿಕೊಡ್ತೇವೆ ಅಂದ್ರೆ ದಿನಾಲು ಅದಕ್ಕಾಗಿ ತಯಾರು ಮಾಡಿಕೊಂಡು ಮಕ್ಕಳಿಗೆ ಪ್ರೀತಿಯಿಂದ ಪಾಠವನ್ನು ಮಾಡಿದಂತಹ ನಿಮಗೆ ಮುಖ್ಯವಾಗಿ ಧನ್ಯವಾದಗಳು ಮೇಡಮ್. ತಮ್ಮಗಳ ಕಾರಣದಿಂದಾಗಿ ಈ ಶಿಬಿರ ನಡೆದಿದೆ, ಅದಕ್ಕಾಗಿ ನಿರಂಜನಲಹರಿ ಮಾಧ್ಯಮ ಆಭಾರಿಯಾಗಿದೆ. ಹಾಗೆಯೇ ತಮ್ಮಂತೆ ಸುಮಾ ಪ್ರಸಾದ್ ಮೇಡಮ್, ನಂಗೆ ಅವರದ್ದು ಅಷ್ಟಾಗಿ ಪರಿಚಯ ಇಲ್ಲ ಮೊದಲೆಲ್ಲ, ಈ ಮೂಲಕ ಚೆನ್ನಾಗಿ ಪರಿಚಯ ಆಯ್ತು ಅವರದ್ದು. ಅವರು ಕೂಡ ನಿಸ್ವಾರ್ಥ ಮನೋಭಾವದಿಂದ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು. ಇವತ್ತು ಇಂಥದ್ದು ಪಾಠ ಮಾಡ್ತೇವೆ, ನಾಳೆ ಅಂಥದ್ದು ಪಾಠ ಮಾಡ್ತೇವೆ ಅಂತ. ಅವರ ಈ ಆಸಕ್ತಿಯ ಕಾರಣದಿಂದಾಗಿ ಧಾರ್ಮಿಕ ಶಿಬಿರ ಸುಸೂತ್ರವಾಗಿ ನಡೆದಿದೆ ಅಂತ ನನ್ನ ಭಾವನೆ. ಭಾವನಾತ್ಮಕವಾಗಿ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ ಪದ್ಮಶ್ರೀ ಮೇಡಮ್, ತಮಗೆ ಧನ್ಯವಾದಗಳು. ಇದೀಗ ಸುಮಾ ಪ್ರಸಾದ್ ಮೇಡಮ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತೇನೆ. ಆಮೇಲೆ ಪೋಷಕರು ಯಾರಾದ್ರೂ ಅನಿಸಿಕೆ ಹೇಳುವುದಿದ್ರೆ ಹೇಳ್ಬೋದು. ಯಾರಿಗಾದ್ರೂ ಒಬ್ಬ ಪೋಷಕರಿಗೆ ಅವಕಾಶ ಇದೆ, ಮಕ್ಕಳ ಪೋಷಕರಿಗೆ. ಓಕೆ. ಎಲ್ಲರಿಗೂ ಜೈ ಜಿನೇಂದ್ರ. ಕೇಳಿಸ್ತಾ ಇದೆಯಾ ಮಕ್ಕಳ? ಹಲೋ, ಕೇಳಿಸ್ತಿದೆ. ಜೈ ಜಿನೇಂದ್ರ ಮಕ್ಕಳ. ಜೈ ಜಿನೇಂದ್ರ.
ಜೈ ಜಿನೇಂದ್ರ, ಜೈ ಜಿನೇಂದ್ರ. ನಿಮ್ಗಳ ಜೊತೆ ನಾನು 7 ದಿನಗಳವರೆಗೆ ಕಾಲ ಕಳೆದ್ನಲ್ಲ, ಪಾಠ ಮಾಡೋದ್ರ ಮೂಲಕ, ನಿಮ್ಮನ್ ನೋಡೋದ್ರ ಮೂಲಕ ಬಹಳ ಸಂತೋಷ ಆಗಿದೆ ಮಕ್ಕಳ. ನೀವೆಲ್ಲ ಇಂಥ ಒಂದ್ ಸಂದರ್ಭದಲ್ಲಿ ಜೈ ಜಿನೇಂದ್ರ. ಇವತ್ತಿನ ಮೊಬೈಲ್ ಯುಗದಲ್ಲಿ ಏನೇನೋ ನೋಡ್ಕೊಂಡು ಮಾಡ್ತಾ ಇರ್ತಾರೆ ಮಕ್ಕಳು, ಬರೋದಿಲ್ಲ. ಇಂಥದ್ರಲ್ಲಿ ನೀವು ಒಂದು 20 ಜನ 25 ಜನ ಪಾರ್ಟಿಸಿಪೇಟ್ ಮಾಡಿದೀರಾ. ಬಹಳ ಆಸಕ್ತಿಯಿಂದ ತರಗತಿಗಳನ್ನ ನಾವು ಪಾಠ ಮಾಡೋದು ಮುಖ್ಯ ಅಲ್ಲ, ಮಕ್ಳಿದ್ರೆ ಪಾಠ ಅಲ್ವಾ? ಮಕ್ಳುಗಳು ಸೇರಿದ್ರೆ ತಾನೇ ಟೀಚರ್ಸ್ ಬರೋದು. ಹಾಗೆ ನೀವು ಬಂದು ಬಹಳ ಆಸಕ್ತಿಯಿಂದ ಕೇಳಿದೀರಾ, ನಡ್ಕೋತಾ ಇದ್ದೀರಾ. ಹಾಗೆ ಮುಂದೆ ನೋಡಿ. ಧರ್ಮದ ಮೇಲೆ ಪ್ರೀತಿ ಯಾವತ್ತೂ ಇರ್ಲಿ ಮಕ್ಳ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನ ನಾವು ಪ್ರೀತಿಸಿದ್ರೆ, ರಕ್ಷಣೆ ಮಾಡಿದ್ರೆ ಮುಂದಕ್ಕೆ ಯಾವಾಗ್ಲೂ ನಮ್ಗೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನಿರಂಜನ್ ಕುದ್ಯಾಡಿ ಅವರಿಗೆ ನಾನು ಆಭಾರಿ. ಯಾಕೆಂದ್ರೆ ಅವ್ರು ಈ ಕಾರ್ಯಕ್ರಮನೇ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾ ಇದ್ರು? ಮಕ್ಳು ಬರ್ತಾ ಇರ್ಲಿಲ್ಲ, ನಾವು ಬರ್ತಾ ಇರ್ಲಿಲ್ಲ. ಹಾಗಾಗಿ ಇದೆಲ್ಲ ಒಂದು ಬೆನಿಫಿಟ್, ಇದೆಲ್ಲ ಕ್ರೆಡಿಟ್ ನಮ್ಮ ನಿರಂಜನ್ ಕುದ್ಯಾಡಿ ಅವರಿಗೆ ಸಲ್ಲಬೇಕು. ಇಷ್ಟು ನನಗೆ ಪಾಠ ಮಾಡ್ಲಿಕ್ಕೆ, ಮಕ್ಳ ಜೊತೆ ಸೇರ್ಲಿಕ್ಕೆ ಸಂಯೋಗ ಸಿಕ್ಕಿದ್ದಕ್ಕೆ ಬಹಳ ಧನ್ಯವಾದಗಳು ಅಂತ ಹೇಳಿ ನನ್ನ 2 ಮಾತುಗಳನ್ನ, ಜೈ ಜಿನೇಂದ್ರ, 2 ಮಾತುಗಳನ್ನ ನಾನು ಮುಗಿಸ್ತೀನಿ. ಜೈ ಜಿನೇಂದ್ರ ಮ್ಯಾಮ್. ಖಂಡಿತವಾಗಿಯೂ ಜೈ ಜಿನೇಂದ್ರ ಮ್ಯಾಮ್. ಸುಮಾ ಮೇಡಮ್ ಸರಿಸುಮಾರು 7-8 ವರ್ಷಗಳಿಂದ ಅವರು ಆಫ್ಲೈನ್ ಅಲ್ಲಿ ಧಾರ್ಮಿಕ ಶಿಬಿರ ನಡೆಸ್ತಾ ಇದ್ದಾರಂತೆ. ಅದರ ಮೂಲಕ ಅವರ ಅನುಭವವನ್ನು ನಮ್ಮ ಈ ಶಿಬಿರದಲ್ಲೂ ಕೂಡ ಅವರು ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ನಿರಂಜನ ಮಾಧ್ಯಮ ಆಭಾರಿಯಾಗಿದೆ ಮೇಡಮ್ ತಮಗೆ. ಯಾರಾದ್ರೂ ಮಕ್ಕಳ ಪೋಷಕರು ಯಾರಾದ್ರೂ ಮಾತಾಡ್ತೀರಾ? ತಾಯಿ ಯಾರಾದ್ರೂ, ತಂದೆ ಅಥವಾ ಮಾತಾಡ್ತೀರಾ ಯಾರಾದ್ರೂ? ಯಾರು ಇದು ಮೈಕ್ ಆನ್ ಮಾಡ್ಕೊಂಡು ಹೇಳಿ. ಯಾರಾದ್ರೂ ಒಬ್ರು ಸಾಕಾಗ್ಬೋದಾ? ಯಾರದು? ನಮನ್ ಸಿಂಚನ ಸರ್, ನಮ್ಮಮ್ಮ ಮಾತಾಡ್ತಾರಂತೆ. ಸಂಕ್ಷಿಪ್ತವಾಗಿ ಮಾತಾಡಿ ಬೇಕಾದ್ರೆ. 1 ನಿಮಿಷ. ಮೈಕ್ ಆನ್ ಮಾಡ್ಕೊಳ್ಳಿ. ಯಾರಾದ್ರು ಮಾತಾಡ್ತೇನೆ ಅಂತ ಹೇಳಿದ್ದು ಮೈಕ್ ಆನ್ ಮಾಡ್ಕೊಳ್ಳಿ. ಒಬ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ನಿಮ್ಮ ಹೆಸರು ಹೇಳಿ. ಓಕೆ ಮೇಡಮ್. ನನ್ನ ಹೆಸರು ಇಂದುಮತಿ ಅಂತ. ನಮನ್ ಮತ್ತು ಸಿಂಚನ ಮತ್ತೆ ಸಮೃದ್ಧ ಅಂತ ಹೇಳಿ ನಮ್ಮ ಮಕ್ಕಳು. ನಿಮ್ಮ ಶಿಬಿರದಲ್ಲಿ ನಾವು ಪಾಲ್ಗೊಂಡು ಇಷ್ಟೆಲ್ಲ ನಾವು ಒಂದು ಪಾಠವನ್ನು ಕೇಳಿದ್ದಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಮಕ್ಕಳು ಸಮಯ ಆತು ಅಂತ ಅಂದ ತಕ್ಷಣ ಎಲ್ರು ಬಂದ್ ಕೂಡ್ತಾ ಇದ್ರು. ಈಗ ನಾಳಿಂದ ನಮಗೂ ಕೂಡ ಸ್ವಲ್ಪ ಬೇಜಾರ್ ಅನಿಸ್ತತ್ತ. ಒಳ್ಳೆ ಎಲ್ಲಾ ವಿಷಯಗಳನ್ನ ಧಾರ್ಮಿಕವಾಗಿ ಎಲ್ಲಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಇಬ್ರು ಮೇಡಮ್ಗೆ ತುಂಬಾ ಧನ್ಯವಾದಗಳು. ಆದ್ರೆ ಇದೇ ತರಾನು ಇನ್ನೂ ಹೆಚ್ಚೆಚ್ಚಿಗೆ ಮಕ್ಕಳಿಗೆ ಉಪಯೋಗ ಆಗುವಂತವನ್ನೆಲ್ಲ ತೋರ್ಸಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಇವತ್ತು ತೋರ್ಸಿರೋ ಕೆಲವೊಂದು ವಿಡಿಯೋಗಳು, ಮಾಹಿತಿಗಳು ನಮಗೂ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ ಮಕ್ಕಳು ಬರೀ ಹೇಳಿದ್ರೆ ಕೇಳೋದಿಲ್ಲ, ಕೆಲವೊಂದು ವಿಡಿಯೋಗಳನ್ನ ನೋಡಿನೇ ಸ್ವಲ್ಪ ಅವ್ರಿಗೆ ಜಾಸ್ತಿ ಮನವರಿಕೆ ಆಗುತ್ತಾ. ಅದನ್ನ ಒಳ್ಳೆ ನೀವು ಮಾಡಿದೀರಾ. ತುಂಬಾ ಧನ್ಯವಾದಗಳು. ಓಕೆ ಮೇಡಮ್. ಧನ್ಯವಾದಗಳು. ನಿರಂಜನ ಮಾಧ್ಯಮದ ಮೂಲಕ ಮಕ್ಕಳಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಕೆಲವರಿಗೆ ಅದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅನಿಸುತ್ತೆ. ಭಾಷಣ ಸ್ಪರ್ಧೆ, ಛದ್ಮವೇಶ ಸ್ಪರ್ಧೆ, ಜೈನ ಸಾಹಿತ್ಯ ಸ್ಪರ್ಧೆ, ಮತ್ತೆ ಚಿನ್ನರಿಂದ ಜಿನಭಜನೆ ಕಲರವ, ಇಂಥದ್ದೆಲ್ಲ ಮಕ್ಕಳನ್ನು ಉದ್ದೇಶವಾಗಿ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ಮಕ್ಕಳು ಭಾಗವಹಿಸುವಂತೆ ಪ್ರೇರೇಪಿಸಬಹುದು. ಪಾಲ್ಗೊಳ್ತಾ ಇದೀವಿ ಅನ್ನೋದೇ ನಮ್ಗೆ ತುಂಬಾ ಖುಷಿ ವಿಷಯ. ಇದನ್ನ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ಎಲ್ರು ಇದರಲ್ಲಿ ಒಂದು ಸದುಪಯೋಗ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಜೈ ಜೈ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ಯಾರು ಮಾತಾಡ್ತೀರಾ? ಪೋಷಕರು ಯಾರು ಇನ್ನೊಬ್ರು ಮಾತಾಡ್ತೇನೆ ಅಂತ ಹೇಳಿದ್ರು? ಯಾರಮ್ಮ ಮಾತಾಡ್ತೇನೆ ಅಂತ ಹೇಳಿದ್ರು? ಪ್ರಕೀತ್ ಅವ್ರ ಪೇರೆಂಟ್ಸ್. ಮಾತಾಡಿ ಮೇಡಮ್. ಜೈ ಜಿನೇಂದ್ರ ಎಲ್ಲರಿಗೂ. ಈ ಶಿಬಿರನ ಆಯೋಜನೆ ಮಾಡಿದಂತ ನಿರಂಜನ್ ಸರ್ಗೆ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ 7:30 ಇಂದ 8:30 ಹೆಂಗ್ ಟೈಮ್ ಪಾಸ್ ಆಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಈ ಶಿಬಿರದಲ್ಲಿ ನಾವು ಬೇಸಿಕ್ ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ನೀಟಾಗಿ ತಿಳಿಸ್ಕೊಟ್ರು. ದೇವಸ್ಥಾನ ಅಂದ್ರೆ ಏನು, ದೇವಸ್ಥಾನದ ಒಳಗಡೆ ಹೋಗೋದ್ ಹಿಂಗೆ, ಏನ್ ಮಂತ್ರ ಹೇಳ್ಬೇಕು, ಅದ್ರ ಬಗ್ಗೆ ಫುಲ್ ಡೀಟೈಲ್ ಕೊಟ್ರು. ಮತ್ತೆ ಮಕ್ಳುಗಳಿಗೆ ಎಷ್ಟು ಅರ್ಥ ಆಗಕ್ ಸಾಧ್ಯ ಅಷ್ಟು ಮಾತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ರು. ಕೆಲವರು ಇನ್ ಡೆಪ್ತ್ ಆಗಿ ಹೋಗ್ತಾರೆ, ಬಟ್ ಆ ಮಕ್ಳುಗಳಿಗೆ ಅರ್ಥ ಆಗ್ತಿರಲ್ಲ, ಅವ್ರು ಕುತ್ಕೊಳ್ತಾನೆ ಇರ್ತಿರ್ಲಿಲ್ಲ. ಬಟ್ ಈ ಶಿಬಿರದಲ್ಲಿ
ಎಲ್ಲಾ ಮಕ್ಳುಗಳು ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಮತ್ತೆ ಕತೆ ರೂಪದಲ್ಲಿ ಹೇಳೋದ್ರಿಂದ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗ್ತಿತ್ತು. ಮತ್ತೆ ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಮಕ್ಕಳೇ ಇಷ್ಟ ಪಡ್ಕೊಂಡು ಕುತ್ಕೊಂಡು ಕೇಳ್ತಾ ಇದ್ರು. ಯಾಕಂದ್ರೆ ಅವರು ವಾರ್ಮ್ ಅಪ್ ಮಾಡ್ಸಿದ್ ರೀತಿ ತುಂಬಾ ಚೆನ್ನಾಗಿತ್ತು. ಇದು ಇನ್ನೊಂದ್ ಸ್ವಲ್ಪ ದಿವಸ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಗೂ ತಿಳ್ಕೊಳಂಗ ಆಯ್ತು. ಅವ್ರ ಜೊತೆಯಿಂದ ಕೂತ್ಕೊಂಡು ಇನ್ನೊಂದ್ ಸ್ವಲ್ಪ ದಿವಸ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಆ ವಾರ್ಮ್ ಅಪ್ ಮಾಡ್ಸಿದ್ರಲ್ಲ, ಆ ತರ ಯೋಗ ಕ್ಲಾಸ್ ಇಂದ ಹಿಡಿದು ಇದು ಧಾರ್ಮಿಕ ಶಿಬಿರ ಎಲ್ಲ ಹೇಳ್ಕೊಟ್ಟಿತ್ತು. ತುಂಬಾ ಚೆನ್ನಾಗಿತ್ತು ಸರ್. ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಕ್ಕಳಿಗಾಗಿ ಇನ್ನೊಂದು ದಿನ ಯೋಗದ ಬಗ್ಗೆ ಅಥವಾ ಧ್ಯಾನದ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಳ್ಳುವ ನಾವು ಇನ್ನೊಂದು ದಿವಸ. ಓಕೆ, ಯಾರಾದ್ರೂ ಇನ್ನು ಮಾತಾಡ್ತೀರಾ ಪೋಷಕರು? ಓಕೆ ಓಕೆ, ಬಹುಶಃ ಯಾರು ಇಲ್ಲ ಅಂತ ಕಾಣುತ್ತೆ. ಓಕೆ ಮಕ್ಕಳೇ, ಇದೀಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಾತುಗಳನ್ನಾಡುವವರು ಶ್ರೀಮತಿ ಮಾಲತಿ ವಸಂತರಾಜ್ ಕಾರ್ಕಳ ಇವರು. ಇವರು ನಿವೃತ್ತ ಅಧ್ಯಾಪಕಿಯಾಗಿದ್ದುಕೊಂಡು ಇದೀಗ ನಮಗೆ ಪ್ರತಿ ಶನಿವಾರ ನಿರಂಜನಾರಿ ಮಾಧ್ಯಮದ ಮೂಲಕ ನಡೆಯುವಂತಹ ಧಾರ್ಮಿಕ ಪಾಠಶಾಲೆಯನ್ನು ಇವರು ಪ್ರತಿ ಶನಿವಾರ 8 ಗಂಟೆಯಿಂದ 9 ಗಂಟೆಯವರೆಗೆ ಆನ್ಲೈನ್ ಮೂಲಕ ನಡೆಸಿಕೊಡ್ತಾ ಇದ್ದಾರೆ. ಇವರ ಈ ಧಾರ್ಮಿಕ ಪಾಠಶಾಲೆಯಲ್ಲಿ ಭಾಗವಹಿಸಿದ ಮಕ್ಕಳು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಉತ್ತರ ಕೊಡುವಂತಹ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಆ ಮಕ್ಕಳು. ಅದಕ್ಕೆ ಕಾರಣ ಮುಖ್ಯವಾಗಿ ಮಾಲತಿ ವಸಂತರಾಜ್ ಮೇಡಮ್ ಅವರು. ನಂಗೆ ಒಂದು ವೇಳೆ ನೆನಪಿಲ್ಲದಿದ್ರು ಅವರನ್ನು ನೆನಪಡ್ತಾರೆ ಪ್ರತಿ ಶನಿವಾರ ಧಾರ್ಮಿಕ ಪಾಠಶಾಲೆ ಉಂಟು ಇವತ್ತು ಅಂತ. ಅಷ್ಟು ಆಸಕ್ತಿಯಿಂದ ಅವರು ಹಾಗೆ ಅದರಲ್ಲಿ ಏನು ಅವರು ಹೆಸರು ಗಳಿಸುವಂತದ್ದಾಗ್ಲಿ ಅಥವಾ ಅದರಿಂದ ಲಾಭ ಗಳಿಸುವಂತಾಗ್ಲಿ ಏನೂ ಇಲ್ಲ. ಆದರೂ ಅದನ್ನು ನಿಸ್ವಾರ್ಥ ಮನೋಭಾವದಿಂದ ಮಕ್ಕಳಿಗಾಗಿ ವಿಶೇಷ ಈ ಧಾರ್ಮಿಕ ಪಾಠಶಾಲೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಕ್ಕಳೇ, ಇವತ್ತಿಗೆ ಧಾರ್ಮಿಕ ಶಿಬಿರ ಮುಗ್ದಿರ್ಬೋದು, ಇನ್ನು ಪ್ರತಿ ಶನಿವಾರ ಧಾರ್ಮಿಕ ಪಾಠಶಾಲೆ ಇರ್ತದೆ ಮಕ್ಕಳಿಗಾಗಿ. ಅದರಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸ್ಬೇಕಂತ ನಮ್ಮ ಹಂಬಲ. ಪೋಷಕರು ಕೂಡ ಇದನ್ನು ಗಮನಿಸಬೇಕು. ನಾವು ಲಿಂಕ್ ಹಾಕ್ತೇವೆ. ಪ್ರತಿ ಶನಿವಾರ 8 ಗಂಟೆಯಿಂದ 9 ಗಂಟೆವರೆಗೆ ಧಾರ್ಮಿಕ ಪಾಠಶಾಲೆಯನ್ನು ಮೇಡಮ್ ನಡೆಸಿಕೊಡ್ತಾ ಇದ್ದಾರೆ. ಬಹಳ ಅತ್ಯಂತ ಸರಳವಾಗಿ, ಸಿಂಪಲ್ ಆಗಿ ಧರ್ಮದ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ನೋಡಿ, ಅವರು ಅಲ್ಲಿ ಒಂದು ಆಶ್ರಮ ಇದೆ ಎಲ್ಲಿ ಕಾರ್ಕಳದಲ್ಲಿ. ಆಶ್ರಮದಲ್ಲಿ ಪ್ರತಿ ಬಾರಿ ಅವರು ಮಕ್ಕಳಿಗೆ ಹೋಗಿ ಉತ್ತೇಜನವನ್ನು ಮಾಡುವಂಥದ್ದು ಅಥವಾ ಮಕ್ಕಳಿಗೆ ಕೆಲವು ಪಾಠಗಳನ್ನು ಮಾಡುವಂಥದ್ದು, ಆ ಮಕ್ಕಳಿಗೂ ಕೂಡ ಧಾರ್ಮಿಕ ಪಾಠವನ್ನು ಕೂಡ ಮಾಡ್ತಾರೆ. ಶಾಲೆಯ ಪಠ್ಯಪುಸ್ತಕಗಳ ಕೆಲವು ಕಠಿಣ ವಿಚಾರಗಳನ್ನು ಕೂಡ ಅವರು ಮಕ್ಕಳಿಗಾಗಿ ಹೇಳಿಕೊಡ್ತಾರೆ. ಅವರ ಒಳ್ಳೆ ರಿಸಲ್ಟ್ ಬಂದಿದೆ ಆ ಶಾಲೆಯ ಮಕ್ಕಳಿಗೆ. ಅದಕ್ಕೆ ಕಾರಣಕರ್ತರಲ್ಲಿ ಓರ್ವರಾದವರು ಮೇಡಮ್ ಅವರು. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರು ಮಾಡ್ತಾ ಇದ್ದಾರೆ ಈ ಕೆಲಸ. ಹಾಗಾಗಿ ಅವರ ಸಂಘಟಕರು ಕೂಡ ಹೌದು, ಲೇಖಕಿಯೂ ಕೂಡ ಹೌದು. ಇತ್ತೀಚೆಗೆ ಅವರೊಂದು ಯುಗಲ ಮುನಿಗಳ ಪ್ರವಚನದ ಗ್ರಂಥವನ್ನು ಪ್ರಕಟ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ದೊಡ್ಡ ಸಂಪುಟಗಳಲ್ಲಿ. ಅಂತಹ ಒಂದು ಪ್ರಭಾವನ, ಜೈನ ಧರ್ಮದ ಪ್ರಭಾವನೆಯನ್ನು ಕೆಲಸವನ್ನು ಮಾಡ್ತಾ ಇರುವಂತಹ ಮಾಲತಿ ವಸಂತರಾಜ್ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಮೇಡಮ್. ಸದ್ಧರ್ಮ ಬಂಧುಗಳೇ ಹಾಗೂ ಪ್ರೀತಿಯ ಪುಟಾಣಿಗಳೇ, ಪೋಷಕರೇ, ಎಲ್ಲರಿಗೂ ಕೂಡ ಜೈ ಜಿನೇಂದ್ರ. ಸಮಯ ಮೀರ್ತಾ ಉಂಟು ಮಕ್ಕಳೇ. ಸಂಕ್ಷಿಪ್ತವಾಗಿ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಈ ನಿರಂಜನ ಲಹರಿ ಆಯೋಜನೆಯ ಬೇಸಿಗೆಯ ಈ ಧಾರ್ಮಿಕ ಶಿಬಿರ 3ನೇ ವರ್ಷ ನಡೆಯುವಂಥದ್ದು. ಈ ವರ್ಷ ದಿನಾಂಕ 4/5/2026 ಸೋಮವಾರದಿಂದ ನಿರಂತರವಾಗಿ ನಡೀತಾ ಬಂತು. ನಮ್ಮ ನಿಗದಿತ ಸಮಯ 7:30ಯಿಂದ 8:30ವರೆಗೆ. ಆದ್ರೆ ಒಂದು ವಿಶೇಷ ಏನ್ ಹೇಳಿದ್ರೆ, ಧಾರ್ಮಿಕ ಅಧ್ಯಾಪಕಿಯರು ಆ ಸಮಯಕ್ಕೆ ಅಂಟಿಕೊಳ್ಳದೆ 9 ಗಂಟೆ ಆದ್ರೂ 9 ಗಂಟೆ ಮೀರಿ ಹೋದ್ರು ಕೂಡ ಬಹಳ ಸಂತೋಷದಿಂದ ಮಕ್ಕಳಿಗೆ ಧಾರ್ಮಿಕ ವಿಚಾರ ಧಾರೆಯನ್ನು ಮಕ್ಕಳಿಗೆ ಹರಿಸ್ತಿದ್ರು. ಇದು ನಿಜವಾಗಿಯೂ ಬಹಳ ಸಂತೋಷದ ವಿಚಾರ. ಮತ್ತೆ ಒಂದು ಸಮಯ ಪಾಲನೆ ಇಬ್ಬರದ್ದು ಕೂಡ, ವಿಶೇಷವಾಗಿ ಶ್ರೀಮತಿ ಪದ್ಮಶ್ರೀ ಚಂದ್ರಪ್ರಕಾಶ್ ಬೆಂಗಳೂರು ಮತ್ತು ಶ್ರೀಮತಿ ಸುಮಾ ಪ್ರಸಾದ್ ಮೈಸೂರು, ಇವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲುದಿಲ್ಲ. ಯಾಕೆ ಹೇಳಿದ್ರೆ, ಒಂದು 7:15ಗಿಂತ ಮೊದಲೇ 5 ನಿಮಿಷಕ್ಕೆ ಮೊದಲೇ ಅವರು ಹಾಜರಿರ್ತಿದ್ರು. ಅವರನ್ನು ಕಾಯ್ಲಿಕ್ಕಿಲ್ಲ ಆಯೋಜಕರು. ಆಮೇಲೆ ಇನ್ನೊಂದು ಏನ್ ಹೇಳಿದ್ರೆ, ಲಾಸ್ಟ್ಗೆ ಸಮಯ 8:30 ಇದ್ರೂ ಕೂಡ 9 ಆದ್ರೂ ಕೂಡ ಮತ್ತೂ ಕೂಡ ಅವರೇನು ಬೇಸರ ಇಲ್ಲ ಅವರಿಗೆ. ಏನಾದ್ರೂ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಟೈಮ್ ಆಯ್ತು ಹೇಳಿ ಅವರೇನು ಎಕ್ಸಿಟ್ ಆಗುದು, ಅದ ಲೆಫ್ಟ್ ಆಗುದು ಏನಿರ್ಲಿಲ್ಲ. ಆಯೋಜಕರು ಹೇಳುವವರೆಗೆ ತಮ್ಮ ಪಾಠವನ್ನು ಮುಂದುವರಿಸ್ತಾ ಇದ್ರು. ಅಂದ್ರೆ ಧಾರ್ಮಿಕ ಗುರುಗಳಿಗೆ ಅವರ ಮುಖ್ಯ ಲಕ್ಷಣ ಹೇಳಿದ್ರೆ, ನಮ್ಮಲ್ಲಿ ಇರ್ಬೇಕಾದ ತಾಳ್ಮೆ ಮತ್ತು ಸಹನೆ.
ಈ ಎರಡೂ ಗುಣಗಳು ಕೂಡ ಆ ಎರಡು ಅಧ್ಯಾಪಕರಲ್ಲಿ ಕೂಡ ಇದ್ದವು. ನಮ್ಗೆ ನಿರಂಜನ್ ಸರಿ ಹೇಳಿದಾಗೆ ಒಂದು ಹೊಸ ಬಹುಮುಖ ಪ್ರತಿಭೆಯ ಹೊಸ ಎರಡು ಮುಖಗಳ ಪರಿಚಯ ಆದ ಹಾಗೆ ಆಯ್ತು ನಮ್ಗೆ ಜೈನ ಸಮಾಜಕ್ಕೆ. ಅದು ಬಹಳ ಸಂತೋಷ ನಮ್ಗೆ. ಮತ್ತೆ ಇನ್ನೊಂದು ಅವರ ತಾಳ್ಮೆ ಹೇಳಿದ್ರೆ, ಮಕ್ಕಳು ಮಧ್ಯದಲ್ಲಿ ಪ್ರಶ್ನೆ ಕೇಳಿದ್ರು, ಸ್ವಲ್ಪ ಎಲ್ಲಿಯೂ ಕೂಡ ಅವರು ತಾಳ್ಮೆ ತಪ್ಪುತ್ತಿಲ್ಲ. ನನ್ಗೆ ಕೆಲವು ಸಲ ಬೇಸರ ಆಯ್ತು, ಅಯ್ಯೋ ಅವರು ಪಾಪ ಏನೋ ಹೇಳ್ತಾ ಇದ್ದಾರೆ, ಮಕ್ಕಳು ಎಡೆಯಲ್ಲಿ ಒಬ್ಬೊಬ್ರು ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಒಟ್ಟಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಆದ್ರೂ ಕೂಡ ಎಲ್ಲಿಯೂ ಕೂಡ ತಾಳ್ಮೆ ತಪ್ಪದೆ ಇಬ್ಬರು ಕೂಡ ಪದ್ಮಶ್ರೀ ಮೇಡಮ್ ಇರ್ಬೋದು, ಸುಮಾ ಮೇಡಮ್ ಇರ್ಬೋದು, ಇಬ್ರು ಕೂಡ ಏನು ಮಕ್ಕಳ ಹೇಳಿ ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಿದ್ರು. ಅತ್ಯಂತ ಶಾಂತ ರೀತಿಯಿಂದ ಸರಿಯಾದ ಸಮರ್ಪಕವಾದ ಉತ್ತರವನ್ನು ನೀಡುತ್ತಿದ್ರು. ಆಮೇಲೆ ಮತ್ತೊಂದು ಅವರ ಪ್ಲೆಸೆಂಟ್ ಮ್ಯಾನರ್ಸ್ ಹೇಳ್ತೇವಲ್ವಾ, ಎಲ್ಲಿ ಕೂಡ ಅವರಿಗೆ ಅದೇ ನಾನು ಹೇಳಿದಾಗೆ ಒಂದು ಮುಖ ಸಿಡುಕು ಮಾಡೋದು, ಮಕ್ಕಳಲ್ಲಿ ಸಿಟ್ಟು ಮಾಡೋದು, ಅಥವಾ ನಮ್ಮಿಂದ ಆಯೋಜಕರನ್ನ ಏನಾದ್ರೂ ತೊಂದರೆ ಆದ್ರೆ ಯಾವುದೇ ಬೇಸರ ಅವರಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಅವ್ರೀಗ ಹೇಳಿದ್ರು ಕೂಡ ತಮ್ಮ ಮನದ ಮಾತುಗಳನ್ನು ಬಹಳ ಸಂತೋಷದಿಂದ ನಾವು ಕಳೆದಿದ್ದೇವೆ, ಈಗ ನಮ್ಗೆ ಬೇಸರ ಆಗ್ತಾ ಉಂಟು ಹೇಳಿ. ನಿಜವಾಗಿ ಅದು ಆಯೋಜಕರಿಗೆ ಸಂದ ಒಂದು ಗೌರವ ಅಂತ ಎಣಿಸ್ತೇನೆ. ಮತ್ತೆ ವಿಚಾರಗಳು ತುಂಬಾ ವಿಚಾರ ಹೇಳಿದ್ದಾರೆ ಮೊನ್ನೆಯಿಂದ. ಬಸದಿಯ ಬಗ್ಗೆ ಇರ್ಬೋದು, ಪಂಚಪರಮಿಷ್ಠಿಗಳ ಬಗ್ಗೆ, ಆಮೇಲೆ ಅರಹಂತರು ಸಿದ್ಧರಿಗಿರುವಂತಹ ವ್ಯತ್ಯಾಸ, ಆಮೇಲೆ ಪಂಚಪರಮೇಶ್ವರಿಗಳ ಲಕ್ಷಣಗಳು, 4 ಕಷಾಯಗಳು, ನಂತರ ಪಂಚ ಪಾಪಗಳು, ಧರ್ಮದ 10 ಲಕ್ಷಣಗಳು, ಅದಲ್ಲದೆ ನಮ್ಮ ಜೈನ ಧರ್ಮದಲ್ಲಿರುವಂತಹ ಮುಖ್ಯವಾದ 27 ತತ್ವಗಳು ಉಂಟಲ್ವಾ, ಅದರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ದಾರೆ. ಕೆಲವು ಸಲ ಅವರಿಗೆ ಏನಾಗ್ತಿತ್ತು ಹೇಳಿದ್ರೆ, ನಮ್ಗೆ ಕೇಳುವಾಗ ಅದೇ ಸ್ವಲ್ಪ ಮುಜುಗರ ಆಗ್ತಿತ್ತು. ಅಂದ್ರೆ ತಾವು ಏನು ಹೇಳ್ಬೇಕಂತ ಇದ್ದವು ಅದನ್ನು ಕೆಲವು ಸಲ ಮಕ್ಕಳು ಹೇಳಲಿಕ್ಕೆ ಬಿಡ್ತಿರ್ಲಿಲ್ಲ, ಯಾಕಂದ್ರೆ ಅವ್ರು ಮಧ್ಯ ಪ್ರಶ್ನೆ ಕೇಳ್ತಿದ್ರು. ಆಗ ನಮ್ಗೆ ಏನಾಗ್ತದೆ ಹೇಳಿದ್ರೆ, ಮಧ್ಯದಲ್ಲಿ ಸ್ವಲ್ಪ ನಾವು ಏನು ಹೇಳ್ಬೇಕು ಅದು ಅಲ್ಲಿಗೆ ನಿಂತು ಹೋಗುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಯಾಕೆಂದ್ರೆ ಧರ್ಮ ಎಂಬುದು ಬಹಳ ಅತ್ಯಂತ ಸೂಕ್ಷ್ಮವಾದ ವಿಚಾರ. ನಾವು ಅದು ಆನ್ಲೈನ್ ಅಲ್ಲಿ ಹೋಗುದ್ರಿಂದ ಎಲ್ಲರೂ ನೋಡ್ತಾರೆ. ಕೆಲವು ಸಲ ಒಂದು ಚೂರು ಆಚೆ ತಪ್ಪಿ ಹೋದ್ರು ಕೂಡ ಅದಕ್ಕೆ ಅದೇ ಪಾಸಿಟಿವ್ ಆದ್ರೆ ಯಾರು ಮಾತಾಡುದಿಲ್ಲ, ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಕೆಲವು ಸಲ ಕಮೆಂಟ್ಸ್ಗಳು ಬರ್ತವೆ. ಆದ್ರೆ ನಾವು ಬಹಳ ಜಾಗ್ರತೆಯಿಂದ ಇರ್ಬೇಕಾಗ್ತದೆ. ಇಬ್ರು ಮೇಡಮ್ನವರು ಕೂಡ ಅತ್ಯಂತ ಸೂಕ್ತವಾಗಿ ಮಕ್ಕಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಸಣ್ಣ ಸಣ್ಣ ಕಥೆಗಳನ್ನು ಹೇಳಿ ಅವರು ಅದನ್ನು ಪ್ರಸ್ತುತ ಪಡಿಸಿದ್ದಾರೆ. ಅದ್ರಲ್ಲಿ ನೋಡಿ, ಮೊನ್ನೆ ಇವರು ಸುಮಾ ಮೇಡಮ್ ಹೇಳಿದ್ರು, ಬಸದಿ ದೂರದಿ ನಮ್ಗೆ ಕಾಣ್ತದೆ, ನಾವು ಒಳಗೆ ಹೋಗದಿದ್ರೆ ಆಗ್ತದ ಮೇಡಮ್ ಅಂತ. ನಾನು ಕೂಡ ಎಣಿಸಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು, ಆದ್ರೆ ಅಷ್ಟು ಸೂಕ್ತವಾದ ಒಂದು ಉತ್ತರವನ್ನು ಕೊಟ್ರು. ಏನ್ ಹೇಳಿದ್ರೆ, ನಮ್ಮ ಎದುರು ಆಪಲ್ ಉಂಟು, ಆಪಲ್ ನೋಡಿದ್ರೆ ಸಾಕ ಅದು ತಿಂದ ಹಾಗೆ ಆಗ್ತದ ನೋಡಿ. ಬಹಳ ಸರಳವಾದ ಉತ್ತರ, ಆದ್ರೆ ಅಷ್ಟು ಮಾರ್ಮಿಕವಾದದ್ದು, ಅಷ್ಟು ಮಕ್ಕಳಿಗೆ ಅರ್ಥ ಆಗುವಂತಹ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಚಾರಗಳಿವೆ, ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ನಾನು. ಆಮೇಲೆ ಇವತ್ತು ಯೋಗ ಮೇಡಮ್ ಕೂಡ ಹಾಗೆ, ಅವ್ರು ನೋಡಿ, ಅವ್ರು ಹೇಳಿದಂತ ಮಕ್ಕಳೇ ಪ್ರತಿಯೊಂದು ಯೋಗದ ಅದ್ ಏನ್ ಹೇಳಿದ್ದಾರೆ ಅದರಲ್ಲಿ ಏನ್ ಹೇಳಿದ್ರೆ ವೈಜ್ಞಾನಿಕ ಮತ್ತು ಧಾರ್ಮಿಕ ತತ್ವಗಳು ಅಡಗಿವೆ ಅಲ್ವಾ. ಈಗ ಧ್ಯಾನ ಮಾಡೋದು, ಜಪ ಮಾಡೋದು, ಮಂತ್ರ ಹೇಳುವಂಥದ್ದು, ಇದೆಲ್ಲ ಜಪ ತಪ ಇದೆಲ್ಲವೂ ಕೂಡ ಏನಾಗಿದೆ, ಅದೊಂದು ಯೋಗವೇ. ನೀವು ಬೆಳಿಗ್ಗೆ ಎದ್ದು ಒಂದು 5 ನಿಮಿಷ ಭಗವಂತನನ್ನು ಹೀಗೆ ನೋಡುತ್ತಾ ಧ್ಯಾನ ಮಾಡಿ, ಜಪ ಮಾಡಿ, ಅದೇ ಒಂದು ಯೋಗ ಆಗ್ತದೆ. ಯೋಗ ಮತ್ತು ನಮ್ಮ ಜೈನ ಧರ್ಮಕ್ಕೆ ಬಹಳ ಹತ್ತಿರದ ಕನೆಕ್ಷನ್ ಆಯ್ತಾ. ಆಮೇಲೆ ಇಬ್ಬರು ಧಾರ್ಮಿಕ ಶಿಕ್ಷಕಿಯರ ಬಗ್ಗೆ ನಿಜವಾಗಿ ನಮ್ಗೆ ತುಂಬಾ ಖುಷಿಯಾಗಿದೆ. ನಿರಂಜನ್ ಸರ್ ಮೊದಲೇ 2-3 ತಿಂಗಳ ಮೊದಲು ಹೇಳಿದ್ರು ಯಾರನ್ನು ಹುಡುಕುದು ಅಂತ. ಅದರಲ್ಲಿ ಮತ್ತೆ ಅವರು ನಿರಂಜನ್ ಬಹಳ ಎಕ್ಸ್ಪರ್ಟ್, ಯಾರನ್ನಾದ್ರೂ ಅತ್ಯಂತ ಸೂಕ್ತವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಯೇ ಮಾಡ್ತಾರೆ ಅವರು. ಆಮೇಲೆ ಇನ್ನು ಮಕ್ಕಳೇ ನೀವು ಶಿಬಿರದಲ್ಲಿ ಭಾಗವಹಿಸಿದ್ದೀರಾ, ಖುಷಿ ಆಯ್ತು ಹೇಳಿದ್ದೀರಿ, ಅದು ನಮಗೂ ಖುಷಿ ಆಯ್ತು. ಆದ್ರೆ ನೀವು ಇನ್ನು ಮಾಡ್ಬೇಕಾದ ವಿಚಾರ ಏನು ಹೇಳಿದ್ರೆ, ಇವತ್ತು ಹೇಳಿದ್ದನ್ನು ಈ ವರ್ಷದ ಶಿಬಿರದಲ್ಲಿ ಹೇಳಿದ್ದನ್ನು ಇಲ್ಲಿಯೇ ಬಿಟ್ಟು ಇನ್ನೊಂದು ವರ್ಷದ ಶಿಬಿರದಲ್ಲಿ ಭಾಗವಹಿಸುವುದಲ್ಲ. ಇದು ಏನ್ ಮಾಡ್ಬೇಕು ಹೇಳಿದ್ರೆ, ಏನು ಹೇಳಿದ್ದಾರೆ ಅಧ್ಯಾಪಕರು ಅದನ್ನು ದಿನನಿತ್ಯದ ಜೀವನದಲ್ಲಿ ನೀವು ಅಳವಡಿಸಿಕೊಂಡು ಹೋಗ್ಬೇಕು. ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು ಧಾರ್ಮಿಕ ತತ್ವಗಳು. ಶಾಲಾ ಪಾಠಗಳನ್ನು ಯಾವ ರೀತಿ ಓದ್ತೀರಿ ಮಕ್ಕಳೇ, ಅದೇ ರೀತಿ ನಮ್ಮ ಧಾರ್ಮಿಕಕ್ಕೂ ಕೂಡ ನಾವು ಸಮಯ ಮೀಸಲಾಗಿ ಇಡಬೇಕು. ಈಗ ಉದಾಹರಣೆ, ಬೆಳಿಗ್ಗೆ ಎದ್ದು ಜಪ ಮಾಡುವಂಥದ್ದು, ನೀವೊಂದು 21 ದಿವಸ ಅದನ್ನು ಪ್ರಾಕ್ಟೀಸ್ ಮಾಡಿ. ಪಂಚ ನಮಸ್ಕಾರ ಮಂತ್ರ ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ಒಂದು 3
ಸುತ್ತು ಅಥವಾ ಒಂದು ಸುತ್ತೇ ಇರ್ಬೋದು ಜಪ ಮಾಡಿ ನೀವು. ಅದು ಜಪ ಮಾಡುವುದನ್ನು 21 ದಿವಸಗಳವರೆಗೆ ನೀವು ಒಂದು ಸಲ ಮಾಡಿ ನೋಡಿ. ಆಮೇಲೆ 22ನೇ ದಿವಸ ನಿಮ್ಗೆ ಮನಸ್ಸಿಲ್ಲದಿದ್ರು ಆಟೋಮೆಟಿಕಲಿ ನೀವು ಮಾಡ್ತೀರಿ. ಅದೊಂದು ವೈಜ್ಞಾನಿಕ ಸೂತ್ರ ಆಗಿದೆ ಮಕ್ಕಳೇ. ಯಾವುದೇ ಒಳ್ಳೆಯ ಕೆಲಸಗಳನ್ನು ಮೊದಲು ಅಭ್ಯಾಸ ಮಾಡಿ ಅಮ್ಮ, ನಿರಂತರವಾಗಿ ಅಭ್ಯಾಸ ಮಾಡಿ. ಎಡೆಯಲ್ಲಿ ಬಿಟ್ಟು ಬಿಡುವುದಲ್ಲ, ಏನು ಹೇಳಿದ್ರು ಗುರುಗಳು ಅದನ್ನೆಲ್ಲ. ಆಮೇಲೆ ಅದೇ ಮೊದಲೇ ಹೇಳಿದ್ದಾರೆ, ಅಹಿಂಸಾ ತತ್ವಾಧಾರಿತ ಅನೇಕಾಂತವಾದದ ನಮ್ಮ ಜೈನ ಧರ್ಮ ಅತ್ಯಂತ ಶ್ರೇಷ್ಠವಾದದ್ದು. ಆಮೇಲೆ ಇನ್ನು ಒಂದು ಸಣ್ಣ 2 ವಿಚಾರಗಳನ್ನು ಹೇಳ್ತೇನೆ ಅಷ್ಟೇ. ಇನ್ನು ಮಕ್ಕಳೇ, ಈಗಿನಿಂದಲೇ ನೀವು ಸಣ್ಣದಿಂದೇ ಕಲಿತಾ ಹೋಗ್ತೀವಿ ಹೇಳಿದ್ರೆ, ಇನ್ನೊಬ್ಬರ ದೋಷವನ್ನು ಕಂಡುಹಿಡಿಕ್ಲಿಕ್ಕೆ ಅದನ್ನೇ ದೊಡ್ಡ ವಿಷಯ ಮಾಡ್ಬೇಡಿ. ಯಾಕೇಳಿದ್ರೆ ನಾವು ಇನ್ನೊಬ್ಬರ ದೋಷವನ್ನು ಕಂಡು ಹುಡುಕ್ತಾ ಇದ್ರೆ ನಮ್ಮ ದೋಷ ಏನುಂಟು ಅದನ್ನು ನಮ್ಗೆ ಕಂಡುಹಿಡಿಯಲಿಕ್ಕೆ ಸಮಯ ಸಿಗುವುದಿಲ್ಲ. ಮೊದಲು ನಾವು ಏನ್ ಮಾಡ್ಬೇಕು, ನಮ್ಮನ್ನು ನಾವು ತಿದ್ದಿಕೊಳ್ಬೇಕು. ನಮ್ಮನ್ನು ನಾವು ತಿದ್ದಿಕೊಂಡು ನಾವು ಸರಿದಾರಿಯಲ್ಲಿ ನಡಿಬೇಕು. ಆಮೇಲೆ ಇನ್ನೊಂದು ಹೇಳಿದ್ರೆ ಈರ್ಷೆ. ನೋಡಿ, ನಮ್ಮ ಗುಣಭದ್ರಾಚಾರ್ಯರು ಇರ್ಬೋದು, ಆಮೇಲೆ ಬರ್ನಾಡ್ ಶಾ ಇರ್ಬೋದು, ಇವರಿಬ್ರು ಕೂಡ ಒಂದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ನಡೆಯುವಂತಹ ಯುದ್ಧ ಇರ್ಬೋದು, ಜಗಳ ಇರ್ಬೋದು, ಕಲಹಗಳಿರ್ಬೋದು, ಅಥವಾ ನಮ್ಮ ಮನೆಗಳಲ್ಲಿ ನಡೆಯುವಂತಹ ಜಗಳಗಳಿರ್ಬೋದು, ರಕ್ತ ಸಂಬಂಧಿಗಳಲ್ಲಿ ನಡೆಯುವ ಜಗಳ ಇರ್ಬೋದು. ಇದಕ್ಕೆ ಮುಖ್ಯ ಕಾರಣ ಯಾವ್ದು ಹೇಳಿ, ಈರ್ಷೆ, ಮತ್ಸರ ಭಾವನೆ, ಅಸೂಯೆ, ಜಲಸ್. ಈ ಭಾವನೆಯನ್ನು, ಈ ಒಂದು ಏನು ಕೆಟ್ಟ ಗುಣವನ್ನು ನಮ್ಮ ಮನಸ್ಸಿನಿಂದ ನಾವು ಹೊರಗೆ ಹಾಕಿದ್ರೆ ಮಕ್ಕಳೇ, ನಾವು ಪರಿಶುದ್ಧರಾಗ್ತೇವೆ. ಈಗ ಯೋಗ ಟೀಚರ್ ಹೇಳಿದಾಗೆ ನಮ್ಮ ಮನಸ್ಸು ಪರಿಶುದ್ಧ ಆಗ್ಬೇಕಾದ್ರೆ ಈ ಮೊದಲು ನಾವು ಈರ್ಷಾ ಗುಣ ಇರ್ಬೋದು, ಈ ಜಲಸ್ ಎಂಬುವಂತಹ ಗುಣವನ್ನು ಮನಸ್ಸಿನಿಂದ ಹೊರಗೆ ಹಾಕ್ಬೇಕಾಗ್ತದೆ. ಆಮೇಲೆ ಇನ್ನೊಬ್ಬರನ್ನು ಪ್ರಶಂಸೆ ಮಾಡುವ, ಅವರಲ್ಲಿ ಏನು ಪಾಸಿಟಿವ್ ಗುಣ ಉಂಟು ಅದನ್ನು ನಾವು ಹೈಲೈಟ್ ಮಾಡ್ಬೇಕು. ಅದಕ್ಕೊಂದು ಸಣ್ಣ ನೋಡಿ, ಒಂದ್ಸಲ ಕೃಷ್ಣ ಮತ್ತು ಬಲರಾಮ ಹೋಗ್ತಾ ಇರುವಾಗ ಮಕ್ಕಳೇ, ಅಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತಂತೆ. ಅದು ಬಹಳ ವಾಸನೆ ಬರ್ತಿತ್ತು, ಸತ್ತು ಬಿದ್ದದು ತುಂಬಾ ದಿವಸ ಆಗಿತ್ತು. ಆಗ ಲಕ್ಷ್ಮಣ ಹೇಳ್ತಾರದು ಏನ್ ಹೇಳಿದ್ರೆ, ಅಯ್ಯೋ ಬಾಮಾರಯ್ಯ ಬಹಳ ವಾಸನೆ ಬರ್ತಾ ಉಂಟಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಏನ್ ಹೇಳಿದ್ರು ನೋಡಿ, ಅದು ನಾಯಿ ವಾಸನೆ ಬರ್ಬೋದು, ಅದನ್ನು ಬಿಟ್ಟು ಬಿಡು, ಆದ್ರೆ ಅದರ ಹಲ್ಲು ನೋಡು ಎಷ್ಟು ಚಂದ ಉಂಟು. ಅಂದ್ರೆ ಏನಂತ ತಿಳಿಸ್ತದೆ ಮಕ್ಕಳೇ, ಕೆಟ್ಟ ಗುಣವನ್ನು ಲೆಟ್ ಅಸ್ ನೆಗ್ಲೆಕ್ಟ್ ದಮ್, ಅದನ್ನು ನಾವು ಬಿಟ್ಟು ಬಿಡುವ, ಬೇಡ ನಮ್ಗೆ ಅದು. ಅದರಲ್ಲಿ ಒಳ್ಳೆಯ ಗುಣ ಏನುಂಟು ಅದನ್ನು ನಾವು ಹಿಡಿದುಕೊಂಡು ಹೋಗ್ತೇವೆ. ಯಾವಾಗ್ಲೂ ಪಾಸಿಟಿವ್ ಗುಣ ಏನುಂಟು ಅದನ್ನು ನಾವು ಹೈಲೈಟ್ ಮಾಡುವ. ಇನ್ನೊಬ್ಬರದ್ದು ಅವರ ನೆಗೆಟಿವ್ ಇದ್ರೆ ಬಿಟ್ಟು ಬಿಡುವ. ಅಲ್ಲ, ನಮ್ಮ ತುಂಬಾ ಆತ್ಮೀಯರಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ತೇವೆ ನಾವು, ಅದು ಬೇರೆ ವಿಷಯ. ಆದ್ರೆ ಅದನ್ನೇ ನಾವು ದೊಡ್ಡ ವಿಷಯವನ್ನು ಮಾಡಿಕೊಳ್ಳುವುದಲ್ಲ ಮಕ್ಕಳೇ. ಇನ್ನೊಂದು ವಿಷಯ, ನೀವು ಶಾಲೆಗೆ ಹೋಗುವವರು ಇತರರೊಡನೆ ಮಿಂಗಲ್ ಆಗ್ತೀರಿ ಮಕ್ಕಳೇ, ನೀವು ನಿಮ್ಮ ಧರ್ಮವನ್ನು ಪ್ರೀತಿಸಿ, ನಿಮ್ಮ ಧರ್ಮದಲ್ಲಿ ನಂಬಿಕೆ ಇರಲಿ, ಅದರ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಆಮೇಲೆ ಅದರ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆದರೆ ಅನ್ಯ ಧರ್ಮೀಯರಿಗೆ ಗೌರವ ಕೊಡ್ಬೇಕು. ಯಾವ ಕಾರಣಕ್ಕೂ ಅನ್ಯ ಧರ್ಮೀಯ ನಿಮ್ಮ ಧರ್ಮ ಹಾಗೆ ಹೇಳ್ತದೆ, ಹೀಗೆ ಹೇಳ್ತದೆ, ನಮ್ಮ ಧರ್ಮ ಶ್ರೇಷ್ಠ ಅಂತ ಅವರಲ್ಲಿ ನಾವು ಅಹಂಕಾರ ಪಡಬಾರ್ದು, ಮತ್ತು ಅವರಿಗೆ ನಾವು ಇನ್ಸಲ್ಟ್ ಮಾಡಬಾರ್ದು, ಅವಮಾನ ಮಾಡಬಾರ್ದು. ದಯವಿಟ್ಟು ಅದನ್ನು ನೀವು ಇವತ್ತಿನಿಂದಲೇ ಕಲ್ತುಕೊಳ್ಬೇಕು, ಇಂದಿನಿಂದಲೇ, ಸಣ್ಣದಿಂದಲೇ. ಯಾಕೇಳಿದ್ರೆ ಇದರಿಂದ ದೊಡ್ಡ ಸಮಾಜದಲ್ಲಿ ದೊಡ್ಡ ದುರಂತಗಳು ನಡೀತವೆ ಮಕ್ಕಳೇ. ನಮ್ಗೆ ನೋಡಿ, ವ್ಯವಹಾರದಲ್ಲಿ ನಮ್ಗೆ ಸಹಾಯ ಮಾಡುವಾಗ ಬರೇ ಜೈನ ಧರ್ಮದವರೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ನಮ್ಗೆ ಎಲ್ಲರ ಸಹಾಯವೂ ಬೇಕಾಗ್ತದೆ. ಅದನ್ನ ನಮ್ಮ ಧರ್ಮದ ನಿಷ್ಠೆ ನಮ್ಮಲ್ಲಿ ಇರ್ಲಿ, ಆದ್ರೆ ಇನ್ನೊಂದು ಧರ್ಮವನ್ನು ಯಾವತ್ತೂ ನಾವು ಗೌರವದಿಂದ ಕಾಣ್ಬೇಕು. ಅವರ ಎದುರು ಯಾವತ್ತು ನಾವು ಅವರ ಧರ್ಮದ ಬಗ್ಗೆ ಅವಮಾನವನ್ನು ಅಥವಾ ಅವರಿಗೆ ಬೇಸರ ಆಗುವ ಹಾಗೆ ನಾವು ಮಾತನಾಡಬಾರ್ದು. ಯಾಕಂದ್ರೆ ನೀವು ಶಾಲೆಗೆ ಹೋಗುವ ಮಕ್ಕಳು, ಇನ್ನು ಬೆಳೆಯುವ ಮಕ್ಕಳು, ಇನ್ನು ನೀವು ತುಂಬಾ ಕಲೀಲಿಕ್ಕೆ ಇದೆ, ಆಯ್ತಾ. ಮತ್ತೆ ಮಕ್ಕಳ ಇನ್ನೊಂದು ವಿಚಾರ, ನೀವು ಯಾವುದೇ ವಿಚಾರ ಇರಲಿ, ತರಗತಿಯಲ್ಲಿ ಇರ್ಲಿ, ಧಾರ್ಮಿಕ ಪಾಠ ಆಗುವ ಇರುತ್ತೆ. ನಿರಂಜನ್ ಸರ್ ಹೇಳ್ತಾ ಇದ್ರು, ಅಧ್ಯಾಪಕರು ತಮ್ಮ ಮಾತನ್ನು ಮುಗಿಸಿದ ನಂತರ ಪ್ರಶ್ನೆ ಕೇಳ್ಬೇಕಮ್ಮ. ಎಡೆಯಲ್ಲಿ ನೀವು ಪ್ರಶ್ನೆ ಕೇಳಿದ್ರೆ ಏನಾಗ್ತದೆ ಗೊತ್ತುಂಟಾ, ಅವರಿಗೆ ಪಾಠ ಮಾಡುವವರಿಗೆ ತಾವು ಏನು ಹೇಳ್ಬೇಕು ಅದು ಮರ್ತು ಹೋಗ್ಬೋದು, ಅಥವಾ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದು. ನೇರವಾಗಿ ಇದ್ದ ವಿಚಾರವನ್ನು ಹೇಳಲಿಕ್ಕೆ ಅವರಿಗೆ ಆಗುದಿಲ್ಲ. ಮತ್ತೆ ಎಲ್ಲರೂ ಒಟ್ಟಿಗೆ ಪ್ರಶ್ನೆ ಕೇಳುವುದಲ್ಲ ಅಮ್ಮ, ಆಯ್ತಾ. ಒಬ್ಬರು ಕೇಳಿ ಆದ ನಂತರ ಇನ್ನೊಬ್ಬರು ಕೇಳಿ. ಮತ್ತು ಧಾರ್ಮಿಕ ತರಗತಿಗೆ ಕುಳಿತುಕೊಳ್ಳುವಾಗ ಅಥವಾ ಯಾವುದೇ ಮುನಿಗಳ ಪ್ರವಚನ ಕೇಳಲಿಕ್ಕೆ ಹೋದ್ರೆ ಇರ್ಬೋದು, ಭಟ್ಟಾರಕರ ಪ್ರವಚನ ಕೇಳಲಿಕ್ಕೆ ಹೋದಾಗ ಇರ್ಬೋದು, ನೀವು ಏನ್ ಮಾಡ್ಬೇಕು ಹೇಳಿದ್ರೆ, ಒಂದು ಪುಸ್ತಕ ಅಥವಾ ಒಂದು ಪೆನ್ ಹಿಡ್ಕೊಂಡು ಇರ್ಬೇಕು. ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ವಿಷಯ ಉಂಟು ಅದನ್ನು ಬರ್ಕೊಳ್ಬೇಕು. ಈಗ ನೀವು ಬಂದವರೆಲ್ಲರೂ ಮೇಡಮ್ನವ್ರು ಏನ್ ಹೇಳಿದಿರ ಅದನ್ನು ಬರ್ದಿದ್ದೀರಾ ಮಕ್ಕಳೇ? ಬರೆಯದಿದ್ದೇನು ಪುಳಿಯುದಿಲ್ಲಮ್ಮ. ನಾವೀಗ ಇಷ್ಟು
ನಿರರ್ಗಳ ಇಷ್ಟು ನಾವು ನಿರಂತರವಾಗಿ ಧಾರ್ಮಿಕ ವಿಚಾರ ಮಾತಾಡ್ತಾ ಇರ್ತೀವಿ, ಆದ್ರೆ ನಮ್ಗೆ ನೆನಪುಳಿಯುವುದಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕು, ಬರಿಬೇಕು. ಬರ್ದು ನಾವು ಅದನ್ನು ಮನನ ಮಾಡಿ ಅದು ನಮ್ಮ ಮನಸ್ಸಿನಲ್ಲಿ ಉಳಿಬೇಕಾಗ್ತದೆ. ಆಯ್ತಾ? ಅದನ್ನೊಂದು ನೆನಪಿಟ್ಟುಕೊಳ್ಬೇಕು. ನೀವು ಬರ್ದದ್ದು ಗೊತ್ತಿಲ್ಲ, ಕೆಲವರು ಬರ್ದಿರ್ಬಹುದು. ಆಯ್ತಾ? ಆಮೇಲೆ ಇನ್ನೊಂದು, ನೀವು ಧಾರ್ಮಿಕ ಪಾಠ ಕೇಳುವಾಗ ಕೆಳಗೆ ಕುಳಿತುಕೊಳ್ಬೇಕು. ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದು, ಅಲ್ಲಾಡಿಸುವುದಲ್ಲಮ್ಮ. ಅದು ನಾವು ಗೌರವ ಅಲ್ವಾ, ಜಿನವಾಣಿಗೆ ಕೊಡುವಂತಹ ಗೌರವ ಅದು. ಆ ಸುಖಾಸನದಲ್ಲಿ ಕೆಳಗೆ ಕೂತ್ಕೊಳ್ಳಿ ಅಥವಾ ಪದ್ಮಾಸನ ಹಾಕಿ ಕೂತ್ಕೊಳ್ಳಿ, ಅದೊಂದು ಯೋಗ ಕೂಡ ಆಗ್ತದೆ, ಎಕ್ಸಸೈಸ್ ಕೂಡ ಹೌದು, ದೈಹಿಕವಾಗಿ ಮಾನಸಿಕವಾಗಿ. ಆಯ್ತಾ? ನೋಡಿ, ವೈಜ್ಞಾನಿಕಕ್ಕೂ ಧಾರ್ಮಿಕಕ್ಕೂ ನಮ್ಮ ಜೈನ ಧರ್ಮಕ್ಕೂ ತುಂಬಾ ಹತ್ತಿರದ ಕನೆಕ್ಷನ್ ಇದೆ. ಆಯ್ತಾ? ಆಮೇಲೆ ಮತ್ತೆ ನೋಡಿ, ಕೇಕ್ ತಿಂದ್ರೆ ಏನಾಗ್ತದೆ, ಆಮೇಲೆ ವೆರಿ ಗುಡ್. ನೋಡಿ, ಆ ಪುಟ್ಟ ಕೂತ್ಕೊಂಡಿದ್ದಾನಲ್ವಾ, ಹಾಗೆ. ಆಯ್ತಾ? ಹಾಗೆ ಕೂತ್ಕೊಂಡು ನೀವು ಧಾರ್ಮಿಕ ಪಾಠವನ್ನು ಕೇಳ್ಬೇಕು. ಸೋಫಾದಲ್ಲಿ ಕೂತ್ಕೊಂಡದ ಮಗು. ಆಯ್ತಾ? ಹೇಳಿದ್ ನಾನು. ಆಮೇಲೆ ನೋಡಿ, ನಿರಂಜನ್ ಸರ್ ಇದನ್ನು ತೋರಿಸಿರೋ ವಿಡಿಯೋ ಬಹಳ ಒಳ್ಳೆಯ ವಿಡಿಯೋ ಅದು. ಆಯ್ತಾ? ಕೇಕ್ ತಿನ್ನುವಂಥದ್ದು ಇರ್ಬಹುದು, ಆಮೇಲೆ ಯಾವುದು ಬ್ರೆಡ್ ಇದಿರ್ಬಹುದು ಅಲ್ವಾ, ಅದು ತೋರಿಸಿದ್ರಲ್ವಾ, ಅದನ್ನ ಆದಷ್ಟು ಕಡಿಮೆ ಮಾಡಿ. ಯಾಕೆ, ಮನೆಯಲ್ಲಿ ಅಮ್ಮ ಮಾಡಿದ ತಿಂಡಿ ತಿನ್ನಿ. ಅಮ್ಮ ಸ್ವೀಟ್ ಮಾಡ್ತಾರೆ, ಕರಿದ ಪದಾರ್ಥಗಳನ್ನು ಮಾಡ್ತಾರೆ, ಹೊರಗಿನ ಪದಾರ್ಥಗಳನ್ನು ತಿನ್ಬೇಡಿ. ಈಗ ನಿಮ್ಗೆ ಗೊತ್ತಾಗುದಿಲ್ಲ, ಹೆಣ್ಣು ಮಕ್ಕಳೇ ನಾನು ಇದನ್ನು ಓಪನ್ ಹೇಳ್ತೇನೆ, ಆ ಹೊರಗಿನ ಪಿಜ್ಜಾ ಬರ್ಗರ್ ಇರ್ಬೋದು ಅಥವಾ ಹೊರಗಿನ ತಿಂಡಿಗಳನ್ನು ನೀವು ತಿಂದ್ರೆ ಮೆನ್ಸಸ್ ಆಗುವ ಅಂತ ಟೈಮ್ಗಳಲ್ಲಿ ನಿಮ್ಗೆ ತುಂಬಾ ಸಮಸ್ಯೆಗಳಾಗ್ತವೆ. ಹೊಟ್ಟೆ ನೋವಾಗುವಂಥದ್ದು, ಅದನ್ನು ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಳಗೆ ಏನು ನಿಮ್ಗೆ ಸಂಕಟ ಆಗ್ತದೆ ಅದನ್ನ ನಿಶಕ್ತಿ ಬರ್ತದೆ. ಅದು ಕೂಡ ಎಕ್ಸಾಮ್ ಟೈಮಲ್ಲಿ ನೀವು ಆ ಪೀರಿಯಡ್ಸ್ ಎಲ್ಲ ಆದ್ರೆ ತುಂಬಾ ಕಷ್ಟ ಆಗ್ತದೆ ಪರೀಕ್ಷೆಗೆ ಬರೀಲಿಕ್ಕೆ. ಆದ್ರೆ ದಯವಿಟ್ಟು ಮಕ್ಕಳೇ, ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ, ಮನೆಯಲ್ಲಿ ಅಮ್ಮ ಏನು ಮಾಡ್ತಾಳೆ ಅದನ್ನು ತಿನ್ನಿ. ಯಾಕೆಂದ್ರೆ ಅಮ್ಮ ಮಾಡಿಕೊಟ್ಟ ಆಹಾರದಲ್ಲಿ ಅಷ್ಟು ಮಮತೆ ಕೂಡ ಇರ್ತದೆ, ಅಷ್ಟು ಪ್ರೀತಿ ಕೂಡ ಇರ್ತದೆ, ಅಷ್ಟು ಕಾಳಜಿ ಕೂಡ ಇರ್ತದೆ. ಆಯ್ತಾ? ಅದು ಆರೋಗ್ಯಕ್ಕೆ ಕೂಡ ಒಳ್ಳೇದು, ಬುದ್ಧಿಶಕ್ತಿಗೆ ಕೂಡ ಒಳ್ಳೇದು. ಅದನ್ನೊಂದು ನೆನಪಿಟ್ಟುಕೊಳ್ಳಿ. ಆಮೇಲೆ ಇನ್ನೊಂದು ಮಕ್ಕಳೇ, ಮೊಬೈಲ್ ಬಳಕೆ ದಯವಿಟ್ಟು ಇದು ನಾನು ರಿಕ್ವೆಸ್ಟ್ ಮಾಡುದು, ಆದಷ್ಟು ಹೆತ್ತವರು ಕೂಡ ತಮ್ಮ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕೊಡಬೇಡಿ, ಬಳಕೆ ಆಗದ ಹಾಗೆ ನೋಡಿಕೊಳ್ಳಿ. ಅನಿವಾರ್ಯ ಇದ್ರೆ ಮಾತ್ರ ಮಕ್ಕಳೇ ನೀವು ಮೊಬೈಲ್ ಬಳಸಿ. ಏನುಂಟು ಅದರಲ್ಲಿ ಅಲ್ವಾ? ಇದು ಕೂಡ ಹಾಗೆ. ನೀವೊಂದು ನಿಯಮ ತಗೊಳ್ಳಿ ಮಕ್ಕಳೇ, ಇವತ್ತಿಂದ ಇರ್ಬೋದು, ಒಂದು 21 ದಿವಸ ಮೊಬೈಲ್ ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಕೇಳದೆ ನಾವು ಬಳಸುವುದಿಲ್ಲ ಎಂದು. ಅಗತ್ಯ ಇದ್ರೆ ಮಾತ್ರ ಬಳಸಿ, ಒಳ್ಳೆ ವಿಚಾರಗಳನ್ನು ಮಾತ್ರ ನೋಡಿ. ಅದು ನಿಮ್ಮ ಆರೋಗ್ಯಕ್ಕೂ ಹಾಳು, ಕೆಟ್ಟ ವಿಷಯಗಳಿಗೆ ನೀವು ಬಲಿಪಶುಗಳಾಗ್ತೀರಿ. ಎಷ್ಟೋ ವಿಚಾರಗಳು ಈಗ ಕೆಟ್ಟ ವಿಚಾರಗಳು ನಡೀತಾ ಇವೆ, ದಯವಿಟ್ಟು ಗಮನಿಸಿ ಮಕ್ಕಳೇ. ಆಯ್ತಾ? ಇನ್ನು ಇದು ಮಕ್ಕಳ ಬಗ್ಗೆ. ಮತ್ತೆ ಎಲ್ಲರೂ ಕೂಡ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರಿ, ಬಹಳ ಸಂತೋಷ. ಇನ್ನು ಇದರ ಇಡೀ ನಮ್ಮ ಈ ಧಾರ್ಮಿಕ ಶಿಬಿರದ ಇಡೀ ಒಂದು ಕೇಂದ್ರ ಬಿಂದು ಹೇಳಿದೆ ನಿರಂಜನ್ ಸರ್. ಬಹಳ ಸಂತೋಷದಿಂದ, ಬಹಳ ಏನು ಬುದ್ಧಿಶಕ್ತಿ ಖರ್ಚು ಮಾಡಿ ಇದನ್ನ ಆಯೋಜನೆ ಮಾಡ್ತಾರೆ. ಅವರಿಗೆ ಎಲ್ಲರ ಪರವಾಗಿ, ಅಂದ್ರೆ ಇಡೀ ನಮ್ಮ ಸಮಸ್ತ ಜೈನ ಸಮಾಜವೇ ಅವರಿಗೆ ಆಭಾರಿಯಾಗಿದೆ. ಅವರ ಒಂದು ರೀತಿಯ ಎಲ್ಲರಿಗೂ ಕೊಡುವಂತ ಪ್ರಚೋದನೆ ಇರ್ಬೋದು, ಅನುಮೋದನೆ ಇರ್ಬೋದು. ನನ್ಗೂ ಕೂಡ ಉಳಿದದ್ದು ನನ್ಗೆ ಗೊತ್ತಿಲ್ಲ, ನನ್ಗೂ ಕೂಡ ಶ್ರವಣಬೆಳಗೊಳದ ಶ್ರೀಗಳ ಆಶೀರ್ವಾದನ ಪಡೆದುಕೊಂಡ ಬಂದ ನಂತರ ನನ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದು ನಿರಂಜನ್ ಜೈನ್ ಕುದ್ಯಾಡಿ ಅವರು. ಅವ್ರು ಯಾವಾಗ್ಲೂ ಹೇಳ್ತಾರೆ ನನ್ನಿಂದ ಹಾಗೆ ಅವರು. ಆದ್ರೂ ಈ ಧಾರ್ಮಿಕಕ್ಕೆ ಬರುವಾಗ ನಾನು ಅವರಿಗೆ ಶಿರಬಾಗ್ತೇನೆ, ಯಾಕಂದ್ರೆ ಅಷ್ಟು ಶ್ರದ್ಧೆ ಉಂಟು ಅವರಿಗೆ, ಅದಕ್ಕೋಸ್ಕರ. ಆಮೇಲೆ ಅವರು ಹೇಳಿದ ಹಾಗೆ ನಾಗಶ್ರೀ ಮುಪ್ಪಾನಿ ಅವರ ಸಹಕಾರದಿಂದ ನಿರಂಜನ್ ಲಹರಿಯಲ್ಲಿ ಮಕ್ಕಳೇ ಮತ್ತು ಪೋಷಕರಿಗೆ ಹೇಳುವಂಥದ್ದು, ಅದು ನಿರಂಜನ್ ಸರ್ ಹೇಳಿದ್ರು, ಎವ್ರಿ ಸ್ಯಾಟರ್ಡೆ 8 ಗಂಟೆಯಿಂದ 9 ಗಂಟೆವರೆಗೆ ಧಾರ್ಮಿಕ ತರಗತಿ ನಡೀತದೆ ಮಕ್ಕಳೇ. ಇದು ನಾವು ಪ್ರಾರಂಭ ಮಾಡಿದ್ವಿ ಯಾವಾಗ, ಕೊರೋನಾ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೇವೆ ನಾವು. ಇದು 2022ರಲ್ಲಿ ಆವಾಗ ಪ್ರಾರಂಭ ಮಾಡಿದ್ದೇವೆ. ಸಾಧಾರಣ ತರಗತಿಗಳು 3-4 ವರ್ಷದಿಂದ ನಿರಂತರವಾಗಿ ನಡೀತದೆ. ಮಕ್ಕಳು ಎಷ್ಟೇ ಕಡಿಮೆ ಇದ್ರು ಕೂಡ ನಾವು ಅದನ್ನು ಬಿಟ್ಟು ಬಿಡ್ಲಿಲ್ಲ. ಮತ್ತೆ ಇನ್ನೊಂದು ಮಕ್ಕಳೇ, ಈಗ ಸಾಧಾರಣ ಹೆಚ್ಚಿನ ವಿಷಯಗಳು ಕವರ್ ಆಗಿವೆ. ಒಮ್ಮೆ ಈಗ ತೀರ್ಥಂಕರರ ಬಗ್ಗೆ ಹೇಳ್ತಾ ಇದ್ದೇವೆ. ಇನ್ನು ಈಗ ಜೂನ್ನಿಂದ ಮತ್ತೆ ಮೊದಲಿಂದ ಪ್ರಾರಂಭ ಮಾಡುವ ಅಂದಾಜು ಉಂಟು ನಮ್ಮದು. ಆಗ ಮತ್ತೊಂದು ಏನು ಹೇಳಿದ್ರೆ, ನಿಮ್ಗೆ ನೋಟ್ಸ್ ಹಾಕ್ತೇವೆ, ಗ್ರೂಪ್ ಅಲ್ಲಿ ನೋಟ್ಸ್ ಕೂಡ ಹಾಕ್ತೇವೆ. ಆ ದಿವಸ ಮಾಡಿದ ಪಾಠದ ನೋಟ್ಸ್ ಅನ್ನು ಕೂಡ ಹಾಕ್ತೇವೆ. ಆದ್ರಿಂದ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಮಕ್ಕಳೇ ಎಂಬುದಾಗಿ ಹೇಳುತ್ತಾ
ಅಂದ್ರೆ ಭಾಗವಹಿಸಿ ನಿಮ್ಮ ಧಾರ್ಮಿಕ ಜ್ಞಾನದ ಪರಿಧಿ ಏನುಂಟು ಅದನ್ನು ವಿಸ್ತರಿಸಿಕೊಳ್ಳಿ ಮಕ್ಕಳೇ. ಮತ್ತೆ ಹೆತ್ತವರು ಕೂಡ ಇದಕ್ಕೆ ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ, ಮಕ್ಕಳನ್ನು ಕೂತ್ಕೊಳ್ಳಿಸಬೇಕು ಎಂಬುದಾಗಿ ಹೇಳುತ್ತಾ, ಎಲ್ಲರಿಗೂ ಕೂಡ ಇದು ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿರಂಜನ ಲಹರಿ ಅವರ ಪರವಾಗಿ, ಆಯೋಜನೆ ಮಾಡಿದವರ ಪರವಾಗಿ ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇನ್ನು ನಿರಂಜನ್ ಧನ್ಯವಾದ ಹೇಳುದಾ? ಓಕೆ ಮೇಡಮ್. ಹೇಳುದಾ, ನೀವ್ ಹೇಳ್ತೀರಾ? ಒಂದ್ ನಿಮಿಷ. ಇವತ್ತು ಧಾರ್ಮಿಕ ಪಾಠಶಾಲೆ ಪ್ರಾರಂಭವಾಗಿ ಶಿಬಿರ ಪ್ರಾರಂಭವಾಗುವಾಗ ಯಾರೆಲ್ಲ ಪ್ರಾರ್ಥನೆ ಇಡ್ತೀರಿ ಅಂತ ಕೇಳಿದ್ದೆ ನಾನು, ಗ್ರೂಪ್ ಅಲ್ಲಿ ಕೇಳಿದ್ದೆ. ಅದು ಕೂಡ ಮಕ್ಕಳು ಅಷ್ಟಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಲ್ಲಿ, ಪೋಷಕರು ಕೂಡ. ಆದ್ರೆ ಕೊನೆಗೊನೆಗಾಗುವಾಗ ನಾನು ಹಾಡ್ತೇನೆ ಅಂತ ಹೇಳಿದ್ದೀರಿ. ಕೆಲವರಿಗೆ ಬೇಸರ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಅಂದ್ರೆ ಹೆಸರು ಮೊದಲು ಕೊಟ್ಟವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ, ಶುರುವಿಗೆ ನಾವೇ ಕೇಳಿದ್ದೇವೆ ಮಕ್ಕಳಲ್ಲಿ ಪ್ರಾರ್ಥನೆ ಹಾಡಿ ಅಂತ. ಆದ್ರೆ ಕೊನೆಯಲ್ಲಿ ಹೆಸರು ಕೊಟ್ಟಾಗ ಎಂತ ಮಾಡುದು, ಕೆಲವರಿಗೆ ಬಿಟ್ಟು ಹೋಗಿದ್ದೆ, ಅದಕ್ಕಾಗಿ ಬೇಸರ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಓಕೆ. ಮತ್ತೆ ನಮ್ಮ ಈ ಒಳ್ಳೆ, ಹೌದು, ಅತಿಥಿಗಳಾಗಿ ತುಂಬಾ ಜನ ಭಾಗವಹಿಸಿದ್ದಾರೆ, ದಿನಕ್ಕೊಬ್ಬರಂತೆ. ಅವರು ಬಹಳ ಉತ್ತಮವಾಗಿ ಮಕ್ಕಳಿಗೆ ಪ್ರೇರಣಾತ್ಮಕವಾದ ಮಾತುಗಳನ್ನಾಡಿದ್ದಾರೆ ಅವರು ಕೂಡ. ಮತ್ತೆ ನಮಗೆ ಉನ್ನತ ಮಹಿಳಾ ಸಮಾಜ ಅವರು ಕೂಡ ಸಹಕಾರ ನೀಡಿ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ, ಮಕ್ಕಳಿಗೆ ಕೊಡ್ತಾರೆ. ಅದು ಕೂಡ ನಾವು ಯಾವಾಗಲೂ ಈ ಸರ್ಟಿಫಿಕೇಟ್ ಕೊಡ್ತೇವೆ ವಾಟ್ಸಪ್ ಅಲ್ಲಿ, ಆದ್ರೆ ಈ ಸಾರಿ ನಾವು ಹಾರ್ಡ್ ಸರ್ಟಿಫಿಕೇಟ್ ಕೊಡ್ತೇವೆ, ಅದು ಅಂಚೆ ಮೂಲಕ ಕಳಿಸ್ತೇವೆ ನಾವು. ಅದನ್ನೆಲ್ಲರೂ ಮಕ್ಕಳ ಮನೆಗೆ ಕಳಿಸ್ತೇವೆ ನಾವು. ಹಾಗೆ ನಮ್ಮ ಪ್ರೇರಣಾತ್ಮಕವಾದ ಮಾತುಗಳನ್ನಾಡಿ ನಮಗೆ ಮಾಲತಿ ಮೇಡಮ್ ಅವರು ಯಾವಾಗಲೂ ಯಾವ ಕಾರ್ಯಕ್ರಮಕ್ಕೂ ಕೂಡ ಈ ಕಾರ್ಯಕ್ರಮ ಅಂತ ಅಲ್ಲ, ನಮ್ಗೆ ಪ್ರಾಯೋಜಕತ್ವ ಬೇಕಾದ್ರೆ ಅವ್ರು ಹೇಳ್ತಾರೆ, ಯಾರು ಸಿಗದಿದ್ರೆ ನಾನು ಕೊಡ್ತೇನೆ ಪ್ರಾಯೋಜಕತ್ವ ಅಂತ ಹೇಳ್ತಾರೆ. ಅಂತ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಕೂಡ ನಮ್ಗೆ ತುಂಬಾ ಹೃದಯದ ಸಹಕಾರ ನೀಡ್ತಾರೆ. ಅವರ ಕುಟುಂಬ, ಇಡೀ ಕುಟುಂಬ, ಅವರ ಮಗಳು, ಅಳಿಯ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರ ಮೊಮ್ಮಕ್ಕಳು ಬಹಳ ಬ್ರಿಲಿಯಂಟ್ ಇದ್ದಾರೆ, ಪ್ರಾಂಜಲಿ ಜೈನ್ ಮತ್ತೆ ಪ್ರಬುದ್ಧ ಜೈನ್ ಅಂತ. ಉತ್ತಮವಾಗಿ ಅವರು ಸ್ಪರ್ಧೆಗಳಲ್ಲೂ ಕೂಡ, ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಧಾರ್ಮಿಕ ಪಾಠಶಾಲೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಮಕ್ಕಳೇ, ಆ ಧಾರ್ಮಿಕ ಪಾಠಶಾಲೆ ಅನ್ನೋ ಗ್ರೂಪ್ ಇಂದ ಯಾರು ಲೆಫ್ಟ್ ಆಗ್ಬೇಡಿ ದಯವಿಟ್ಟು. ಅಂದ್ರೆ ಅದರಲ್ಲಿ ಯಾವಾಗಲೂ ಇನ್ನು ವಾರಕ್ಕೆ ಪ್ರತಿ ಸಾರಿ ಶನಿವಾರ ನಡೆಯುವಂತಹ ಧಾರ್ಮಿಕ ಪಾಠಶಾಲೆಯ ಲಿಂಕ್ಗಳನ್ನ ಹಾಕ್ತೇವೆ, ಮಾಹಿತಿಯನ್ನ ಹಾಕ್ತೇವೆ, ಮತ್ತೆ ಇತರ ಸ್ಪರ್ಧೆಗಳ ಬಗ್ಗೆಯೂ ಮಾಹಿತಿಯನ್ನ ಹಾಕ್ತೇವೆ ಆ ಗ್ರೂಪಿನಲ್ಲಿ. ಅದಕ್ಕಾಗಿ ದಯವಿಟ್ಟು ಆ ಗ್ರೂಪಿನಿಂದ ಯಾರು ಲೆಫ್ಟ್ ಆಗ್ಬೇಡಿ, ನಿಮಗೆ ಉಪಯುಕ್ತವಾದ ಮಾಹಿತಿಗಳು ಅದರಲ್ಲಿ ಬರ್ತಾ ಇರ್ತದೆ ಮಕ್ಕಳಿಗಾಗಿ, ದಯವಿಟ್ಟು ಗಮನಿಸಿ. ಮತ್ತೆ ನಮ್ಗೆ ಇಲ್ಲಿ ಯೂಟ್ಯೂಬ್ ಸಮಸ್ಯೆ ಆಯ್ತು ನಮ್ಮ ಕಾರ್ಯಕ್ರಮಕ್ಕೆ ಲೈವ್ ಕೊಡ್ಲಿಕ್ಕೆ. ಆಗ ನಂಗೆ ಯಾರ ಹತ್ರ ಕೇಳುದಂತೆಲ್ಲ ಗೊತ್ತಾಗ್ಲಿಲ್ಲ. ಆಗ ಗ್ರೂಪ್ ಅಲ್ಲಿ ಹಾಕುವಾಗ ಸುಮಾ ಮೇಡಮ್ ನಮ್ಗೆ ಸಹಕಾರ ನೀಡಿದ್ರು, ಅದನ್ನ ರೆಕಾರ್ಡ್ ಮಾಡಿ ನಮ್ಗೆ ಪ್ರತಿದಿನ, ಈಗ ಕ್ಲಾಸ್ ಮುಗ್ದ ತಕ್ಷಣ ನಂಗೆ ಮೇಲ್ ಐಡಿ ಇದರಲ್ಲಿ ಮೇಲಲ್ಲಿ ಬಂದಿರ್ತದೆ ವಿಡಿಯೋ. ಅವರ ಸಹಕಾರ ನಾವು ಮರೆಯುವುದಿಲ್ಲ. ಶ್ರಾವಣಿ ಕೂಡ, ಅವರ ಮಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರ ಈವರೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ಮುಖ್ಯವಾಗಿ ಮಕ್ಕಳು ಪಾಪ ಈಗ 2 ಗಂಟೆ ಆಯ್ತು ಇವತ್ತು ಕೂತಿದ್ದಾರೆ ಇನ್ನೂ ಕೂಡ ಮಕ್ಕಳು ವಿಡಿಯೋ ಆನ್ ಮಾಡ್ಕೊಂಡು. ಯಾವಾಗಲೂ ಇಲ್ಲಾದ್ರೂ 1 ಗಂಟೆ 1.25 ಗಂಟೆ ಆಗ್ತದೆ, ಇವತ್ತು 2 ಗಂಟೆ ಆಯ್ತು. 7:30 ಪ್ರಾರಂಭ ಆಗೋದು 9:30 ಆಗಿದೆ. ಇಷ್ಟವರೆಗೆ ಬಹಳ ಪಾಪ ಇದು ತಾಳ್ಮೆಯಿಂದ ಕೂತಿದ್ದೀರಿ ಮಕ್ಕಳೇ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಕೂಡ ತಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡುವಂತಹ ಕಾರ್ಯಕ್ರಮಗಳು ಬರಲಿ. ಆ ಕಾರ್ಯಕ್ರಮಗಳಲ್ಲಿ ತಾವುಗಳು ಭಾಗವಹಿಸಿ ಧಾರ್ಮಿಕ ಜಾಗೃತಿಯನ್ನು ಬೆಳೆಸಿಕೊಳ್ಳಿ, ಧಾರ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಈ ಮೂಲಕ ಜೈನ ಧರ್ಮಕ್ಕೆ ಒಂದು ವಿಶೇಷವಾದ ಕೊಡುಗೆಗಳನ್ನು ನೀವು ನೀಡುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮನೆ ಏನಣ್ಣ ಹ್ಯಾಂಡ್ ರೈಸ್ ಮಾಡ್ತಾ ಇದೆಯಾ? ಸರ್ ಸರ್ ನಿಮ್ ನೋಡ್ಬೇಕು ಸರ್. ಸರ್ ಸರ್ ಓಕೆ ಓಕೆ. ಇವತ್ತು ರೆಡಿ ಆಗಿಲ್ಲ ನಾನು. ಓಕೆ. ಅಂದ್ರೆ ಬಹಳ ಇಲ್ಲಿ ವಾತಾವರಣ ಬಹಳ ಸೆಕೆ ಬಹಳ ಇದೆ, ಹಾಗಾಗಿ ಸ್ವಲ್ಪ ನಡೀತದೆ ಸರ್. ಓಕೆ. ಸರ್ಟಿಫಿಕೇಟ್ ಅಲ್ಲಿ ನನ್ನ ಪಟ ಇರ್ತದೆ. ಓಕೆನಾ ಮಕ್ಕಳ? ಇಲ್ಲಮ್ಮ ಈಗ ಇಲ್ಲ. ಉದ್ಘಾಟನೆ ದಿವಸ MC ಮಾಡಿದವರಿಗೆ ಧನ್ಯವಾದಗಳು ಹೇಳ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಝೂಮ್ ಖಂಡಿತವಾಗಿ 1 ನಿಮಿಷ. ನಮ್ಮ ಕಾರ್ಯಕ್ರಮಕ್ಕೆ ಝೂಮ್ ಆಪ್ ಅನ್ನು ಒದಗಿಸಿಕೊಟ್ಟವರು ನಾಗಶಿಮ್ಮಪಾನೆ ಅವರು, ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷೆಯಾಗಿದ್ದುಕೊಂಡು ಜೈನ ಧರ್ಮದ ಸಂಘಟನೆಯನ್ನು ಮಾಡುವವರು, ಹಾಗೂ ಜೈನ ಮಠಗಳಿಗೂ ಕೂಡ ಅವರು ವಕೀಲರಾಗಿ ಉತ್ತಮ ಕಾರ್ಯನಿರ್ವಹಿಸಿ ಮಠಗಳ ಕಾನೂನು ವ್ಯಾಜ್ಯಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಚಕ್ರೇಶ್ವರಿ ಮಹಿಳಾ ಸಮಾಜದ ಮೂಲಕ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೂಡ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರ ಝೂಮಿನ ಸಹಕಾರದಿಂದಾಗಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇನ್ನು ಹಾಗೆ ಅಧ್ಯಾಪಕರುಗಳ ಬಗ್ಗೆ ನಾನು ಅವರ ಸೇವೆ, ಅವರು
ನಿಸ್ವಾರ್ಥ ಮನೋಭಾವದಿಂದ ಅವರಿಗೇನಾದ್ರೂ ಬೇಸರ ಆಗಿದ್ರೆ ನನ್ನಿಂದ ಕ್ಷಮಿಸಿ ಮೇಡಮ್, ಇಬ್ಬರು ಕೂಡ. ನಾನು ಕೆಲವು ಹಾಗೆ ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ ಹೇಳಿದೆ, ಅಂದ್ರೆ ನಾನು ಹೇಳ್ಬೇಕಾಗಿರ್ಲಿಲ್ಲ. ಅದನ್ನು ಅವರು ಬಹಳ ಮುಕ್ತವಾಗಿ ಸ್ವೀಕರಿಸಿ ಅದೇ ರೀತಿ ಧಾರ್ಮಿಕ ಪಾಠಶಾಲೆ ನಡೆಸಿಕೊಟ್ಟಿರುತ್ತಾರೆ. ಅವರಿಗೂ ಕೂಡ ನಾನು ಇರುವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ಮುಂದೆಯೂ ತಮ್ಮ ಸಹಕಾರ ನಮ್ಮ ಕಾರ್ಯಕ್ರಮಗಳಿಗೆ ಇರಲಿ ಅಂತ ನಾನು ಆಶಿಸುತ್ತೇನೆ. ಹಾಗೆ ಮಕ್ಕಳು ಮುಖ್ಯವಾಗಿ ತಾಳ್ಮೆಯಿಂದ ಕೂತ್ಕೊಳ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಮೊಬೈಲ್ ಒತ್ತುತ್ತಾ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಈ ರಜೆಯಲ್ಲಿ ಒಂದು ಸದುಪಯೋಗ ಆಗಲಿ, ಮಕ್ಕಳಿಗೆ ಧಾರ್ಮಿಕ ಶಿಬಿರದ ಒಂದು ಪ್ರಯೋಜನವನ್ನು ಪಡೆಯುವಂತಾಗಲಿ ಅಂತ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದು. ಅದರಲ್ಲಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಕೆಲವರು ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ, ಈ ಪುಟಾಣಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದಿನ ಜೀವನ, ನಿಮ್ಮ ವಿದ್ಯಾಭ್ಯಾಸದ ಜೀವನ ಹಾಗೂ ಲೌಕಿಕ ಜೀವನವು ಕೂಡ ಅತ್ಯುತ್ತಮವಾಗಿ ಸಾಗಲಿ ಅಂತ ನಾನು ಶುಭಾಶಯ ಹೇಳ್ತೇನೆ. ಹಾಗೆ ಮಕ್ಕಳನ್ನು ಈ ಶಿಬಿರಕ್ಕೆ ಕಳುಹಿಸಿ ಅವರ ಮಕ್ಕಳು ಧಾರ್ಮಿಕ ಜ್ಞಾನವನ್ನು ಪಡೆದುಕೊಳ್ಳುವಂತಾಗಲಿ ಅನ್ನೋ ಆಶಯದಿಂದ ಅವರ ಪೋಷಕರು ಮಕ್ಕಳನ್ನು ಕೂತ್ಕೊಂಡಿಸಿದ್ದಾರೆ. ಇಷ್ಟೊತ್ತಿಗೆ ಈಗ 2 ಗಂಟೆ ನಿರಂತರವಾಗಿ ಕೂತಿದ್ದಾರೆ. ಎಲ್ಲರಿಗೂ, ಪೋಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತ ಕೆಲವರು, ಈಗ ನಮ್ಗೆ ಈಗ ಸರ್ಟಿಫಿಕೇಟ್ ಮಾಡಿಕೊಡುವವರೊಬ್ರು ಇದ್ದಾರೆ. ಹಾಗೆ ಆಮಂತ್ರಣ ಪತ್ರಿಕೆಯನ್ನು ಮಾಡಿಕೊಟ್ಟವರಿದ್ದಾರೆ, ವಿಜಯಕುಮಾರ್ ಅಂತ, ಆಮಂತ್ರಣ ಪರಿವಾರದವರು. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಪ್ರಾರಂಭದ ದಿನ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂತ ಶ್ರುತಿ ಧನುಷ್ ಜೈನ್ ಹಾಸನ, ಇವರು ಬೇರೆ ನಮ್ಮ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಎಲ್ಲಾ ದಿನಗಳಲ್ಲಿ ಇವತ್ತು ನಿರೀಕ್ಷಾ ಮದ್ದೂರ್ ಅವರು ಪ್ರಾರ್ಥನೆಯನ್ನು ಹಾಡಿದ್ದು, ಪ್ರಾರ್ಥನೆಯನ್ನು ಹಾಡಿದಂತ ಎಲ್ಲಾ ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರಾದ್ರೂ ಬಿಟ್ಟು ಹೋಗಿದೆ ಮೇಡಮ್? ಮಾಲತಿ ಮೇಡಮ್ ಇಲ್ಲಮ್ಮ, ಇಲ್ಲ ಅಂತ ಕಾಣುತ್ತೆ. ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮೇಡಮ್, ಇಲ್ಲಿಗೆ ಅಲ್ವಾ, ಸಾಕಲ್ವಾ? ಸಾಕು. ಓಕೆ ಮಕ್ಕಳೇ, ಮಗದೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ನಿರಂಜನಲಾರಿ ಮಾಧ್ಯಮ ಮೂಲಕ ನಡೆದಂತಹ 3ನೇ ವರ್ಷದ ಇವತ್ತು 8ನೇ ದಿನದ ಶಿಬಿರ ಇಲ್ಲಿಗೆ ಮುಕ್ತಾಯವಾಗಿದೆ. ಇದು ಇಲ್ಲಿಗೆ ಈ ಕಾರ್ಯಕ್ರಮಗಳು ನಿಲ್ಲೋದಿಲ್ಲ. ಮಕ್ಕಳಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಾ ಇರ್ತದೆ. ಅದರಲ್ಲಿ ತಾವುಗಳು ಭಾಗವಹಿಸಬಹುದು. ಶಿಬಿರಗಳು ಕೂಡ ನಿರಂತರವಾಗಿ ಮುಂದಿನ ವರ್ಷವೂ ಕೂಡ ನಡೆಯುತ್ತದೆ. ಅದಲ್ಲದೆ ಧಾರ್ಮಿಕ ಪಾಠಶಾಲೆ ನಡೀತಾ ಇರ್ತದೆ. ನೋಡಿ, ಮಾಲತಿ ಮೇಡಮ್ ಅವರು ಬಹಳ ಚೆನ್ನಾಗಿ ಅದರಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಅದರ ಪ್ರಯೋಜನವನ್ನು ಕೂಡ ತಾವುಗಳು ಪಡೆದುಕೊಳ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಅದು ಕೇವಲ ವಾರಕ್ಕೊಮ್ಮೆ 1 ಗಂಟೆ ಕೂತ್ರೆ ಸಾಕು ಮಕ್ಕಳು, ಅಷ್ಟೇ. ಅದೇನು ಹೆವಿ ಅಲ್ಲ. ನಾವು ಮಕ್ಕಳಿಗೆ ಇತ್ತೀಚೆಗೆಲ್ಲ ಹೋಮ್ವರ್ಕ್ ಎಲ್ಲ ಬಾರಿ ಹೆವಿ ಉಂಟು, ಅದರ ಅನುಭವ ಇದೆ ನಮ್ಗೆ. ಆದ್ರೂ ಧಾರ್ಮಿಕ ಪಾಠಶಾಲೆಯ ಪ್ರಯೋಜನವನ್ನು ಪಡೆಯುವಂತಾಗಲಿ ಅಂತ ನಾವು ನಿಮ್ಮಲ್ಲಿ ಹಾರೈಸ್ತೇವೆ. ಹಾಗೆಯೇ ಉಷಾ ಮೇಡಮ್, ಅವರು ಸ್ವಲ್ಪ ಸಮಸ್ಯೆಯಲ್ಲಿದ್ದರು ದೈಹಿಕವಾಗಿ, ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳ ಉತ್ತಮವಾಗಿ ಮಕ್ಕಳನ್ನು ಒಂದು ಸಂತೋಷಗೊಳಿಸುವಂತಹ, ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸುವಂತಹ ಒಂದು ಕೆಲವು ಟಿಪ್ಸ್ ಗಳನ್ನು ಕೊಟ್ಟಿದ್ದಾರೆ, ಮಾತುಗಳನ್ನಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ವಿದ್ಯಾ ದೇವೇಂದ್ರ ಮೇಡಮ್ ಅವರು ನನ್ನ ಶಿಖರ್ಜಿಗೆ ಹೋಗುವಾಗ, ಶಿಖರ್ಜಿ ಯಾತ್ರಾರ್ಥಿ ಅವರು ನನ್ನ ಸಹಪಾಠಿಯಾಗಿದ್ರು. ಬಹಳ ನಯ ವಿನಯ ಇರುವಂತಹ ಬಹಳ ಸೌಮ್ಯ ಸ್ವಭಾವದ ವಿದ್ಯಾ ದೇವೇಂದ್ರ ಮೇಡಮ್. ಜ್ಞಾನ ಇದೆ ಅವರಲ್ಲೂ ಕೂಡ, ಆದ್ರೂ ಅದನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ ಎಲ್ಲೂ ಕೂಡ. ಅವರ ಸರಳತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮೇಡಮ್. ಹಾಗೆ ಮುಖ್ಯವಾಗಿ ಮಗದೊಮ್ಮೆ ಪದ್ಮಶ್ರೀ ಮೇಡಮ್ ಮತ್ತು ಸುಮಾ ಪ್ರಸಾದ್ ಮೇಡಮ್ ಇಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಜೈ ಜಿನೇಂದ್ರ. ಥ್ಯಾಂಕ್ ಯು ಸೋ ಮಚ್. ಜಿನೇಂದ್ರ ಸರ್.